हेतुर्नियतिप्रदाय ज्ञानप्रदाय विबुधासुरसौख्यदुःखसत्कारणाय वितताय नमो नमस्ते। नारायणं सुरगुरुं जगदेकनाथं भक्तप्रियं सकललोकनमस्कृतञ्च त्रैगुण्यवर्जितमजं विभुमाद्यमीशं वन्दे भवघ्नममरासुरसिद्धवन्द्यं। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये। ಶಲ್ಯರಾಜ ಏನು ಮಾಡಿದ? ದುರ್ಯೋಧನನ ವಂಚನೆಗೆ ಬಲಿಯಾಗಿ ಕೊನೆಗೆ ತನ್ನ ಸೈನ್ಯವನ್ನು ಕೊಟ್ಟು ಕಳಿಸಿದ. ದುರ್ಯೋಧನ ಈ ರೀತಿ ವಂಚನೆ ಕಲಿಯುಗದಲ್ಲಿ ಆ ರೀತಿ ಅಟ್ರಾಕ್ಷನ್ ಮಾಡಿ ಮೀಟಿಂಗ್ ಆಯಿತು ಅಂದರೆ ಒಂದು ಡಿಸೈಡ್ ಆಯಿತು ಅಂತಲೇ ಅರ್ಥ. ಮೀಟಿಂಗ್ ಗೀಟಿಂಗ್ ಒಂದು ಯಾವುದೋ ಒಂದು ಪ್ರಸಂಗ ನಡೆದೋಗುತ್ತೆ. ಅದೆಲ್ಲ ಇವತ್ತು ನಡೀತಾಗ ಲೇಟೆಸ್ಟ್ ಇರೋದು. ರಕ್ಷಾರ್ಥಂ ಆತ್ಮವಾಕ್ಯಸ್ಯ ತಥಾ ಇತಿ ಏವ ಅಭ್ಯಭಾಷತ ಸ ಪಾಂಡವಾನ್ ತಥೋ ಗತ್ವಾ ತೈರನುಜ್ಞಾತ ಏವ ಚ. ಪಾಂಡವರ ಹತ್ರ ಹೋದ ವಿಷಯ ಹೇಳಿಬಿಟ್ಟೆ, ಈ ರೀತಿ ಮೋಸ ಆಯಿತು, ನನಗೆ ಮಾತು ಉಳಿಸ್ಕೋಬೇಕು, ಆ ಕಡೆ ಹೋಗ್ತೀನಿ ಅಂತ ಹೇಳಿದ. ಧರ್ಮರಾಜ ಅದು ಗಟ್ಟಿ ಮಾಡಲಿಲ್ಲ. ಮಾತು ಉಳಿಸ್ಕೋಬೇಕು ಅಂದ್ರೆ ಆತನಿಗೆ ಗೊತ್ತೋದು, ಆಯಿತು ಹೋಗಿ ಬಾ ಅಂತಲೇ ಹೇಳಿದ. ಆ ಕೃಷ್ಣ ಒಂದು ಮಾತು ಹೇಳಿಕೊಟ್ಟಿದ್ದ, ಏನಂತ, ಇದೆಲ್ಲ ಸರ್ವಜ್ಞ ಅಂತ ಹೇಳೋದಕ್ಕೆ ನಿದರ್ಶನ. ಇಂಥ ಪ್ರಸಂಗ ಬಂದಾಗ ಏನು ಬೇಕು ಅಂತ ಶಲ್ಯ ಕೇಳಿದಾಗ ಏನು ಹೇಳಬೇಕು, ನೀನು ಕರ್ಣನಿಗೆ ಸಾರಥಿಯಾಗಿ ಅವನ ತೇಜೋವಧಿಯನ್ನು ಮಾಡಬೇಕು ಅಂತ ಕೇಳಿಕೊಂಡು. ಮುಂದೆ ಯಾರಿಗೆ ಯಾವಾಗಂತ ಯಾರಿಗೂ ಗೊತ್ತಿಲ್ಲ, ಅದು ಯಾರಿಗೂ ಕೂಡ ಕೇಳಬೇಕು ಅಷ್ಟೇ. ಮುಂದೆ ಹಾಗೆ ನಡೀತದೆ. ಅವ್ರ ತಂದೆ ಯಾರು? ಶಲ್ಯರಾಜನ ತಂದೆ ಹೆಸರೇನು? ಅರ್ಥ ಆಯಿತು. ಋತಾಯನ ಅಂತ ಹೆಸರು. ಋತಾಯನ ಆತ ಇಬ್ಬರು ಬೇಕು, ಒಬ್ಬ ಮಗಳು ಬೇಕು, ಒಬ್ಬ ಮಗ ಬೇಕು ಅಂತ ಕೇಳಿದ. ಮಗಳು ಹುಟ್ಟಿದ್ದು ಮಾದ್ರಿ, ಮಗ ಹುಟ್ಟಿದ್ದು ಶಲ್ಯ. ರಕ್ಷಾರ್ಥಂ ಆತ್ಮವಾಕ್ಯಸ್ಯ ಸ ಪಾಂಡವಾನ್ ತಥೋ ಗತ್ವಾ ತೈರನುಜ್ಞಾತ ಏವ ಚ ತೇಜೋವಧಾರ್ಥಂ ಕರ್ಣಸ್ಯ ಧನಂಜಯ ಕೃತೆ ಅರ್ಥಿತಃ ತಥೇತ್ಯುಕ್ತ್ವಾ ಯಯೌ ಧರ್ಮನಂದನಂ ಕೌರವಾನ್ ಪ್ರತಿ ತೇಜೋವಧಾರ್ಥಂ ಕರ್ಣಸ್ಯ. ಕರ್ಣನ ತೇಜೋವಧಿಯನ್ನು ಮಾಡಬೇಕು ಸಾರಥಿಯಾಗಿ. ಆತಕ್ಕೆ ಧನಂಜಯ ಕೃತೆ, ಅರ್ಜುನನ ಹಿತಕ್ಕೋಸ್ಕರ ಅಂತ ಕೇಳಿದಾಗ ಆತ ಒಪ್ಕೊಂಡ. ಹಾಂ 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 ಯಾರು? ಹಾಂ ಏನು? ಹಾಂ ಧರ್ಮರಾಜರಿಗೆ ಕಾಣ್ತಾ ಕೃಷ್ಣ ಹೇಳ್ಕೊಟ್ಟಿರೋದು. ಅರ್ಥ ಆಯ್ತಾ? ಕೃಷ್ಣ ಹೇಳ್ಕೊಟ್ಟಿದ್ದನ್ನು ಮಾಡ್ತಾನೆ. ಅರ್ಥ ಆಯ್ತಾ? ಈ ಕೇಳೋದು ಕೇಳಿದ. ತಥೇತ್ಯುಕ್ತ್ವಾ ಯಯೌ ಧರ್ಮನಂದನಂ ಕೌರವಾನ್ ಪ್ರತಿ. ಆ ಕಡೆ ಹೊರಟ. ಸಂಜಯಂ ಪ್ರೇಷಯಾಮಾಸ ಧೃತರಾಷ್ಟ್ರೋಥ ಶಾಂತಯೇ ಪಾಂಡವಾನ್ ಪ್ರತ್ಯಧರ್ಮಂಚ ಯುದ್ಧಂ ಸ ಪ್ರತ್ಯಪಾದಯತ್. ಸಂಜಯಂ ಪ್ರೇಷಯಾಮಾಸ. ಈಗ ಮುಂದಿನ ಸ್ಟೆಪ್. ಈಗ ಕೃಷ್ಣ ಏನು ಹೇಳಿ ಕಳಿಸಿದ್ದ? ಧರ್ಮರಾಜ ಒಂದು ಮಾತು ಹೇಳಿದ ಕೊನೆ ಸಂಜಯನಿಗೆ. ಅಷ್ಟೆಲ್ಲ ಹೇಳಿದ ಮೇಲೆ ಅದೆಲ್ಲ ಸಾಧ್ಯ ಇಲ್ಲ, ಆ ವಿಷಯ ಪ್ರಶ್ನೆ ಬಿಟ್ಟುಬಿಡು, ರಾಜ್ಯ ನಮಗೆ ಬೇಕೇ ಬೇಕು, ತಗೊಳ್ತೇವೆ, ಕೊಟ್ಟರೆ ಸರಿ, ಇಲ್ಲ ಯುದ್ಧ ನಿಶ್ಚಿತ ಅಂತ ಹೇಳಿದ. ನೀನು ವಿಷಯ ತೀರ್ಮಾನ ಆದಮೇಲೆ ಯಾವುದಕ್ಕೂ ನೀವು ಒಂದು ಮಾತು ತಿಳಿಸ್ಬೇಕು. ಒಂದು ಏನಂತ, ಕೊಡ್ತೀವಿ ನೋಡಲ್ಲ ಅಂತೇಳಿ. ಇಲ್ಲದವ್ರು ಯುದ್ಧ ನಿಶ್ಚಿತ ಅಂತ ಹೇಳಿದ್ದ. ಅವ್ರು ಯಾರೂ ಬರಲಿಲ್ಲ. ಗೊತ್ತಾಯ್ತಾ? ಸಂಜಯಂ ಪ್ರೇಷಯಾಮಾಸ ಧೃತರಾಷ್ಟ್ರೋಥ ಶಾಂತಯೇ ಪಾಂಡವಾನ್ ಪ್ರತ್ಯಧರ್ಮಂಚ ಯುದ್ಧಂ ಸ ಪ್ರತ್ಯಪಾದಯತೆ. ಮತ್ತೆ ಬಂದ ಸಂಜಯ, ಬಂದು ಮತ್ತೆ ಹೇಳ್ತಾನೀಗ. ಸಂಜಯಂ ಪ್ರೇಷಯಾಮಾಸ ಧೃತರಾಷ್ಟ್ರೋ ಅಥ ಶಾಂತಯೇ. ನೀವು ಭಾರಿ ಶಾಂತವಾಗಿರಬೇಕು, ಯುದ್ಧಕ್ಕೆ ಹೋಗಬಾರ್ದು, ಗಲಾಟೆ ಮಾಡಬಾರ್ದು, ಆಸೆ ಪಡೋದು ಭಾರಿ ತಪ್ಪು, ತರಗಪ್ಲೆ ಬೆಲ್ಲ, ಇವ್ರಿಗೆ ಅಪ್ಲಿಕಬಲ್ ಎಲ್ಲ ಕೂಡ. ಆದ್ದರಿಂದ ಎಷ್ಟು ದಿವಸ ರಾಜ್ಯ ಆಳಲಿಕ್ಕೆ ಸಾಧ್ಯ ಇದೆ, ಅದೆಲ್ಲ ಮುಖ್ಯ ಅಲ್ಲ, ಧರ್ಮ ಮುಖ್ಯ ಅಂತೆಲ್ಲ ಹೇಳಿ ಕಳಿಸ್ದ. ಅವ್ರು ಹೇಳಿದರು, ಒಪ್ಪಲಿಲ್ಲ. ಧರ್ಮರಾಜ ಇದೇ ಫಸ್ಟ್ ಟೈಮ್ ಒಪ್ಪದೇ ಇರೋದು ಧೃತರಾಷ್ಟ್ರನ ಮಾತನ್ನೇ. ದ್ಯೂತಕ್ಕೆ ಬಾಂದ್ರೆ ಬಂದ, ಎರಡನೇ ಸತ್ತು ಬಾಂದ್ರೆ ಬಂದ, ಅರ್ಗೆ ಮನೆಗೆ ಅಲ್ಲಿಗೆ ಹೋಗಿ ಹೇಳಿದ್ದೆಲ್ಲ ಮಾಡಿದ. ಈ ಸತ್ತು ಮಾಡಲಿಲ್ಲ. ಇದು ಭಾರಿ ಇಂಪಾರ್ಟೆಂಟ್, ಮೇನ್ ಚೇಂಜ್ ಇದು. ಎಂದೂ ಕೂಡ ಹೇಳಿದ ಅಲ್ಲಿ ಹೋಗೋದು ಬೇಡ, ನಾವು ಹೊಸ್ತಿನ ಇದಕ್ಕೆ ಪ್ರಾಣಾವತಕ್ಕೆ ಅಂದರೆ ಇಲ್ಲ ಹೋಗೋಣ ಅಂತ ಹೇಳಿದ್ರು. ಏನು ಹೇಳಿದ್ರು ಅದಕ್ಕೆ ತಲೆ ಬಾಗ್ತಾ ಇದ್ದ. ಈ ಸತ್ತು ಮಾತ್ರ ಸಾಧ್ಯ ಇಲ್ಲ ಅಂತ ಹೇಳಿದ್ರು. ಭಾರಿ ಇಂಪಾರ್ಟೆಂಟ್ ಇದು. ಸಂಜಯನ ಕೈ ಹೇಳಿ ಕಳಿಸಿದಾಗಲೂ ಕೂಡ ಒಪ್ಪಲಿಲ್ಲ. ಹಾಂ ನನ್ನ ಮಾತು ಕೇಳೋದಿಲ್ಲ, ನೀವು ಭಾರಿ ಒಳ್ಳೆಯವರು, ನನ್ನ ಮಾತು ಕೇಳ್ತೀರಿ. ಗೊತ್ತಾಯ್ತಾ? ನೀವು ಇವರು ಹೊಂದ್ಕೊಡೋದಿಲ್ಲ, ಅವರಿಗೆ ದುರಾಸೆ, ನಿಮಗೆ ಭಾರಿ ಸಜ್ಜಂದ್ರೆ ನೀವು ಅಂಥೇಳಿ ಹೊಗಳದಾಗ ಮಾಡಿ ಸ್ವಾರ್ಥ ಸಾರಿಸ್ಕೊಳ್ಳೋಕೆ ಹೊರಟ. ಅದು ಪ್ರಾಮಾಣಿಕವಾಗಿದ್ದರೆ ಬೇರೆ ಮಾತು.
ಇಲ್ಲ ತಾನಾರು ಹೊರ ಬರಬೇಕು, ಅವ್ರನ್ನಾರು ಕಳಿಸ್ಬೇಕು, ಮಾಡಲಿಲ್ಲ. ಬಾಯಿ ವಿಚಾರಕ್ಕೆ ಮಾತಾಡೋದು ಅಷ್ಟೇ. ಆ ದೃಷ್ಟಿಯಲ್ಲಿ ಸಂಜಯಂ ಪ್ರೇಷಯಾಮಾಸ ಧೃತರಾಷ್ಟ್ರೋ ಅಥ ಶಾಂತಯಿ ಪಾಂಡವಾನ್ ಪ್ರತಿ ಅಧರ್ಮಂಚ ಯುದ್ಧಂ ಸ ಪ್ರತ್ಯಪಾದಯತೆ. ಹೇಳಿದ ಪಾಂಡವರಿಗೆ ಯುದ್ಧ ಎಷ್ಟು ಅಧರ್ಮ ಗೊತ್ತಾ, ಎಷ್ಟು ಜನ ಸಾಯ್ತಾರೆ ಗೊತ್ತೇನೋ, ನಿಮ್ಮ ರಾಜ್ಯದ ಆಸೆಗೂ ಅಷ್ಟು ಜನ ಕೊಲ್ಲೋದಾ. ಆ್ಯಕ್ಚುಲಿ ಆಸೆ ಪಡೆದು ಅವರೆಲ್ಲ ಇವ್ರು ಮಾಡ್ತಿರೋ ಕೆಲಸನ, ಇವ್ರದ್ದನ್ನು ಇಷ್ಟಪಡ್ತಾ ಇಲ್ಲ, ತಮ್ಮದನ್ನು ಕೇಳ್ತಾ ಇದ್ದಾರೆ ಅಷ್ಟೇ. ಅವ್ರದ್ದು ಇಟ್ಕೊಂಡು ಧರ್ಮೋಪದೇಶ ಮಾಡ್ತಾನೆ. ಇದು ಕಲಿಯುಗದ ಧರ್ಮೋಪದೇಶ ಅಂದರೆ ಹೀಗೆ. ಪಾಂಡವ ತಮ್ಗೆ ಅಡ್ವಾಂಟೇಜ್ ಸಿಗೋ ರೀತಿ ಧರ್ಮ ಅಪ್ಲೈ ಮಾಡೋದೇ ಹೊರತು ಧರ್ಮಕ್ಕೆ ತಕ್ಕಂತೆ ತಾವು ನಡೆಯೋದಲ್ಲ. ಧರ್ಮನ ತಾವು ಹೇಳಿದಾಗ ಕೇಳಬೇಕು, ಆ ರೀತಿ ಮಾಡೋದು. ಪಾಂಡವಾನ್ ಪ್ರತಿ ಅಧರ್ಮಂಚ ಯುದ್ಧಂ ಸ ಪ್ರತ್ಯಪಾದ. ಇದೆಲ್ಲ ನೋಡಿದಾಗ ಎಂಟೈರ್ ಕಲಿಯುಗದ ಒಂದು ಕಾನ್ಸೆಪ್ಟ್ ಸಿಗುತ್ತೆ, ಹೇಗೆ ನಡೀತಾರೆ ಅಂತೇಳಿ. ಆಗ ನಮಗೆ ಹಾಗೆ ನಡ್ಕೋಬೇಕು ಅಂತ ಒಂದು ಐಡಿಯಾ ಕ್ಲಿಯರಾಗಿ ಗೊತ್ತಾಯ್ತಾ. ಇದು ಓದ್ದೇ ಹೋಗಿಬಿಟ್ರೆ ಎಷ್ಟು ಮಿಸ್ ಆಗುತ್ತೆ ನೋಡಬೇಕು. ಪಾಂಡವಾನ್ ಪ್ರತಿ ಅಧರ್ಮಂಚ ಯುದ್ಧಂ ಸ ಪ್ರತ್ಯಪಾದಯತ್, ಪ್ರತಿಪಾದನೆ ಮಾಡಿ ಹೇಳಿದ. ಆಗ ಧರ್ಮವಾದ ಒಪ್ತಾ ಇರಲಿಕ್ಕೇನು ಕಾರಣ, ಹಠವಾದೆ ಅವದದ್ ಭೀಮೋ ಯಂ ಧರ್ಮಂ ದ್ರೌಪದಿ ತಥಾ ತಮೇವ ಭುಕ್ತ್ವಾ ಧರ್ಮಜಸ್ತು ಚಕಾರ ಚ ನಿರುತ್ತರಂ. ಇದು ಫಸ್ಟ್ ಟೈಮ್ ಏನು ಭೀಮಸೇನ ದ್ರೌಪದಿ ಹೇಳಿದ್ರಲ್ಲ, ಅದು ಪೂರ್ತಿ ಕನ್ವಿನ್ಸ್ ಆಗಿತ್ತು, ಇನ್ನು ಸಾಧ್ಯ ಇಲ್ಲ ಅಂತ. ಯುಧಿಷ್ಠಿರ ಈಗ ಯುದ್ಧದಲ್ಲಿ ಸ್ಥಿರವಾಗಿ ನಿಂತವನು. ಇದು ದೊಡ್ಡ ಬದಲಾವಣೆ. ಇದು ಕರಿಷ್ಯೆ ವಚನಂ ತವ ಅಂತ ಅರ್ಜುನ ಹೇಳಿದ್ದು ಕೃಷ್ಣನ ಉಪದೇಶ ಕೇಳಿದ ಮೇಲೆ, ಈ ಮಾತು ಹೇಳಿದ್ದು ಭೀಮಸೇನ ಉಪದೇಶ ಕೇಳಿದ ಮೇಲೆ. ಸೊ ಕೃಷ್ಣ ಭೀಮರ ರೋಲ್ ಎಷ್ಟು ಇಂಪಾರ್ಟೆಂಟ್ ಇದೆ. ಹರಿವಾಯುಗಳ ಪಾತ್ರ ಎಲ್ಲ ಅರ್ಥದಲ್ಲೂ ಕೂಡ ಕ್ಲಿಯರಾಗಿ ಕಾಣಿಸುತ್ತೆ. ಇದನ್ನು ಯಾರು ಇವತ್ತಿನವರೆಗೂ ಕೂಡ ಯಾರೂ ಯೋಚನೆ ಮಾಡಿಲ್ಲ. ಯಾರು ಮಹಾಭಾರತ ಬಗ್ಗೆ ಬರೆದ ಯಾರೂ ಕೂಡ ಅಂಥ ಧರ್ಮರಾಜ ಯಾತಕ್ಕೆ ಬದಲಾವಣೆಯಾದ ಮೂರದಲ್ಲಿ ಸ್ಪಷ್ಟ. ಯಾವ ಕವಿಗಳು ಬರೀಲಿಲ್ಲ ಅದನ್ನು, ಗೊತ್ತಾಯ್ತಾ, ಯಾವ ಕವಿಗಳು ಬರೀಲಿಕ್ಕೆ ಹೋಗಲಿಲ್ಲ. ಅದರಿಂದ ಒಗಟ್ಟು ಹಾಗೆ ಉಳ್ಕೊಂಡ್ಬಿಡ್ತದೆ. ಇದು ಮೇನ್ ರೋಲ್ ಇರೋದು ಭೀಮ ದ್ರೌಪದಿ. ಅದು ಹೇಳೋದಕ್ಕೆ ಇವ್ರಿಗೆ ಇಷ್ಟ ಇಲ್ಲ, ಯಾರಿಗೆ ಬೇರೆಯವರಿಗೆ ಅದು ಇಷ್ಟ ಇಲ್ಲ. ಭೀಮನ ಪಾತ್ರ ಬಂದುಬಿಡ್ತಾರೆ ಸಂಕಟ. ಅವ್ರಿಗೆ ಗೊತ್ತಿದ್ದು ಬರಲಿಲ್ಲ, ಕೆಲವ್ರಿಗೆ ಗೊತ್ತಿಲ್ಲದೆ ಬರಲಿಲ್ಲ. ಉಳಿದವ್ರಿಗೆ ಗೊತ್ತಾಗೋ ಚಾನ್ಸೇ ಇಲ್ಲ. ಯಾರು ಸಂಸ್ಕೃತನೂ ಬರೋದಿಲ್ಲ, ಇದೂ ಗೊತ್ತಿಲ್ಲ. ಅದರಿಂದಾಗಿಯೇ ಯಾರಿಗೂ ಗೊತ್ತಾಗಲಿಲ್ಲ. ಇದು ಮೇಜರ್ ಚೇಂಜ್ ಇರೋದು. ಅಂದರೆ ಭೀಮನ ರೋಲ್ ಎಷ್ಟು ದೊಡ್ಡದಾಯ್ತು. ಈಗ ಹಿರಿಯನ್ ತಿಳ್ಕೊಂಡ್ರೆ ಭೀಮನನ್ನು ಏನೋ ನಿಂತಾಗ ಸುಮ್ಮನೆ ನಿಂತ್ಕೊಂಡಿರ್ತಾರೆ. ಚೇರ್ ಕೂಡ ಇಲ್ಲ ಭೀಮಸೇನಿಗೆ. ಇದರೊಳಗೆ ಯಾವಲ್ಲಿ ನಿಂತ್ಕೊಂಡಿರೋದು ಅಷ್ಟೇ. ಆ್ಯಕ್ಚುಲಿ ಭೀಮಸೇನ ಮಾತನ್ನು ಧರ್ಮರಾಜ್ ಎಷ್ಟು ಕೇಳ್ತಿದ್ದ, ಎಲ್ಲ ಥರ ಗೈಡ್ ಮಾಡಿದ್ರು. ಎಲ್ಲ ಸ್ಟೇಜಲ್ಲೂ ಭೀಮಸೇನ ಹೇಳ್ತಾ ಇದ್ದಿದ್ದು. ಅಡುಗೆ ಮನೆ ಪುಸ್ತಕದಿಂದ ಹಿಡಿದು ಇದು ಸರಿಯಲ್ಲ 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 ಅಂತೇಳಿ. ಆ ರೋಲ್ ಇಲ್ಲೇ ಇಲ್ಲ ಎಲ್ಲೂ ಕೂಡ. ಇದರಲ್ಲಂತೂ ಟಿ ವಿ ಒಳಗೆ ಅರ್ಜುನ್ ರೋಲ್ ಮಾಡಕ್ಕೆ ಬಿಟ್ಟಿದ್ದಾರೆ. ಅಡುಗೆ ಮನೆಯಿಂದ ಎಸ್ಕೇಪ್ ಆಗೋದು ಭೀಮಸೇನ ಅಲ್ಲ, ಅರ್ಜುನನ ಪ್ಲ್ಯಾನ್ ಅಂತ. ಅದೆಲ್ಲ ಕೂಡ ಎಷ್ಟು ಬದಲಾಯಿಸ್ತಾರೆ ಅಂದರೆ ಹಾಳು ಮಾಡಿಬಿಡ್ತಾರೆ ಪೂರ್ತಿ. ಅದು ಕೋಟಿ ಜನ ನೋಡಿದ್ದಾರೆ, ನೋಡ್ತಾರೆ ಅದನ್ನು. ಯೂಟ್ಯೂಬಲ್ಲಿ ಫಾರ್ಮ್ಯಾಟಾಗಿ ಉಳ್ಕೊಂಡ್ಬಿಟ್ಟಿದೆ, ಆದ್ದರಿಂದ ಹೋಗೋದಿಲ್ಲ ಅದು. ಎಷ್ಟು ಅನ್ಯಾಯ. ಇವ್ರು ಹೇಳೋದೇನೋ 20 ಜನ ಕೂಡಿಸ್ಕೊಂಡು ಲೇಟಾಗಿ ಹೇಳಿ ಮೈಕ್ ಸರಿ ಇರಲ್ಲ. ಅದು ಕೂಡ ಕೂಡೋದು 20 ಜನ, ಮೈಕ್ ಸರಿ ಇರೋದಿಲ್ಲ. ಅವ್ರು ಆಮೇಲೆ ಬರ್ತಾರೆ ಬಗ್ಗೆ ಹೊತ್ತಿಗೆ, ಇನ್ನೂ ಜಾಸ್ತಿ ಶಬ್ದ ಮಾಡಿ ಹೋಗ್ತಾರೆ ಬಂದವರು. ಇದು ಸ್ಥಿತಿ. ಇದು ದೊಡ್ಡ ಕಾರ್ಯಕ್ರಮ ಚಪ್ಪಾಳೆ ಹಾಕ್ಕೊಂಡ್ಬಿಡ್ತೀವಿ ಅಷ್ಟೇ. ಭಾಳ ತಪ್ಪದು. ಅವ್ರು ಮಾಡೋದಕ್ಕೆ ನಡೀತಿರೋದು ಅರ್ಥಾತ್ ಸಂಬಂಧ ಇಲ್ಲ. ಅಂದರೆ ಎಷ್ಟು ಇದು ಒಳ್ಳೆ ವಿಷಯ ಗೊತ್ತಿದೆ, ಕಾರಣ ಇವ್ರಿಗೂ ಗೊತ್ತಿಲ್ಲ ಸಮಸ್ಯೆ ಏನಾಗಿದೆ ಅಂದರೆ. ಇವ್ರು ಓದಿದಿರ್ತಾರೆ ಗ್ರಂಥ, ಅವರು ಗ್ರಂಥನೇ ಇಲ್ಲ, ಗೊತ್ತಿಲ್ಲ ಅವರಿಗೆ. ಗ್ರಂಥ ಇದ್ದು ಓದೋದಿಲ್ಲ. ಇನ್ನು ಓದಿ ಅದನ್ನು ಸೀರಿಯಸ್ ಆಗಿ ಓದೋದು, ಸುಮ್ಮನೆ ಕತೆ ಓದೋದು ಅದು ಮಾಡಬಾರ್ದು. ಅದಕ್ಕೆ ಶಾಸ್ತ್ರ ಓದೋಷ್ಟು ಟೆಕ್ಸ್ಟ್ ಬುಕ್ಕನ್ನು ಯಾವಾಗ ಹೇಗೆ ಓದಬೇಕು, ರಿಪೀಟೆಡ್ಲಿ ಓದಬೇಕು. ಬೇರೆ ಬುಕ್ ಹಾಗೆ ಓದಬೇಕಾಗಿಲ್ಲ. ನಾವೆಲ್ಲ ಓದಿದಾಗ ತಾತ್ಪರ್ಯನೇ ಓದಬಾರ್ದು. ಅದ್ರ ಅನಾಹುತ ಈಗ ಆಗ್ತಿರೋ. ಹಾಂ ಯಾರು ಏನು ಹೇಳಿದ್ರೆ? ಹಾಂ ಹೇಳಿದ ಹೌದು, ಹೇಳಿಲ್ಲ. ಅದು ವಿದುರ ಮಾತ್ರ ಹೇಳಿದ್ದ. ದ್ಯೂತಕ್ಕೆ ಬಾ ಬರಬೇಡ ಅಂತ 2 ಹೇಳಿದ್ದ. ದ್ಯೂತಕ್ಕೆ ಬಾ ಅಂತ ಕರೀತಾರೆ, ನಾನು ಹೇಳ್ತೇನೆ ಬರಬೇಡ. ಸಂಜೆ ಹಾಗೆ ಹೇಳಲಿಲ್ಲ. ಬರೀ ಪಾಪ ಸಂಜೆ ಏನು ಭಾರಿ ಹೋಪ್ಸಿತ್ತು. ಇಷ್ಟೊತ್ತು ಕೂಡ ಕೆಲಸ ಆಗ್ತಿತ್ತಲ್ಲ, ಇಷ್ಟೊತ್ತರ ಆಗ್ತದೆ ಅಂತ ತಿಳ್ಕೊಂಡ್ಬಿಟ್ಟಿದ್ದ ಆತ. ಅರ್ಥ ಆಯ್ತಾ? ಎಂದೂ ಕೂಡ ಫೇಲ್ ಆಗಿರಲಿಲ್ಲ. ಏನು ಹೇಳಿದ್ರು ಧರ್ಮರಾಜ ಕೇಳಿದ್ದ. ಇಷ್ಟೊತ್ತು ಕೇಳ್ತಾರೆ ಅಂತ ಶಾಕ್ ಆಯ್ತು ಆತನಿಗೆ. ಎಲ್ರಿಗೂ ಶಾಕ್ ಆಯ್ತು, ಏನು ಧರ್ಮರಾಜ್ ಹೀಗೆ ಮಾತಾಡ್ತಾರಲ್ಲ ಅಂತ ಹೇಳಿಬಿಟ್ಟು. ಅದು ಹೇಳಿದ್ರೆ ಇನ್ನು 36 ಎಷ್ಟು ಮಹಾ ಇರ್ತೀರಿ ನೀವಿನ್ನು. ಕೆಲವೊಂದು ಮಾತಿದೆ, ವಯಸ್ಸಾದ ಹಿಂದಿದ್ದಷ್ಟು ದಿವಸ ಬೇರೆ ಮುಂದಿರೋದಿಲ್ವಲ್ಲ ಅಂತ ಹೇಳೋ ಪದ್ಧತಿ. ಅದು 60-70 ಆಗಿರುತ್ತೆ. ನ್ಯಾಚುರಲ್. ಅದು ಹಿಂದಿದ್ದಷ್ಟು ಮುಂದಿರೋ ಚಾನ್ಸಸ್ಸೇ ಇಲ್ಲ. ಈ ಉಪದೇಶ ಮಾಡೋದು ಭಾಳ ಅನುಕೂಲ. ಅದನ್ನೆಲ್ಲ ತನ್ನ ಪ್ರಕಾರ ಯೋಚನೆ ಮಾಡಿದ್ರು ಧೃತರಾಷ್ಟ್ರ. ಒಪ್ಪದೆ ತಿಳ್ಕೊಂಡ್ಬಿಟ್ಟಿದ್ದು ಗಟ್ಟಿಯಾಗಿ, ಒಪ್ಪಲೇ ಇಲ್ಲ. ಇದು ಧರ್ಮ ದೊಡ್ಡ ಬದಲಾವಣೆ. ಇದು ಅದಕ್ಕೆ ತಾತ್ವಿಕವಾದ ಬದಲಾವಣೆ. ಇದು ಮೊದಲೆಲ್ಲ ಅದು ಸೆಂಟಿಮೆಂಟಲ್ ಆಗಿರ್ತಿದ್ದ ಧರ್ಮರಾಜ. ಈಗೇನಾಯ್ತು, ಈಗ ಅದು ಎಮೋಷನಲ್, ಇದು ಡಿವೋಷನಲ್ ಸ್ಥಿತಿ ಬಂದ. ಇದು ದೊಡ್ಡ ಚೇಂಜ್. ಇದು ಒಂದು ಮಹಾಭಾರತದಲ್ಲಿ ಇದು ಮಾಡಿದ್ದು ಭೀಮಸೇನ, ದ್ರೌಪದಿ. ಎಷ್ಟು ಇಂಪಾರ್ಟೆಂಟ್ ಅದು. ಅದಕ್ಕೆ ಭೂಭಾರಹಾರಿಣೋ ವಿಷ್ಣೋ ಪ್ರಧಾನಾಂಗಂ ಹಿ ಮಾರುತಿ. ಹಠವಾದ ಏನ
ಏನು ಹೌದು ಆರ್ತಿ ಈಗ ಹಾಂ ಹಾಂ ಇಲ್ಲ ಏನಾಗಿ ಧರ್ಮರಾಜನಿಗೆ ಎರಡಿದೆ ಈಗ. ಒಂದು ಆತ ಸಹಜವಾಗಿ ಯೋಗ್ಯ, ಸಹಜವಾಗಿ ತಿಳ್ಕೊಳ್ಳೋನೆ, ಸರಿಯಾಗಿ ತಿಳ್ಕೊಂಡ. ಅಡ್ಡಿಯಾಗಿದ್ದು ಕಲಿಪ್ರವೇಶ ಎಲ್ಲ ಕಾರಣ ಅಡ್ಡಿ. ಭೀಮಸೇನ ಮಾತು ಕೇಳಿದ ಮೇಲೆ ಏನಾಯ್ತು, ಅದು ಹೊರಟೋಯ್ತು. ಆಚಾರ್ಯ ಸ್ವರೂಪಲ ಗ್ರಂಥಗಳ ಎಫೆಕ್ಟ್ ಅಂದರೆ ಇವು ವ್ಯಾಕ್ಸಿನ್ ಕೊಟ್ಟರೆ ವಾಸಿ ಆಗುತ್ತೆ ಅಂತ ಹೇಳ್ತಾರೆ, ಔಷಧಿ ಕೊಟ್ಟರೆ ಹಾಗೆ ವಾಸಿ ಆಯ್ತು ಅದರಿಗೆ. ಆದರೆ ಆ ದೃಷ್ಟಿಯಿಂದ ಪರ್ಫೆಕ್ಟ್ ಆಗಿಬಿಟ್ಟ. ಆ ಕೊನೆಗೆ ಏನಾಯಿತು, ಮತ್ತೆ ಆ ಪೂರ್ಣ ಪುಣ್ಯ ಬಿಡಿಸ್ಕೊಳ್ಳೋಕ್ಕಾಗಲಿಲ್ಲ ಆತನಿಗೆ. ಅದಕ್ಕೆ ಮುಂದೆ ಪಶ್ಚಾತ್ತಾಪ ಪಟ್ಟ. ಅದೇ ಅರ್ಜುನಿಗೆ ಪ್ರಸಂಗ ಬರಲಿಲ್ಲ, ಈತನಿಗೆ ಬಂತು. ಕಾರಣ ಅರ್ಜುನ ಯೋಗ್ಯತೆ ಜಾಸ್ತಿ ಇತ್ತು, ಈತನ ಯೋಗ್ಯತೆ ಕಡಿಮೆ ಆದ್ದರಿಂದ ಅದು ತಪ್ಪು ಅಂತ ತಿಳ್ಕೊಂಡ. ಆಮೇಲೆ ಮೊದಲು ತಿಳ್ಕೊಳ್ಳಿಲ್ಲ, ಆಮೇಲೆ ತಿಳ್ಕೊಂಡ. ಅದು ತಪ್ಪಾಗಿತ್ತು. ಮತ್ತೆ ಮೊದಲು ಸರಿಯಾಗೇ ತಿಳ್ಕೊಂಡ, ಸರಿಯಾಗಿ ತಿಳ್ಕೊಂಡು ತಪ್ಪು ಅಂತ ತಿಳ್ಕೊಂಡು ಬಂದ. ಎಷ್ಟೋ ಎಕ್ಸಾಮಲ್ಲಿ ಹಾಗಾಗುತ್ತೆ, ಸರಿ ಬರೆದಿರ್ತಾನೆ, ಅದು ಹೊಡೆದೇ ಸರಿ ತಪ್ಪು ಅದು ಸರಿ ತಪ್ಪಾಗಿಬಿಟ್ಟಿರ್ತದೆ. ಕೊನೆಗೆ ಏನೋ ಹೊಡೆಯುತ್ತೆ ಅವರಿಗೆ. ಆ್ಯಕ್ಚುಲಿ ಹಾಗೆ ಎಷ್ಟೋ ಜನ ಹಾಗೆ ಮಾಡ್ಕೊಂಡಿದ್ದಾರೆ. ಅಯ್ಯೋ ಸರಿಯಾಗಿ ಬಂದಿದ್ದೆ ತಪ್ಪು ಬರೆದುಬಿಟ್ಟೆ, ಕೊನೆಗೆ ಅದು ಕಾಟ್ ಹಾಕಿ ಬರೆದು ಇದು ಮಾಡಿ ಮಾಡ್ತಾರೆ. ಅದು ಎಷ್ಟು ಬದಲಾವಣೆ ಆಗುತ್ತೆ, ಅದು ಪೂರ್ತಿ ಎಷ್ಟು ಬೇಕೋ ಅಷ್ಟು ದಕ್ಕುತ್ತೆ ಅಷ್ಟೇ ಅವರಿಗೆ. ಪುಣ್ಯ ಕೂಡ ಎಷ್ಟು ಅಂತ ಕೇಳಿದರೆ ಅವ್ರ ಯೋಗ್ಯತೆ ತಕ್ಕಂತೆ ದಕ್ಕಬೇಕು. ಅರ್ಜುನ ಶ್ರೇಷ್ಠ ಯೋಗ್ಯತೆ ಆದ್ದರಿಂದ ಹೆಚ್ಚು ಬಂತು, ಆದರೆ ಉಳಿಸ್ಕೊಳ್ಳಿಲ್ಲ. ಕೆಲಸ ಆಯಿತು, ಭಾಳ ಮುಖ್ಯ. ಸಂಜಯಂ ಪ್ರೇಷಯಾಮಾಸ ಹಠವಾದ, ಅದು ಹಠವಾದ ಅಂತ ಹೆಸರಿಟ್ಟು ನೆನ್ಪಿಟ್ಕೋಬೇಕು. ಎಲ್ಲ ಹೇಳಿ ಹಠವಾದ. ಹಠವಾದ ಅಂದರೆ ಸ್ವರೂಪನೇ ಬೇಸಿಸೇ ಮಾತಾಡೋದು, ಅದು ದೊಡ್ಡದು ಅಂತ ಹೇಳಿದ್ರಿಂದ ಹಠವಾದ. ಅವದದ್ ಭೀಮ ಯಂ ಧರ್ಮಂ ದ್ರೌಪದಿ ತಥಾ ತಮೇವ ಭುಕ್ತ್ವಾ ಧರ್ಮಜ. ಹೇಳಿದ್ದನ್ನು ಹಾಗೆ ರಿಪೀಟ್ ಮಾಡ್ದ. ಅವ್ರು ಏನು ಹೇಳಿದ್ರಲ್ಲ ಹಾಗೆ ರಿಪೀಟ್ ಮಾಡ್ದ. ನಮ್ಮ ಕ್ಷತ್ರಿಯರು, ನಾವೀಗ ರಾಜರು ಮಾಡಬೇಕಾದ್ರೆ ಮಾಡಲೇಬೇಕು, ನಮ್ಮ ಧರ್ಮ ಎಲ್ಲ ಹೇಳಿಬಿಟ್ಟು ಆತ ಮಾತು ಕೇಳೋದಿಲ್ಲ ಅಂತಾನೆ ಹೇಳಿದ. ಧರ್ಮಜಸ್ತು ಚಕಾರ ಚ ನಿರುತ್ತರಂ. ಧರ್ಮರಾಜ ನಿರುತ್ತರನ್ನಾಗಿ ಮಾಡಿದ ಸಂಜಯನನ್ನ. ಕೃಷ್ಣೋಪಿ ತಸ್ಯ ಧರ್ಮಸ್ಯ ಪ್ರಾಮಾಣ್ಯಂ ಪ್ರತ್ಯಪಾದಯತ್. ವೆರಿ ಇಂಪಾರ್ಟೆಂಟ್. ಧರ್ಮರಾಜ ಹೇಳೋದು ಭಾರಿ ಸರಿಯಾಗಿದೆ ಅಂಥೇಳಿ ಕೃಷ್ಣ ಹೇಳಿಬಿಟ್ಟ. ಸೊ ಹರಿಯ ಮತವೇ ಹನುಮನ ಮತ ಮತ್ತೆ ಪ್ರೂವ್ ಆಯಿತು. ಕೃಷ್ಣೋಪಿ ತಸ್ಯ ಧರ್ಮಸ್ಯ ಪ್ರಾಮಾಣ್ಯಂ ಪ್ರತ್ಯಪಾದಯತೆ. ತಥೋ ನಿರುತ್ತರ ಕೃಷ್ಣಂ ಪಾಂಡವಾಂಶ್ಚ ಪ್ರಣಮ್ಯ ಸಹ. ಬಲರಾಮ ದೇವರು ಏನು ಮಾಡಿದೆ ಟೈಮ್ನಲ್ಲೇ ಮಾತಾಡಿದ್ದು ಫಾರ್, ಗೊತ್ತಾಯ್ತಾ? ಅದೆಲ್ಲ ಹಿಂದೆ ಇದು ಫ್ಲ್ಯಾಶ್ ಬ್ಯಾಕ್ ಇದು. ಅಷ್ಟು ಮಾಡಿಬಿಟ್ಟು ಕೊನೆಗೆ ಅವರಿಗೆ ಸಾತ್ಯಕಿ ಅದು ತಪ್ಪು ಅಂತ ಹೇಳಿಬಿಟ್ಟು ಅವರು ಉತ್ತರ ಕೊಡೋಕ್ಕಾಗಲಿಲ್ಲ. ಮತ್ತು ಅವರವರಲ್ಲೇ ವಾಕ್ಯಾರ್ಥ ನಡೀತು, ಸಾಕಷ್ಟು ಅವರವರಲ್ಲೇ ನಡೀತು. ಆದರೆ ಎಲ್ಲ ಕೊನೆ ಕೃಷ್ಣ ತೀರ್ಮಾನ ಮಾಡಿದೆ ಸಾಧ್ಯ ಇಲ್ಲ ಅಂತೇಳಿ. ಧರ್ಮರಾಜ ಪ್ರೆಸೆಂಟ್ ಮಾಡಿದೆ ಕೇಸನ್ನು, ಕೃಷ್ಣ ಅಪ್ರೂವ್ ಮಾಡಿದ. ಉಳಿದವ್ರ ಮಾತು ನಿಂತೋಯ್ತು ಅಲ್ಲಿಗೆ. ಏನು ಪ್ರತಿಪಾದನೆ ಮಾಡಿದ. ಪ್ರತಿಪಾದನೆ ಮಾಡೋದು ಪ್ರತ್ಯಪಾದಯತ್. ಕ್ರಿಯಾಪದ ಮಾಡಿದಾಗ ಆ ರೀತಿ ಚೇಂಜ್ ಆಯ್ತು ಅಷ್ಟೇ. ಈಗ ನಿರುತ್ತರ ಬರೀ ಹೇಳೋದು ಬೇರೆ, ಪ್ರತಿಪಾದನೆ ಮಾಡೋದು ಸಬ್ಸ್ಟ್ಯಾನ್ಷಿಯೇಟ್ ಮಾಡೋದು. ಮತ್ತು ಅಲ್ಲಿ ಬೆಂಕಿ ಇದೆ, ಧೂಮ ಇರೋದ್ರಿಂದ ಬೆಂಕಿ ಇದೆ, ಅದಕ್ಕೇನಂತ ಅದು ಪ್ರತಿಪಾದನೆ. ಇದು ಬೆಂಕಿ ಒಳಗೆ ಕಾಣಿದ ಅವನು ಅಂದ್ಕೊಂಡ ಹೇಳಿಸ್ತ ಅಷ್ಟೇ, ಬೆಂಕಿ ಇದೆ ಅಷ್ಟೇ, ಒಂದೇ ಹೇಳಲಿಲ್ಲ ಅವನು. ಧೂಮಾತಂತ ಕಾರಣ ಕೊಟ್ಟು ಹೇಳಿದಾಗ ಏನಾಗ್ತಿತ್ತು, ಅದು ಪ್ರತಿಪಾದನೆ ಅಂತ ಕರೀತಾರೆ. ಯಾವುದು ಹೇಳ್ತಾರೇನಪ್ಪ, ಉತ್ಪಾದನೆ ಮಾಡು ಪ್ರತಿಪಾದನೆ ಮಾಡು, ಪರೀಕ್ಷೆ ಕೊಡ್ಬೇಕಾದ್ರೆ ಕೇಳ್ತಾರೆ. ಉಪಪಾದನೆ ಮಾಡಿದ್ದೇನಾ? ಪ್ರತಿಪಾದನೆ ಅಂದರೂ ಉಪಪಾದನೆ ಅಂದರೂ ಒಂದೇ. ಕೃಷ್ಣೋಪಿ ತಸ್ಯ ಧರ್ಮಸ್ಯ ಪ್ರಾಮಾಣ್ಯಂ ಪ್ರತ್ಯಪಾದಯತೆ ತಥೋ ನಿರುತ್ತರ ಕೃಷ್ಣಂ ಪಾಂಡವಾಂಶ್ಚ ಪ್ರಣಮ್ಯ ಸಹ. ಆಗೇನು ಮಾಡ್ದ, ಉತ್ತರ ಕೊಡಲಿಕ್ಕಾಗಲಿಲ್ಲ. ಪಾಂಡವರಿಗೆ ಕೃಷ್ಣ ನಮಸ್ಕಾರ ಮಾಡ್ದ, ಪಾಂಡವರಿಗೆ ನಮಸ್ಕಾರ ಮಾಡ್ದ, ಹೊರಟ ಅಲ್ಲಿಂದ. ಧೃತರಾಷ್ಟ್ರಂ ಯಯೌ ತಂಚ ವಿನಿಂದ್ಯ ಪ್ರಯಯೌ ಗೃಹಂ. ಇದು ಭಾರಿ ಇಂಟ್ರೆಸ್ಟಿಂಗ್ ಇದು. ಧೃತರಾಷ್ಟ್ರಂ ಯಯೌ ತಂಚ ವಿನಿಂದ್ಯ ಪ್ರಯಯೌ ಗೃಹಂ ನಿಂದಿತಃ ಸಂಜಯೇನಾಸೌ ಆಹೂಯ ವಿದುರಮ್ನಿಸಿ. ಧೃತರಾಷ್ಟ್ರದ ಹತ್ರ ಕಾಯ್ಕೊಂಡು ಕೂತಿದ್ದ. ಏನು ಒಪ್ಕೊಂಡ್ಬಿಟ್ಟಿರ್ತಾರೆ, ಇನ್ನೇನು ಇದು ಮಾಡೋದು, ಪಟ್ಟಾಭಿಷೇಕ ಇನ್ನೊಂದು ಆಗೋದಷ್ಟೇ ಬಾಕಿ ಅಂಥೇಳಿ ಹೋಗಿ ಮಾಡಿದ ಕೆಲಸ ಸಂಜೆ ಇರುವಂಥ ಬಾಯಿ ಬಂದ ಬೈದ ಆತನ. ಯಾಕೆ ತಾನು ಬೈಸ್ಕೊಂಡ್ಬಂದಿದ್ದನಲ್ಲ, ಇಲ್ಲೇ ಟ್ರಾನ್ಸ್ಫರ್ ಮಾಡಿದೆ ಎಲ್ಲ ಕೂಡ. ನಿನ್ನ ಮಾತು ಕಟ್ಕೊಂಡು ನಾನು ಮರ್ಯಾದೆ ಕಳ್ಕೊಂಡೆ, ಕೃಷ್ಣಕಲ್ಲಿ ಬೈಸ್ಕೊಂಡ್ಬಿಟ್ಟೆ ನಾನೀಗ ಎಲ್ಲ ಹೇಳ್ತಾರೆ. ಇದು ಭಾರಿ ಇಂಪಾರ್ಟೆಂಟ್ ಇದು. ಅಂದರೆ ಸಂಜೆಯರಿಗೂ ಸಹ ಭಾರಿ ಕ್ಲೋಸ್ ಅವರು. ಅದು ಈಗ ಭಾರಿ ಸಿಟ್ಟು ಬಂದುಬಿಟ್ಟು ಅಲ್ಲೇನು ಮಾಡೋಂಗಿರಲಿಲ್ಲ. ಆದ್ದರಿಂದ ಆಫೀಸಲ್ಲಿ ಗಲಾಟೆ ಮಾಡಿ ಮನೇಲಿ ಗಲಾಟೆ ಮಾಡ್ತಾರಲ್ಲ ಹಾಗೆ, ಅದು ಸೈಕಾಲಜಿ. ಅದು ಒಂದು ಕಡೆ ಬೈಸ್ಕೊಂಡು ಬರ್ತಾರೆ, ಏನಾದ್ರು ಒಂದು ಕಡೆ ಹಾಕ್ಬೇಕು ಹೊರಗಡೆ. ಅದನ್ನು ಇನ್ನು ಯಾರು ಸಿಗ್ತಾರೋ ಅದನ್ನು ಹಾಕಿಬಿಡ್ತಾರೆ, ಆಯ್ತು ಅಷ್ಟೆ. ತಥೋ ನಿರುತ್ತರ ಕೃಷ್ಣ ಧೃತರಾಷ್ಟ್ರಂ ಯಯೌ ತಂಚ ವಿನಿಂದ್ಯ ಪ್ರಯಯೌ ಗೃಹಂ ನಿಂದಿತಃ ಸಂಜಯೇನಾಸೌ ಆಹೂಯ ವಿದುರಮ್ನಿಸಿ. ಏನಾಯ್ತು ಹೇಳೋದು, ನಾನು ಏನು ಹೇಳಲ್ಲ ಈಗ, ಬೆಳಿಗ್ಗೆ ಸಭೆಯಲ್ಲಿ ಹೇಳ್ತೀನಿ ಅಂದ್ಬಿಟ್ಟು. ಏನಾಯ್ತು ಹೇಳೋ ಆದರೂ ಹೇಳಲಿಲ್ಲ. ನಿನ್ನ ಮಾತು ಕಟ್ಕೊಂಡು ಹೋದೆ, ಮರ್ಯಾದೆ ಹೋಯಿತು, ಹಾಳಾಗೋಯ್ತು ಅಂಥೇಳಿ ಹೇಳೋದೆಲ್ಲ ನಾಳೆ ಬೆಳಿಗ್ಗೆ ಹೇಳಿ ಸಭೆಯಲ್ಲಿ ಹೇಳ್ತೇನೆ ಹೊರತು ನಿನ್ನ ಮುಂದೆ ಹೇಳೋದಿಲ್ಲ ಅಂತ ಹೊರಟೋಗ್ಬಿಟ್ಟ. ಇದರ ಟೆನ್ಷನ್ ಏನಾಯಿತು ಅಂತೇಳಿ ನಿದ್ದೆ ಬರ್ತಾ ಇಲ್ಲ. ಆಗ ವಿದುರನ್ನು ಕೈ ಕಳಿಸ್ದೆ. ವಿದುರ ಬಂದು ಆಗ ವಿದುರನ ಹೆಚ್ಚು ಶುರುವಾಯಿತು. ಇದೆಲ್ಲ ಆಯಿತು, ಏನು ನಿದ್ದೆ ಬರ್ತಾ ಇಲ್ಲ ನನಗೆ ಯಾತಕ್ಕೆ ಅಂತ ಕೇಳಿದ. ಆಗ ಹೇಳ್ತಾರೆ, 6 ಜನಕ್ಕೆ ನಿದ್ದೆ ಬರೋದಲ್ಲಿ ಗೊತ್ತಾ ಅಂತ ಹೇಳಿದ.
6 ಜನಕ್ಕೆ ನಿದ್ದೆ ಬರೋದಿಲ್ಲ. ಅವೆಲ್ಲ ಭಾಳ ಇಂಟ್ರೆಸ್ಟಿಂಗ್, ಎಲ್ಲ ಸರಿಯಾಗಿ ಅನಲೈಸ್ ಮಾಡಿದರೆ ಡಾಕ್ಟರ್ಸ್ ಓದಬೇಕಾದ್ರೆ ನಿದ್ರೆ ಯಾಕೆ ಬರೋದಿಲ್ಲ, ಔಷಧಿ ಕೊಟ್ಟಿದ್ದು ಮಲಗಿಸಿದ್ದೆ, ಹಾಗೆ ಮಾಡಬಾರ್ದು. ಗೊತ್ತಾಯ್ತಾ? ಹೃತಸ್ವಂ ಕಾವ್ಯನಂ ಚೋರಂ ಪ್ರಜಾಗರಾಹ ಪ್ರಯಚ್ಛಂತಿ. ಅಂದರೆ ಯಾರು ಕಾವ್ಯನೋ, ಯಾರು ಕಳ್ಕೊಂಡಿರ್ತಾನೋ, ದೊಡ್ಡವ್ರ ಜೊತೆ ವಿರೋಧ ಕಟ್ಕೊಂಡಿರ್ತಾನೋ, ತಪ್ಪು ಮಾಡಿರ್ತಾನೋ, ಗೊತ್ತಾಯ್ತಾ, ಅಂಥವರೆಲ್ಲ ನಿದ್ದೆ ಬರೋದಿಲ್ಲ ಅವರಿಗೆ. ಗೊತ್ತಾಯ್ತಾ? ಭಾಳ ಸ್ವಾರಸ್ಯ ಅದು. ಏನೋ ಗಿಲ್ಟಿ, ಅದು ಗಿಲ್ಟಿ ಅದು ಒಂದೇ ಅಲ್ಲ, ಇವೆಲ್ಲ ಸೇರಿದಾಗ ಸೇರಿಬಿಡುತ್ತೆ. ಕೃಷ್ಣೋಪಿ ತಸ್ಯ ಧೃತರಾಷ್ಟ್ರಂ ಯಯೌ ತಂಚ ವಿನಿಂದ್ಯ ಪ್ರೇಯೌ ಗೃಹಂ ನಿಂತಿತ ಸಂಜಯೇನಾಸೌ ಆಹೂಯ ವಿದರಮ್ನಿಸಿ. ನೋಡಿ, ನಿಸಿ ಆಗಲೇ ರಾತ್ರಿ ಆಗೋಗ್ಬಿಟ್ಟಿದೆ, ಅಲ್ಲಿ ಬಂದು ಹೇಳೋ ಹೊತ್ತಿಗೆ ಆಗ ಜನ ಹೇಳಿ ಕಳಿಸಿ. ವಿದರ ಬಂದಾಗ ಭಾಳ ಇಂಪಾರ್ಟೆಂಟ್. ವಿದರ ಯಾವ ಕಾಲಕ್ಕೂ ಏನು ಮಾಡೋದು ಅವೈಲೇಬಲ್ ಆಗಿದ್ದ. ಧರ್ಮ ಅಂಬೋದು ಯಾವಾಗ ಬೇಕಾದ್ರೂ ಬರುತ್ತೆ, ನಾವು ಮಾಡೋದಿಲ್ಲ ಅಷ್ಟೇ ಹೊರತು ಧರ್ಮ ಈಗಲೂ ಸ್ವಾಗತ ಅಂತ ಹೇಳ್ತಾರೆ. ಒಳ್ಳೆಯವನಾಗಲಿಕ್ಕೆ ಟೂ ಲೇಟ್ ಎಂಬ ಪ್ರಸಂಗ ಇಲ್ಲ. ಅವತಾವಣ ಯಾವಾಗ ಚೇಂಜ್ ಆದ? ಅಟ್ ದಿ ಟೈಮ್ ಆಫ್ ಡೆತ್ ಮೊಮೆಂಟ್ ಅದು, ಡೆತ್ ಮೊಮೆಂಟಲ್ಲಿ ಚೇಂಜ್ ಆದ. ಅಲ್ಲಿವರೆಗೂ ಚಾನ್ಸಸ್ ಇದೆ. ನೀವು ಪೇಪರ್ ಕೊಡೋದಕ್ಕಿಂತ ಮುಂಚೆ ನೀವು ಚೇಂಜ್ ಮಾಡೋಕ್ಕೆ ಬರುತ್ತೆ. ಕೊಟ್ಟ ಮೇಲೆ ಅಲ್ಲೇ ರಿಜಿಸ್ಟ್ರೇಷನ್ ಆಗ್ತಾ ಇರುತ್ತೆ. ಅವಾಗ ತಪ್ಪುಗಳಿಂದ ಚೇಂಜ್ ಮಾಡಿಬಿಡೋದು ಅಲ್ಲೇ. ಆಮೇಲೆ ಒಂದು ಸರ್ತಿ ಕಬ್ಸ್ ಔಟ್ ಹಾಕ್ಬೋದು, ಇನ್ನೊಂದು ಡಿಲೇ ಮಾಡಬೇಕಾಗುತ್ತೆ. ಒಂದು ಸರ್ತಿ ಅದು ಅಕ್ಸೆಪ್ಟ್ ಆಯಿತು ಅಂದರೆ ಅಲ್ಲಿ ಚೇಂಜ್ ಮಾಡೋಕ್ಕೆ ಬರೋದಿಲ್ಲ. ಗೊತ್ತಾಯ್ತಾ? ಅದಕ್ಕೆ ಅಲ್ಲೇ ಅದೇ ಪೇಪರಲ್ಲಿ ಚೇಂಜ್ ಮಾಡೋಕ್ಕೆ ಬರುತ್ತೆ, ಬೇರೆಲ್ಲಿ ಚೇಂಜ್ ಮಾಡೋಕ್ಕೆ ಬರೋದಿಲ್ಲ. ಅದಕ್ಕೆ ಇದೇ ಸಾಧನೆ ಎಲ್ಲಿ ಮಾಡಬೇಕು ನಾವೀಗ? ಗೋಳು ಹೋಗೋದ ಮುನ್ನ ಕೋಟೆ ರಕ್ಷಿಸಬೇಕು. ಇದೆಲ್ಲ ಅರ್ಥ ಮಾಡಿಕೊಂಡ್ರೆ ನಮ್ಮ ಜವಾಬ್ದಾರಿ. ತಥೋ ನಿರುತ್ತರ ಕೃಷ್ಣಂ ಪಾಂಡವಾಂಶ್ಚ ಪ್ರಣಮ್ಯ ಸಹ ಧೃತರಾಷ್ಟ್ರಂ ಯಯೌ ತಂಚ. ಹೇಳಿದೆ ಗೀತಾದಲ್ಲಿ 8ನೇ ಅಧ್ಯಾಯ 10ನೇ ಶ್ಲೋಕ ಅಂದ. ಆಮೇಲೆ ತಕ್ಷಣ ಹಾಗಲ್ಲ 9ನೇ ಅದು ಕರೆಕ್ಟ್. ಏನು ಯಾರು ಗಲಾಟೆ ಮಾಡಲ್ಲ ಅದನ್ನು, ಸರಿ ಅದು. ಆಮೇಲೆ ಹೇಳೋಗಿಲ್ಲ, ಅವನು ಹೇಳಿದ್ಮೇಲೆ ಹೇಳಬಾರ್ದು, ಮುಗಿದೋಯ್ತು ಕತೆ. ನೀವು ತಪ್ಪು ಹೇಳಿದ್ದೆ ಅಂತ ಅವನೊಂದು ಬಿಡ್ತಾನೆ, ಆಗೇನು ಚೇಂಜ್ ಮಾಡ್ಕೊಳಕ್ಕೆ ಬರೋಲ್ಲ, ತಾನೇ ಚೇಂಜ್ ಮಾಡ್ಕೋಬೋದು. ಕರೆಕ್ಷನಾಗಿ ಸೈನ್ ಮಾಡಿಬಿಟ್ರೆ ಆಗೋ ಹಾಗೆ ಅಷ್ಟೇ. ತಥೋ ನಿರುತ್ತರ ಕೃಷ್ಣಂ ಪಾಂಡ. ಅದಕ್ಕೆ ಪಶ್ಚಾತ್ತಾಪ ಪ್ರಾಯಶ್ಚಿತ್ತ ಅಂದರೆ ನಮ್ಮ ಸೈಡಿಂದ ಮಾಡ್ಕೋಬೋದಾದ ಕೆಲಸ ಅದು. ನಮ್ಮ ಸೈಡಿಂದ ಸುಖವಾಗಿ ಮಾಡ್ಕೋಬೋದಾದ ಕೆಲಸ. ತುಂಬ ಜನ ಏನು ಮಾಡ್ತಾರೆ, ಅದನ್ನೇ ಸರಿ ಅಂತ ವಾದಿಸ್ತಾರೆ, ಭಾರಿ ಹಠ ಮಾಡ್ತಾರೆ, ಹುಚ್ಚಾಬಟ್ಟಿ ಮಾಡ್ತಾರೆ, ಹಾಳಾಗೋಗ್ಬಿಡುತ್ತೆ. ಪಾಪ ಅದು ಕನ್ಫರ್ಮ್ ಆಗುತ್ತೆ, ಅಲ್ಲಿ ಪಾಪ ಅನ್ನೋದು ನಿಶ್ಚಿತ ಆಗಿಬಿಡುತ್ತೆ. ಧೃತರಾಷ್ಟ್ರಂ ಯಯೌ ತಂಚ ನಿಂದಿತಃ ಸಂಜಯೇನಾಸೌ ಪಪ್ರಚ್ಛ ಸೋ ಅವಧರ್ಮಂ ಪಾರ್ಥಾನಾಂ ರಾಜ್ಯದಾಪನಂ ಐಹಿಕಸ್ಯ ಸುಖಸ್ಯಾಪಿ ಕಾರಣಂ ತದನಿಂದಿತಂ. ವಿದರನೀತಿ ಸಾರಾಂಶ ಹೇಳಿಬಿಡ್ತಾರೆ. ವಿದರನೀತಿ ಭಾರಿ ಸಾರ, ಬರೀ ಸುಭಾಷಿತಗಳದು, ತುಂಬ ಬರೋದೆಲ್ಲ ಬರೀ ಸುಭಾಷಿತಗಳೇ. ಸರಿಯಾಗಿ ವಿದರ 2 ಪಾರ್ಟ್ ಇದೆ, ವಿದರನೀತಿ ಸನಸ್ಸು ಜಾತಿಯ. ವಿದರನೀತಿ ಪೂರ್ತಿ ಎಲ್ಲರಿಗೂ ಬೇಕಾದ ಧರ್ಮ, ನಿತ್ಯ ಧರ್ಮಗಳು, ಸಾಮಾನ್ಯ ಧರ್ಮ, ರಾಜಧರ್ಮ ಎಲ್ಲದನ್ನು ಹೇಳ್ತಾ ಹೋಗ್ತಾರೆ. ಪಪ್ರಚ್ಛ ಸಹ ಅವದತ್ ಧರ್ಮಂ ಪಾರ್ಥಾನಾಂ. ಅದು ಸಾರಾಂಶ ಏನು ಅಂದರೆ ಪಾಂಡವರಿಗೆ ರಾಜ್ಯವನ್ನು ಕೊಡಬೇಕು. ಅದು ಕೊಟ್ಟರೆ ನಿದ್ದೆ ಬರೋದಿಲ್ಲ ಅಂತ ಹೇಳಿದ್ರು. ಪಾಂಡವರಿಗೆ ರಾಜ್ಯವನ್ನು ಕೊಡಬೇಕು. ಐಹಿಕಸ್ಯ ಸುಖಸ್ಯಾಪಿ, ಅದು ಬರೀ ಪಾರತ್ರಿಕ ಅಲ್ಲ, ಐಹಿಕ ಸುಖಕ್ಕೂ ಕಾರಣ. ಈ ಶ್ರೇಯಸ್ಸಿದೆ, ಇಷ್ಟೇ ಅದೇನು ಉಪಯೋಗ, ಶ್ರೇಯಸ್ಸಿದೆ, ಎರಡಕ್ಕೂ ಬರುತ್ತೆ. ಅದು ಚೆನ್ನಾಗಿ ಓದಿ ಪಾಸಾದ, ಇಹಲೋಕದಲ್ಲೂ ಕೀರ್ತಿ ಬಂತು, ಮುಂದೆ ಕೆಲಸ ಸಿಕ್ತು, ಎಲ್ಲ ಆಗೋದು. ಕಾಪಿಗಳು ಸಿಕ್ಕಾಕೊಂಡ, ಮರ್ಯಾದೆ ಹೋಯ್ತು, ಇದು ಹೋಯ್ತು, ಬೇರೆ ಕಡೆ ಸಿಗೋದೇ ಇಲ್ಲ. ಪ್ರೇಯಸ್ ಯಾವಲು ಭಾರಿ ಡೇಂಜರ್. ಭಾರಿ ಸರಿಯಾಗಿದ್ದರೂ ಕೂಡ ಅದರ ಎಫೆಕ್ಟ್ ತುಂಬ ಕಡಿಮೆ. ತಪ್ಪಾದ್ರಂತೂ ಭಾರಿ ಫಜೀತಿ. ಇದು ಹಾಗಲ್ಲ. ಸ್ವಲ್ಪಮಪ್ಯಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯ. ಸ್ವಲ್ಪನೇ ಮಾಡಿದ್ರು ಕೂಡ ಧರ್ಮ ಏನು ಮಾಡುತ್ತದು, ಬಹಳ ಎತ್ತರಕ್ಕೆ ಒಯ್ದುಬಿಡುತ್ತೆ. ಇದನ್ನು ಜನ ಅರ್ಥ ಮಾಡಿಕೊಂಡಷ್ಟು ಕೂಡ ಒಳ್ಳೆ ರೀತಿ ಬದುಕೋದು ಸಾಧ್ಯ. ಏನೋ ಟೆಂಪ್ಟ್ ಆಗ್ತಾರೆ, ಸ್ವಲ್ಪ ಟೆಂಪ್ಟ್ ಆಗಿಬಿಟ್ಟು ಏನೋ ಹಾಳಾಗೋಗ್ಬಿಡ್ತಾರೆ. ಏನೋ ಕೃಷ್ಣೋಪಿ ತಸ್ಯ ಅನ್ಯಥಾ ಸರ್ವಪುತ್ರಾಣಾಂ ವಿಪ್ರಾಶಂ ಧರ್ಮಾತಿ ಲಂಘನಂ ತತ್ರ ಭಾವಮಕೃತ್ವಾ ಸಹ ಜ್ಞಾನಾದಿಚ್ಛನ್ನಘ ಕ್ಷಯಂ. ಅದಕ್ಕೆ ಹೇಳ್ತಾರೆ ಕಾರಣಂ ತತ್ ಅನಿಂದಿತಂ. ಮತ್ತು ಯಾವ ಕಾರಣಕ್ಕೂ ನಿಂದೆ ಮಾಡೋ ಚಾನ್ಸಸ್ಸೇ ಇಲ್ಲ, ಅದನ್ನು ನೀವು ಮಾಡಬೇಕು. ಅನ್ಯಥಾ ಸರ್ವಪುತ್ರಾಣಾಂ ನಾಶಂ ಧರ್ಮಾತಿ ಲಂಘನಂ. ಪರೀಕ್ಷೆಗೆ ಹೋದ ಫೇಲ್ ಆದ, ಯಾರು ದಡ್ಡ ಅಂತಾರೆ ಹೊರತು ದುಷ್ಟ ಅಂತ ಕರೆಯೋದಿಲ್ಲ. ಕಾಪಿ ಮಾಡೋದು ಯಾವುದು ದುಷ್ಟ ಅಂತ ಆಗುತ್ತೆ. ಗೊತ್ತಾಯ್ತಾ? ದಡ್ಡತನ ಯಾವಾಗಲೂ ಪನಿಷಬಲ್ ಅಫೆನ್ಸ್ ಅಲ್ಲ, ಇದು ಪನಿಷಬಲ್ ಅಫೆನ್ಸ್ ಇದು. ಅದಕ್ಕೆ ಜಾಣ ಮಗ ಭಾರಿ ಧೂರ್ತ ಪಾಪಿಷ್ಟ, ಉಪಯೋಗ ಇಲ್ಲ. ದಡ್ಡ ನೋ ಪ್ರಾಬ್ಲಮ್. ದಡ್ಡ ಪರ್ಸನಲಿ ತುಂಬ ಲಾಸ್ ಮಾಡ್ಕೋತಾನೆ, ಇನ್ನೊಬ್ಬರಿಗೆ ತೊಂದರೆ ಮಾಡೋದು ಕಡಿಮೆ ಅವನು. ಇವನು ಹಾಗಲ್ಲ, ಇನ್ನೊಬ್ಬರಿಗೆ ನಾಶ ಮಾಡ್ತಾನೆ. ತನಗೆ ಒಳ್ಳೇದು ಮಾಡ್ಕೊಡೋಕ್ಕೆ ಹೋಗಿ ಇನ್ನೊಬ್ಬರಿಗೆ ನಾಶ ಮಾಡ್ತಾನೆ. ಅದಕ್ಕೋಸ್ಕರ ಭಾರಿ ಬುದ್ಧಿವಂತ ಪರ್ವರ್ಟೆಡ್ ಆಗೋದಕ್ಕಿಂತ ಭಾರಿ ದಡ್ಡ ಆದರೆ ವಾಸಿ. ಅವನು ಸಾಯ್ಬೋದೇ ಹೊರತು ಇನ್ನೊಬ್ಬರು ನಾಶ ಮಾಡೋ ಚಾನ್ಸಸ್ ಭಾಳ ಕಡಿಮೆ. ಅವನು ಮಾಡಿದ್ರು ವಿತಿನ್ ಲಿಮಿಟ್ಸ್ ಮಾಡ್ತಾವೆ. ಅಟೆಂಡರ್ ಎಷ್ಟು ತಪ್ಪು ಮಾಡ್ಬೋದು ಅವನು? ಕೋಟಿಗಟ್ಟಲೆ ಯಾರೂ ಅಟೆಂಡೆನ್ಸ್ ಲಂಚ ಕೊಡೋದಿಲ್ಲ. ಗೊತ್ತಾಯ್ತಾ? ಅವ್ರು ಎಷ್ಟು ಕೊಡ್ತಾರೋ ನೀವು ಪಾಪ?
1500 ₹10 ಅಷ್ಟೇ. ಈಗ ಸ್ವಲ್ಪ ರೇಟ್ ಜಾಸ್ತಿ ಆಗಿರ್ಬೋದು ಅಷ್ಟೇ ಹೊರತು ಅಷ್ಟೇ ಜಾಸ್ತಿ ಇಲ್ಲ. ಆದರೆ ಅವ್ರಿಗೆ ಕೊಡಬೇಕಾದ್ರೆ ಸಿಕ್ಕಾಪಟ್ಟೆ ಕೊಡಬೇಕು, ಧೂರ್ತತನ. ಆದ್ದರಿಂದ ಲೋಯರ್ ಲೆವೆಲಲ್ಲಿ ಎಷ್ಟೇ ಲಂಚ, ಹಿಂದೆಲ್ಲ ಲೋಯರ್ ಲೆವೆಲಲ್ಲಿ ಇತ್ತು, ಹೈಯರ್ ಲೆವೆಲ್ ಇರಲಿಲ್ಲ. ಈ ಹೈಯರ್ ಲೆವೆಲಲ್ಲಿ ಇವರು ಹೈಯರ್ ಆದರೂ ಅದು ಭಾರಿ ಹೈಯರ್ ಆಗಿತ್ತು. ಹಿಂದೆ ಅವ್ರಿಗೆ ಗೊತ್ತಾಗದು ಹಾಳಾಗೋಲ್ಲದು ಬಿಟ್ಬಿಡ್ತಾಯಿದ್ರು. ಅದು ಮೇಲೆ ಹರಡಿ ಹೊರಟೋಯ್ತು. ವೃಷ್ಟಿ ಮೇಲಿಂದ ಕೆಳಗೆ ಬಂದರೆ ಕೆಳಗಿಂದ ಮೇಲೆ ಹೋಯ್ತು, ಅಷ್ಟೇ ವ್ಯತ್ಯಾಸ. ಉಲ್ಟಾ ಪಲ್ಟಾ ಹೋದಾಗಾಯಿತು. ನಿಂದಿತಃ ಅನ್ಯಥಾ ಸರ್ವಪುತ್ರಾಣಂ ನಾಶಂ ಧರ್ಮಾತಿ ಲಂಘನಂ ತತ್ರ ಭಾವ. ಅಲ್ಲೇ ಹೋದರೆ ಭಾರಿ ಪಾಪ ಬರುತ್ತೆ. ಮಕ್ಕಳೆಲ್ಲ ಸಾಯ್ತಾರೆ ಎರಡೆರಡು. ಮಾಡಿದರೆ ಕೀರ್ತಿ ಬಂತು, ಇದು ಬಂತು, ಯಾರು ಎಲ್ಲ ಉಳೀತು. ಇಲ್ಲ, ಎಲ್ಲ ರಿವರ್ಸ್. ಅದು ಕಂಪಲ್ಸರಿ. ಅದು ಏಕಾದಶಿ ಮಾಡಿದರೆ ಮಹಾಪುಣ್ಯ, ಬಿಟ್ಟರೆ ಮಹಾಪಾಪ. ವಿಷ್ಣು ಪಂಚಕ ಮಾಡಿದರೆ ಮಹಾಪುಣ್ಯ, ಬಿಟ್ಟರೆ ಪಾಪ ಅಂತಿಲ್ಲ. ಗೊತ್ತಾಯ್ತಾ? ಇದು ಪ್ಲಸ್ ಪಾಯಿಂಟ್ ಅಷ್ಟೇ ಇದು. ಆದರೆ ಇದು ಹಾಗಲ್ಲ, ಕಂಪಲ್ಸರಿ ಇದು. ಈ ಕೊಡೋದು ಧರ್ಮ, ಮಾಡಿದರೆ ಒಳ್ಳೆಯದಾಗುತ್ತೆ, ಬಿಟ್ಟರೆ ಅಧರ್ಮ ಆಗುತ್ತೆ. ಎಲ್ಲ ಮಕ್ಕಳು ಸಾಯ್ತಾರೆ. ಮಕ್ಕಳು ಸಾಯ್ತಾರೆ ಅಂತ ಯಾತಕ್ಕೆ ಕೇಳ್ತಾರೆ ಅಂದರೆ, ಮಕ್ಕಳಿಗಾಗೇ ಮಾಡ್ತಿರೋದು ನೀನು, ಅವರೇ ಸಾಯ್ತಾರೆ. ಮುಂದೆ ಯಾರಿಗೀಗ? ಯಾರಿಗೋಸ್ಕರ ಮಾಡ್ತಿದ್ದೆ ಅವರೇ ಇರೋದಿಲ್ಲ ಅಂದಮೇಲೆ ಮಾಡಿದ್ದು ವ್ಯರ್ಥ ಆಗುತ್ತಲ್ಲ. ಅಲ್ಲಿ ಪಾಯಿಂಟ್ ಇರೋದಲ್ಲಿ. ಮಕ್ಕಳು ಸಾಯೋದಕ್ಕೂ ಇದು ಏನು ಸಂಬಂಧ ಅಂದರೆ, ಇಷ್ಟೆಲ್ಲ ಮಾಡಿದ ಗೊತ್ತು, ಸೈಕಾಲಜಿ ಗೊತ್ತಾಗ್ತರಿಗೆ ವಿದುರನಿಗೆ. ಪುತ್ರ ವ್ಯಾಮೋಹದಿಂದ ಮಾಡ್ತಾ ಇದ್ದೀಯ, ಆದ್ದರಿಂದ ಯಾರಿಗೋಸ್ಕರ ಮಾಡ್ತೀಯೋ ಅವರೇ ನಾಶವಾಗ್ತಾರೆ. ಅದು ಒಬ್ಬರಲ್ಲ, ಸರ್ವಪುತ್ರಾಣಾಂ ನಾಶಂ. ಒಬ್ಬನಾರೇ ಉಳ್ಕೊಂಡ್ರೆ ಹೋಗಲಿ ಅನ್ಕೋಬೋದು, ಅದೂ ಇಲ್ಲ. ಧರ್ಮ ಅತಿಲಂಘನಂ, ಸರ್ವಪುತ್ರ ನಾಶ ಆಗಿದ್ದು ಇಲ್ಲಿ ಅನರ್ಥ. ಧರ್ಮ ಅತಿಲಂಘನಂ ಅಲ್ಲಿ ಅನರ್ಥ. ಧರ್ಮ ಮೀರಿದ್ದಕ್ಕೆ ಅಲ್ಲಿ ಅಫೆನ್ಸು, ಇಲ್ಲಿದು. ಎಷ್ಟು ಆಶ್ಚರ್ಯ. ರಾಂಗ್ ಸೈಡಲ್ಲಿ ಹೋದ, ಆ್ಯಕ್ಸಿಡೆಂಟ್ ಆಯಿತು, ಕೈಕಾಲು ಮುರ್ಕೊಂಡ. ಕೇಸ್ ಹಾಕಿದ್ರು ಇನ್ನೊಂದು ಬಂತ ಅಲ್ಲಿಗ. ಕೇಸ್ ಹಾಕಿದ್ದು ಕೋರ್ಟ್ಗೆ ಹೋಗ್ಬೇಕಾದ್ರು, ಇಲ್ಲಿ ಕೈಕಾಲು ಮುರ್ಕೊಂಡ. ಆದರೆ ಎರಡೆರಡು ನಿಮ್ಗೆ ತೊಂದರೆ ಆಗುತ್ತೆ. ಇದೆಲ್ಲರೂ ಹೇಳಬೇಕಾದ್ರೆ ಅಧರ್ಮಾಚರಣೆಯಿಂದಾಗ ಅನಾಹುತ ಅಂತ ಕೇಳಿದರೆ ಇಹನೂ ಇಲ್ಲ ಪರನೂ ಇಲ್ಲ. ಧರ್ಮಾಚರಣೆಯಿಂದ ಇಹನೂ ಇದೆ ಪರನೂ ಇದೆ. ಕೆಲವೊಮ್ಮೆ ಇಹ ಲೇಟಾಗಿ ಸಿಗುತ್ತೆ ಅಷ್ಟೇ ಹೊರತು ಇಲ್ಲ ಅಂತಿಲ್ಲ. ಇದು ಅಲ್ಲಿ ತಿಳಿಬೇಕಾದ ಅಂಶ. ಇಲ್ಲೂ ಅಷ್ಟೇ, ಕೆಟ್ಟದವರಿಗೆ ಅನ್ಯಾಯ ಕೆಟ್ಟದ್ದು ಆಗೇ ಆಗುತ್ತೆ, ತಕ್ಷಣ ಆಗೋದಿಲ್ಲ. ಇಲ್ಲಿ ಸ್ವಾರಸ್ಯ ಅಂದರೆ ಧರ್ಮಾಚರಣೆ ಮಾಡ್ತಾರೆ, ತಕ್ಷಣ ಒಳ್ಳೆಯದಾಗೋದಿಲ್ಲ. ಅಧರ್ಮಾಚರಣೆ ಮಾಡ್ತಾರೆ, ತಕ್ಷಣ ಕೆಟ್ಟದಾಗೋದಿಲ್ಲ. ಗೊತ್ತಾಯ್ತಾ? ಅವಾಗ ಏನಾಗುತ್ತೆ? ಅಧರ್ಮಾಚರಣೆ ಮಾಡೋರಿಗೆ ತಕ್ಷಣ ಕೆಟ್ಟದಾಗಲಿಲ್ಲ, ಆದ್ದರಿಂದ ಏನು ಮಾಡ್ತಾನೆ ಅವನು? ಕಂಟಿನ್ಯೂ ಮಾಡ್ತಾನೆ. ಧರ್ಮಾಚರಣೆ ಮಾಡೋರಿಗೆ ತಕ್ಷಣ ಒಳ್ಳೆಯದಾಗಲಿಲ್ಲ, ಏನು ಮಾಡ್ತಾನೆ ಅವನು? ಬಿಟ್ಟು ಬಿಡ್ತಾನೆ. ಹೀಗಾಗತ್ತೆ. ಸೊ ಅವನು ವೇಟ್ ಮಾಡಬೇಕು. ಯಾವಾಗಲೂ ಕೂಡ ಧರ್ಮ ಅಧರ್ಮಗಳ ಬಗ್ಗೆ ಬಹಳ ಯೋಚನೆ ಮಾಡಿದರೆ ಅದೆಲ್ಲ ಎಜುಕೇಷನ್ ಇಲ್ಲ. ಅದು ವ್ಯಾಪಕ ಎಜುಕೇಷನ್ ಕೊಟ್ಟು ಎಲ್ಲರೂ ಏನಾಗಿಬಿಡ್ತಾರಾಗ ಸರಿ. ಅದು ಯಾರೂ ಆ ಕಾನ್ಸೆಪ್ಟೇ ಬಂದಿಲ್ಲ. ಈಗಾಗಬೇಕು, ತಕ್ಷಣ ಆಗಿಬಿಡ್ಬೇಕಷ್ಟೇ. ಆಮೇಲೆ ನೋಡ್ಕೊಂಡು ಈಗಂತೂ ಬಂತೋ ಇಲ್ವೋ, ಈ ಥರ ಯೋಚನೆ ಮಾಡಿದೆ. ವಿಶೇಷ ಧರ್ಮ ಅದನ್ನು ಇದು ಓದಿದಾಗ ಏನಾಗುತ್ತೆ, ಅದು ರೋಗ ಮತ್ತು ಬರೋ ಸಹಜ. ಅದು ಔಷಧಿ ಒಂದು ವ್ಯವಸ್ಥೆ ಮಾಡಿದ್ದಾರೆ ನಮಗೀಗ. ರೋಗ ಬರುತ್ತೆ ಅಂತ ಔಷಧಿ ಅಡ್ವಾನ್ಸ್ ಕೊಟ್ಬಿಟ್ಟಿದ್ದಾರೆ ಈಗ. ಅದು ಅವೆಲ್ಲ ಮಾಡ್ಕೋತಾ ಇಲ್ಲ ಈಗ. ವ್ಯಾಕ್ಸಿನ್ ಹಾಕ್ಸೋಡ್ರೆ ಇವತ್ತು ಹಾಕ್ಸೋದಿಲ್ಲ, ಕೆಲವೆಲ್ಲ ಹಾಕ್ಸೋണ്ടിಲ್ವಲ್ಲ. ತುಂಬ ಜನ ಬೂಸ್ಟರ್ ಡೋಸ್ ಹಾಕ್ಸೋಳಿಲ್ಲ, ಹಾಗೆ ಬಿಟ್ಬಿಟ್ರು. ಆ ಥರ ಆಗಿ ಎಲ್ಲರೂ ಹಾಕ್ಸೋണ്ടിದ್ದರೆ ಮುಂದೆ ಬರೋ ಚಾನ್ಸಸ್ ಕಡಿಮೆ ಆಗ್ತಿತ್ತು, ಇನ್ನೂ ಕಡಿಮೆ ಆಗ್ತಿತ್ತು. ಆ ಥರ ಆಗಿ ಇಲ್ಲಿ ಎಲ್ಲ ಕೊಟ್ಬಿಟ್ಟಿದ್ದಾರೆ. ಇದರೊಳಗೆ ಯಾರೂ ತೊಗೊಳ್ತಾ ಇಲ್ಲ. ಅದು ನಂಬಿ ಬರಲಿಕ್ಕಿಲ್ಲ ಅಂದ್ಕೊಂಡೆ ಬಂದು ಹಾಳಾಗುತ್ತೆ. ತತ್ರ ಭಾವ ಮಕೃತ್ವ ಸಹ ಜ್ಞಾನಾದಿ ಚನ್ನಘ ಕ್ಷಯಂ ವಿಷ್ಣು ಸ್ವರೂಪಂ ಪಪ್ರಚ್ಛ ಸೋ ಅಸ್ಪ. ಇದೆಲ್ಲ ಯೋಚನೆ ಮಾಡ್ದ. ನೋಡಿ ಬಿದರ ಅದು ಕರೆ ಹೇಳ್ತೀನಿ, ಎಲ್ಲದೆಲ್ಲ ಕರೆಕ್ಟು. ನೀವು ಹೇಳ್ತಿದ್ದೆಲ್ಲ ಮನಸ್ಸು ಒಪ್ಪಿಟ್ಬಿಡುತ್ತೆ. ಈಗ ಯಾವಾಗ ನನ್ನ ಮಗ ಬಂದು ನಿಂತ್ಕೋತಾರೋ ಎಲ್ಲ ಚೇಂಜ್ ಆಗಿಬಿಡುತ್ತೆ ಅಂತ ಹೇಳ್ತಾರೆ. ಇದೇ ಮಾತು ಹೇಳ್ತಾರೆ. ಅವ್ರು ನೋಡಿದ ತಕ್ಷಣ ಏನಾಗುತ್ತೆ ನನಗೆ, ಎಲ್ಲ ಮೈಂಡ್ ಚೇಂಜ್ ಆಗಿಬಿಡುತ್ತೆ. ಕರೆಕ್ಟ್ ಬೇಡ ದುಡ್ಡು ಯಾವಾಗ ಇಟ್ಟುಬಿಡ್ತಾರೆ, ಏನಾಗುತ್ತೆ ಅಲ್ಲಿಗೆ. ಆಗ ನೋಡೋಕೆ ಸ್ವಲ್ಪ ಇರೋ ಅಂತಾರೆ, ಆಮೇಲೆ ಕೆಲಸ ಆಗಿಬಿಡುತ್ತೆ. ಅದಕ್ಕೆ ಅವ್ರು ತೊಗೊಂಡೋಗಿರ್ಬೇಕು. ಅದು ಒಳಗೆ ಏನಿರ್ತೋ ಬಿಡುತ್ತೋ ತೊಗೊಂಡು ಹೋಗಿರ್ತಾರೆ, ಹಿಡ್ಕೊಂಡು ಹೋಗಿರ್ತಾರೆ. ಆಗಲೇ ಎಂಟ್ರಿ ಕೊಡೋದಿಲ್ಲ ಅವರು. ಇದು ಶುರುವಾಗುತ್ತೆ. ಅದು ನೋಡಿದಾಗ ಏನಾಗುತ್ತೆ, ಅಧರ್ಮ ಎಳೆದು ಬಿಡೋದು. ಏಕಾಶ ಎಲ್ಲ ತಿನ್ನೋದನ್ನು ನೋಡಿಬಿಟ್ರೆ ನೆಕ್ಸ್ಟ್ ಟೈಮ್ ಮಾಡಿದರೆ ಆಯಿತು ಅಂತ ತಿನ್ನೋಕ್ಕೆ ಬಂದುಬಿಡ್ತಾರೆ. ಅದು ಎಳೆಯುತ್ತೆ ಅದಕ್ಕೆ ದುಡ್ಡಿನ ಸಂಘ ಮಾಡಬಾರ್ದು. ಅವ್ರ ತಾನೇ ಕೆಲಸ ಮಾಡೋದು. ಅಲ್ಲಿ ಟೆಂಪ್ಟಾಗೋ ಚಾನ್ಸಸ್ಸೇ ಇಲ್ಲ. ಒಳ್ಳೆಯವ್ರ ಜೊತೆಗಿದ್ದರೆ ಆಗೋದೇ ಇಲ್ಲ. ಇದೆಲ್ಲ ಯಾವಾಗಲೂ ಹೇಳೋದಕ್ಕೂ ಕಣ್ಣಿಗೆ ಕಂಡಾಗ ಆಗೋದಕ್ಕೂ ತುಂಬ ಚೇಂಜ್ ಅದು. ಅದಕ್ಕೋಸ್ಕರನೇ ಅವನು ಕಂಡ ತಕ್ಷಣ ಹೀಗಾಗತ್ತೆ. ಕಲಿಯೋರು ಈಗ ಅದು ಬಿಟ್ಟಬೇಡ, ಪದ್ಧತಿನೇ ಬೇಡ. ಜ್ಞಾನದ ಬಗ್ಗೆ ಏನು ಹೇಳ್ತಾರೆ? ಜ್ಞಾನದ ಮಹತ್ವ ಏನು? ಜ್ಞಾನಾಗ್ನಿ ಸರ್ವಕರ್ಮಾಣಿ ಭಸ್ಮಸಾತ್ ಕುರುತೆ ಅರ್ಜುನ ಹೇಳಿಬಿಟ್ಟಿದ್ದಾರೆ. ಹೀಗಾಗಿ ಗೊತ್ತಾಯ್ತು. ಯಥೈತಾಂಶಿ ಸಮಿದ್ಧೋಗ್ನಿ ದಹ್ಯ. ಯಾವಾಗ ಒಂದು ಉರಿತಕ್ಕಂಥ ಬೆಂಕಿ ಎಲ್ಲ ಸುಟ್ಟಾಕ ಹಾಗೆ ಜ್ಞಾನ ಏನು ಮಾಡುತ್ತೆ, ಎಲ್ಲ ಪಾಪನ ಕಳೆದು ಬಿಡುತ್ತೆ ಅಂತ ಹೇಳ್ತಾರಲ್ಲ. ಇದು ಪಾಪ ಕಾರ್ಯನೇ. ಜ್ಞಾನ ಬಂದರೆ ಸರಿ ಹೋಗುತ್ತಲ್ಲ. ಜ್ಞಾನೋಪದೇಶ ಮಾಡು ಅಂತ ಕೇಳ್ತಾರೆ. ಅರ್ಥ ಆಯಿತು? ಜ್ಞಾನೋಪದೇಶ ಮಾಡೋದು ನನಗೆ ಇದು ಸರಿ ಹೋಗ್ಲಿಕ್ಕೆ ತಯಾರಿಲ್ಲ. ಜ್ಞಾನೋಪದೇಶ ಮಾಡು ಅಂತ ಕೇಳಿದಾಗ ಹೇಳ್ತಾರೆ, ನಾನು ಮಾಡೋದಿಲ್ಲ.
ಅಲ್ಲಿ ಹೇಳ್ದು ಶೂದ್ರ ಯೋನವು ಪ್ರಜಾತೋಹಂ. ನನಗೆ ಗೊತ್ತಿದೆ ಅಂತ ಹೇಳೋದು, ಗೊತ್ತಿಲ್ಲ ಅಂತ ಹೇಳೋದಿಲ್ಲ, ನನಗೆ ಗೊತ್ತಿದೆ ಆದರೆ ನಾನು ಹೇಳಬಾರ್ದು. ಬ್ರಹ್ಮಜ್ಞಾನ ಬ್ರಹ್ಮವಿದ್ಯೆಯನ್ನು ಯಾರು ಹೇಳಬಾರ್ದು? ಬ್ರಾಹ್ಮಣನ ಅಲ್ದವನು ಹೇಳಬಾರ್ದು. ಆದ್ದರಿಂದ ನಾನು ಹೇಳೋದಿಲ್ಲ ಅಂತ ಹೇಳ್ದ. ಆ್ಯಕ್ಚುಲಿ ದೇವತೆ ಈತ, ಶಾಸ್ತ್ರದೃಷ್ಟಿಯಿಂದ ಬ್ರಾಹ್ಮಣ ಅಲ್ಲ, ಅದ್ರ ಮೇಲಿದ್ದಾನೆ. ಆದರೆ ಲೋಕದೃಷ್ಟಿಯಿಂದ ಏನು ಫಾಲೋ ಮಾಡಬೇಕು? ಧರ್ಮಾಚರಣೆ ಫಾಲೋ. ವಿದುರ ನೋಡಿ, ಇದು ಭಾಳ ಮುಖ್ಯ ಇದೆ. ಆ ಸಮಯದಲ್ಲೂ ಕೂಡ ಧರ್ಮ ಪಾಲನೆ ಮಾಡ್ತಾನೆ. ಅದು ವಿದುರನ ಒಂದು ವೈಶಿಷ್ಟ್ಯ ಇದೆ. ಅದು ಎಚ್ಚರ ಇರಬೇಕು. ಕೀರ್ತಿ ಬರುತ್ತೆ ಇದು ಮಧ್ಯರಾತ್ರಿ ಈಗ ಯಾರು ಸಿಗ್ತಾರೆ ಯೋಚನೆ ಮಾಡೋದು. ಇಲ್ಲ ಇಲ್ಲ ನಾನು ಹೇಳೋದಿಲ್ಲ, ಬಟ್ ನೀನು ಕೇಳಿದ್ದೆ ಅದು ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳಿದ. ಏನು ವ್ಯವಸ್ಥೆ ಮಾಡಿದೆ? ಈಗ ವ್ಯವಸ್ಥೆ ಮಾಡ್ದ. ತಾನು ಗುರುಗಳು ಕರಿತೇನೆ ಅಂತ ಹೇಳಿದ. ಸನಾತನ ಸನಸ್ಸುಜಾತರು ಬಂದರು, ಅವ್ರ ಕೈಲಿ ಹೇಳಿಸ್ತಾರೆ. ಅನ್ಯಥ ಅರ್ಜೆಂಟ್ ತಾನೇ ಡಾಕ್ಟ್ರು ಕೂಡ ಔಷಧಿನ ತಾನು ಕೊಡ್ಲಿಕ್ಕೆ ಹೋಗಬಾರ್ದು. ಗೊತ್ತಿದ್ದರೂ ಕೂಡ ಯಾರು ಕೊಡಬೇಕಂದ್ರೆ ಸಂಬಂಧಪಟ್ಟವರೇ ಕೊಡಬೇಕು. ಅದಕ್ಕೆ ಸ್ವಧರ್ಮ ಅಂತ ಕರೆದಿದ್ದು. ಸ್ವಧರ್ಮ ಅಷ್ಟೇ. ಸನಸ್ಸುಜಾತರು ಹಾಂ, ಮೂಲ ರೂಪದಲ್ಲಿ ಇವರೇ ಆಗ್ತಾರೆ. ಸನಸ್ಸುಜಾತರು ದೇವರಲ್ಲ, ಸನತ್ ಕುಮಾರ್ ಆಗಿದ್ದರೆ ಆಗ್ತಿತ್ತು. ಕಾಮಾತ ಮೇಲಿದ್ದಾರೆ, ಸನಸ್ಸುಜಾತ ಕೆಳಗೆ ಬರ್ತಾರೆ. ಆದ್ದರಿಂದ ಇವರೇ ಮೇಲಿರೋದು, ಯಮದೇವರೇ ಮೇಲಿರೋದು. ಲೋಕದೃಷ್ಟಿಯಲ್ಲಿ ಅಷ್ಟೇ, ಅದೇ ಫಾಲೋ ಮಾಡಬೇಕಷ್ಟೆ. ಹಾಂ, ಯಾರ? ಹಾಂ, ಇನ್ನೂ ಕಡಿಮೆ ಬರ್ತಾರೆ. ಋಷಿಗಳ ಗುಂಪಿಗೆ ಬರ್ತಾರೆ ಅಷ್ಟೇ, ಇದಕ್ಕೆ ಬರೋದಿಲ್ಲ. ಸನತ್ ಕುಮಾರರು ಮಾತ್ರ ಮೇಲೆ ಬರ್ತಾರೆ. ಸನತ್ ಕುಮಾರ ಕಾಮ, ಉಳಿದು 3 ಜನ ಬರೋದಿಲ್ಲ. 3 ಜನ ಗುಂಪಿ ಬರೋದಿಲ್ಲ. ತತ್ರ ಭಾವಮಕೃತ್ವಾ ಸಹ ಜ್ಞಾನಾದಿಚ್ಛನ್ನಘಕ್ಷಯಂ ವಿಷ್ಣೋ ಸ್ವರೂಪಂ ಪಪ್ರಚ್ಛಾಸೋ ಅಸ್ಮರಚ್ಚ ಸನಾತನಂ ಸಭಾಸ ಆಗತ್ಯ ಅವದತ್ತತ್. ಆ ಕ್ಷಣನೇ ಬಂದರು, ಭಾಳ ಇಂಪಾರ್ಟೆಂಟ್. ಆ ಕ್ಷಣಕ್ಕೆ ಮಧ್ಯರಾತ್ರಿಯೇ ಬಂದರು. ಕರೆದ ತಕ್ಷಣ ಮಾನಸಪುತ್ರರು ಯೋಗಿಗಳಾದ್ರಿಂದ ತಕ್ಷಣ ಬಂದರು. ವಿಷ್ಣುರ್ ಮಾಯಾವಿನ ಶುಭ ಅವ್ರು ಹೇಳಿದ್ದು ಅದನ್ನೇ ಅವರು ಹೇಳಿದ್ದು ಕೂಡ ಕೊನೆಗೆ. ನೋಡಪ್ಪ, ಮಾಯಾ ವಿಷ್ಣೋ ತತ್ವಂ ಆಗಮ ಅವದತ್ ವಿಷ್ಣೋ ತತ್ವಂ. ವಿಷ್ಣು ತತ್ವ ನಿರ್ಣಯ ಆದಾಗ ಆಯ್ತದು. ಏನಾಯ್ತದು? ಮಾಯಾವಿನಃ ಶುಭ ನಗತಿ ಎಂದು ಮೋಸಗಾರರಿಗೆ ಒಳ್ಳೆ ಗತಿ ಆಗೋದಿಲ್ಲ. ನಾಸತೋ ವಿದ್ಯತೆ ಭಾವ ನಾಭಾವೋ ವಿದ್ಯತೆ ಸತಃ. ಅವ್ರು ಹೇಳಿದ್ದು ಅದೇ. ಜ್ಞಾನದ ಬಗ್ಗೆ ಸಾಕಷ್ಟು ಹೇಳ್ತಾರೆ. ಆದರೆ ಒಟ್ಟು ತೀರ್ಮಾನ ಏನು ಅಂದರೆ ಇಷ್ಟೇ. ಎಂದೂ ಕೂಡ ಅದು ಇವ್ರು ಏನು ಅವಾಯ್ಡ್ ಮಾಡಲಿಕ್ಕೆ ಟ್ರೈ ಮಾಡ್ದ, ಅದನ್ನು ಮಾಡಲಿಕ್ಕೆ ಅದೇ ಸಿದ್ಧಾಂತ ಅಲ್ಲೂ ಬಂತು. ಮೋಸ ಕಪಟ ಇದೆ. ಮೋಸ ಕಪಟ ಎಂದು ಮೋಸ ಕಪಟಕ್ಕೇನು ಸಿಗೋದಿಲ್ಲ, ಜಯ ಸಿಗೋದಿಲ್ಲ. ಅಲ್ಟಿಮೇಟ್ ಇದರಲ್ಲಿ ಲೋಯರ್ ಲೆವೆಲ್ ರೊಕ್ಕಾಗಿಬಿಡುತ್ತದು. ಇನ್ನು ಅದ್ರ ಮುಂದೆ ಅದು ಕೈ ಕೊಡೋದು. ಅದಕ್ಕೆ ಅಂತೆ ರಿಸಲ್ಟ್ ಯಾವಾಗ ನೋಡಬೇಕಾಗ ಊಟ ಮಾಡ್ದ ಒಂದು ಮಾತಿದೆ ಅಂತೆ, ಚೆನ್ನಾಗಿತ್ತು ಅಂತ ಆಗ ಹೇಳಬಾರ್ದು ಅಂತೆ. ಯಾವಾಗ ಹೇಳಬೇಕು ಅಂತ? ಜೀರ್ಣವನ್ನಂ ಪ್ರಶಂಸಂತಿ. ನೀವು ಸುಖವಾಗಿ 4 ದಿವಸ ಆಯ್ತು, ಏನು ಈಗ ಪರವಾಗಿಲ್ಲ ಅಂತ ಹೇಳ್ಬೇಕು. ಆಗ ಮುಂದೇನಾಗುತ್ತೋ ಗೊತ್ತಿಲ್ಲ. ಅನ್ನ ಬಿಸಿ ಊಟ ಆಸ್ಪತ್ರೆ ಸೇರಿದ್ರು ಅಂತ ಆಗುತ್ತಲ್ಲ, ಹಾಗಾಗಬಾರ್ದು. ಜೀರ್ಣವನ್ನಂ ಪ್ರಶಂಸಂತಿ. ಅನ್ನ ಜೀರ್ಣ ಆದಮೇಲೆ ಹೋಗಿಡ್ಬೇಕು. ಇವೆಲ್ಲ ಲೋಕನೀತಿ ಅರ್ಥ ಮಾಡಿಕೊಂಡ್ರೆ ಎರಡಕ್ಕೂ ಅಲ್ಪ ಆಗುತ್ತೆ. ಶಾಸ್ತ್ರ ನೀತಿನೂ ಲೋಕನೀತಿನೂ ಎರಡೂ ಆಗಿಬಿಡೋದು. ಅವೆಲ್ಲ ಟೆಕ್ಸ್ಟ್ ಬುಕ್ ಆಗಬೇಕು ಅವೆಲ್ಲ ಕೂಡ. ಈ ಟೆಕ್ಸ್ಟ್ ಬುಕ್ಗಳೇ ಬೇರೆ. ಅವದತ್ ಧೃತರಾಷ್ಟ್ರಾಯ ಸಭಾಯಾಂ ಕುರು ಸನ್ನಿಧೌ ನಗತಿಶ್ಚ ಇತ್ಯಥ ಪ್ರಾತಃ ಸಂಜಯ ಪಾಂಡವೋದಿತಂ ಅವದತ್ ಧೃತರಾಷ್ಟ್ರಾಯ ಸಭಾಯಾಂ ಕುರು ಸನ್ನಿಧೌ. ಸಭೆ ಏರ್ಪಾಟೆ ಆಯಿತು, ಅಲ್ಲಿ ಹೇಳಿದ್ರು. ಅದು ಅಫಿಷಿಯಲ್ ಇದ್ರೆ ಎಲ್ಲಿ ಹೇಳಬೇಕು ನಾವೀಗ? ನಾವು ಇಲ್ಲೂ ಸದನದಲ್ಲಿ ನೋಡ್ಕೋತೀವಿ ಅಂತಾರಲ್ಲ, ಅಸೆಂಬ್ಲಿ ಆ ಥರ ಅಲ್ಲೇ ಹೇಳ್ತೀರಿ ಅಂತ ಹೇಳಿದ ಅದನ್ನು ಕುರು ಸನ್ನಿಧೌ. ಅಷ್ಟು ವಿಷಯನ ಅಷ್ಟಲ್ಲಿ ಮುಗಿಸ್ಬಿಟ್ರು. ಕಾರಣ ಏನಂದರೆ ಉಳಿದು ಎಲ್ಲ ಬರ್ತಲ್ಲ ಆ ವಿಷಯನೇ ಇರೋದರಿಂದ ಅದು ಸೇರಿಸ್ಕೊಂಡು ಓದಿ ಅಂತ ಅರ್ಥ. ಮುಂದೆ ವಾದಿರಾಜ ಸ್ವಾಮಿಗಳು ಸತ್ಯಧರ್ಮರು ಅವರೆಲ್ಲ ಕೂಡ ಏನು ಮಾಡಿದರು? ವಿಶೇಷ ವ್ಯಾಖ್ಯಾನ ಬರೆದಿದ್ದಾರೆ ವಿದುರ ನೀತಿಗೆ ಮತ್ತು ಸದಸ್ಸು ಜಾತಿಗೆ. ತಚ್ಛ್ರುತ್ವಾ ಸತು ಧೀತೋಪಿ ಪುತ್ರ ಸ್ನೇಹಾನುಗೋ ನೃಪಃ ರಾಜ್ಯಂ ನಾದಾತ್ ಪಾಂಡವಾನಾಂ ತಥೋ ಧರ್ಮಸುತೋ ನೃಪಃ. ತಚ್ಛ್ರುತ್ವಾ ಸಹ ತು ಭೀತಃ ಅಪಿ ಪುತ್ರ ಸ್ನೇಹಾನುಗಃ ನೃಪಃ ರಾಜ್ಯಂ ನ ಅದಾತ್ ಪಾಂಡವಾನಾಂ ತತಃ ಧರ್ಮಸುತೋ ನೃಪಃ. ಇಷ್ಟು ಕೇಳಿ ಭಯ ಆಯಿತು, ಎಲ್ಲ ಆಯಿತು. ಪುತ್ರ ಸ್ನೇಹಾನುಗೋ ನೃಪಃ. ಪುತ್ರ ಸ್ನೇಹ ಬಿಡ್ಲಿಕ್ಕಾಗ್ತಾಯಿಲ್ಲ. ದೊಡ್ಡ ರೋಗ ಅದು. ಪುತ್ರ ಕೆಲವು ಚಟ ಬಿಡಲಿಕ್ಕೆ ಮನುಷ್ಯನಿಗೆ ಭಾರಿ ಕಷ್ಟ ಇರುತ್ತಲ್ಲ. ಇದು ಹೊರಗಿನಿಂದ ಬಂದಿರೋ ಚಟಗಳು, ಒಳಗಿನಿಂದ ಬಂದಿರೋ ಮೋಹ ಇದು. ಅದರಲ್ಲಿ ಬಿಡಲಿಕ್ಕಾಗ್ತಾಯಿಲ್ಲ. ರಾಜ್ಯಂ ನಾದಾತ್. ರಿಸಲ್ಟ್ ಏನು ಅಂದರೆ ಒಪ್ಕೊಳ್ಳಿಲ್ಲ. ಸಭೆಯಲ್ಲಿ ಹೇಳಿದ್ರು ಅಯ್ಯೋ ಧರ್ಮಸುತೋ ನೃಪಃ. ಆ ಕ್ಷಣನೇ ತಥೋ ಧರ್ಮಸುತೋ ನೃಪಃ ಯದುಕ್ತವಾನ್ ಸಂಜಯಾಯ. ಅವರೆಲ್ಲ ಸಭೆಯಲ್ಲಿ ಎಲ್ಲರೂ ಹೇಳಿದರು, ಏನು ಹೇಳಿದ್ರು ಕೇಳಲಿಲ್ಲ. ಸಂಜಯ್ ಬೇಕಾಷ್ಟು ಹೇಳ್ತಾರೆ. ಏನೇನು ತಿಳ್ಕೊಂಡಿದ್ದೆ ಭೀಮಸೇನನ್ನು ಗೊತ್ತಾ ನೀನು? ತಪ್ಪು ತಿಳ್ಕೊಂಡಿದ್ದಿ. ಭೀಮಸೇನ ಗದೆ ಹಿಡಿದ್ರೆ ಗದೆ ಯುಗ ಮುಗೀತು ಅಂತಲೇ ಅರ್ಥ. ಹಾಗೆ ಆಗಿದ್ದು. ದ್ವಾಪರ ಯುಗ ಮುಗಿದೋಯ್ತು, ಕಲಿಯುಗನೇ ಶುರುವಾಯಿತು. ಅಂದರೆ ಒಂದು ಏಜೇ ಚೇಂಜ್ ಆಗುತ್ತೆ. ಅಂಥವ್ರು ಎಲ್ಲಿ ಅರ್ಜುನ, ಎಲ್ಲಿ ನಿನ್ನ ಮಕ್ಕಳು ಯೋಚನೆ ಸಾಕಷ್ಟು ಹೇಳಿದ.
ಯಾರು ಹೇಳಿದ್ರು ಕೇಳಲಿಲ್ಲ. ಯದುಕ್ತವಾನ್ ಸಂಜಯಾಯ ಯದಿದಿತ್ ಸತಿ ನಃ ಪಿತಾ. ಕೊನೆಗೊಂದು ಮಾತು ಹೇಳಿದ್ದ, ನಮ್ಮಪ್ಪ ಏನಾದ್ರು ಕೊಡೋದಾಗಿದ್ದರೆ ಗೊತ್ತಾಯ್ತಾ, ನೀನು ಬರಬೇಕಾಗಿರುತ್ತೆ, ಅದು ಆಗ ನೀನು ಬಾ, ಈ ರಾಜ್ಯ ಕೊಡೋ ವ್ಯವಸ್ಥೆ ಆಯಿತು ಅಂದರೆ ಬಂದು ಹೇಳು. ಇಲ್ಲದೆ ಹೋದರೆ ಏನಂತ ಅರ್ಥ? ಕೊಡೋದಿಲ್ಲ ಅಂತಲೇ ಅರ್ಥ ಏನೋ ಯುದ್ಧ ನಿಶ್ಚಿತ ಅಂತಲೇ ಅರ್ಥ ಆಯ್ತಾ? ಇಷ್ಟು ಹೇಳಿದ್ದ. ಯದುಕ್ತವಾನ್ ಸಂಜಯಾಯ ದಿತ್ಸತಿ ಅಂದರೆ ದಾತುಂ ಇಚ್ಛತಿ, ಅವನು ಕೊಡೋ ಇಚ್ಛೆ ಪಟ್ಟರೆ ಮಾತ್ರ ನಃ ಪಿತ ರಾಜ್ಯಂ ತದಾ ತ್ವಮಾಗಚ್ಚ, ನೀನು ಬಾ. ವಿದುರೋವ ನಚೇನ್ನಚ, ವಿದುರನಾದರೂ ಬರಲಿ, ನೀವಿಬ್ಬರಲ್ಲಿ ಯಾರು ಬಂದರೂ ಕೂಡ ಏನರ್ಥ? ರಾಜ್ಯ ಕೊಳ್ಳೋಕೆ ತಯಾರಾಗಿದ್ದೀರಿ ಅಂತ ಅರ್ಥ. ಯಾರು ಬರದೇ ಹೋದ ಏನರ್ಥ? ತಯಾರಾಗಿಲ್ಲ ಅಂತ ಅರ್ಥ. ಮುಂದೆ ಏನು ಮಾಡ್ಬೋದು ನಾವು? ಆ್ಯಕ್ಷನ್ ನಮ್ಮ ಆ್ಯಕ್ಷನ್ ನಾವು ತೊಗೊಳ್ಬೋದು ಅಂತ ಅರ್ಥ. ಅಷ್ಟು ಹೇಳಿದ್ದ. ಅವ್ರು ಬರಲಿಲ್ಲ. ಈ ಸುದ್ದಿ ಹೇಳೋಕ್ಕೆ ಹೋಗಬೇಕಾಗಿಲ್ಲ, ಅದಕ್ಕೋಸ್ಕರ ಹೋಗಲಿಲ್ಲ. ತಾವು ಅಥ ಅನಾಗತೋ ಜ್ಞಾತ್ವ ಮಂತ್ರಯಾಮಾಸ ಶೌರಿಣ. ಆಗ ಧರ್ಮರಾಜ ಕೇಳಿದ. ಇದೆಲ್ಲ ಮಹಾಭಾರತ ವಿಸ್ತಾರವಾಗಿರೋದ್ರಿಂದ ಆಚಾರ ಸಂಗ್ರಹ ಮಾಡಿದಷ್ಟೇ. ಕೃಷ್ಣ ಬರಲೇ ಇಲ್ಲ, ಅವ್ರು ಏನು ಮಾಡೋದು ನಾವೀಗ? ಏನು ಮಾಡೋದು? ಯುದ್ಧನೇ ಮಾಡಬೇಕಾಗತ್ತಲ್ಲ ಅಂತ ಕೇಳಿದರೆ ಕೃಷ್ಣ ಹೇಳ್ತಾನೆ, ಅದು ಸರಿ, ಯುದ್ಧನೇ ಮಾಡಬೇಕಾಗತ್ತೆ ನಿಜ. ಆದರೂ ಕೂಡ ಇದು ಯುದ್ಧ ತುಂಬ ಲೋಕನಾಶಕ್ಕೆ ಕಾರಣವಾಗತಕ್ಕಂಥದ್ದು. ಅವಸರ ಪಡೋದು ಬೇಡ, ಅದಕ್ಕೆ ನಾನೇ ಹೋಗಿ ಬರ್ತೇನೆ, ತೀರ್ಮಾನ ಮಾಡ್ಕೊಂಡು ಬರ್ತೇನೆ. ಇದು ಕೃಷ್ಣ ಹೇಳಿದ ಮಾತಿದು. ಆ್ಯಕ್ಚುಲಿ ಹೋಗಬೇಕಾಗಿರಲಿಲ್ಲ, ಅದು ಮಾತಿನ ಪ್ರಕಾರ ಹೋಗ್ತೇನೆ. ಯಾತಕ್ಕೆ? ಒಳ್ಳೆ ಕೆಲಸಕ್ಕೆ ಏನು ಮಾಡಬೇಕು? ಯಾವಾಗಲೂ ಮತ್ತೆ ಪ್ರಯತ್ನ ಪಡಬೇಕು. ತುಂಬ ಜನಕ್ಕೆ ಅನರ್ಥವಾಗೋದಾದರೆ ತಪ್ಪಿಸೋಕ್ಕೆ ಪ್ರಯತ್ನ ಪಡಬೇಕು. ಆದ್ದರಿಂದ ನಾನೇ ಹೋಗ್ತೀನಿ ಅಂತೇಳಿ. ಆಗ ಧರ್ಮರಾಜ ಹೇಳ್ತಾರೆ, ನೀನು ಹೋಗಬೇಡ, ಅವ್ರು ಭಾರಿ ದುಷ್ಟರು, ಅವಮಾನ ಮಾಡ್ತಾರೆ, ಏನೋ ಆಗುತ್ತೆ, ನೀವು ರಾಜ್ಯ ಬೇಡ, ಗಿಜ್ಜೆ ಬೇಡ, ಏನೂ ಬೇಡ, ನೀನು ಹೋಗಬೇಡ ಅಂತ ಹೇಳ್ತಾರೆ. ಇದು ಧರ್ಮರಾಜನ ಒಳ್ಳೆ ಥರ ತೋರಿಸುತ್ತೆ. ನೀನು ಹೋಗಿ ನಿನಗೆ ಅವಮಾನ ಆಗೋದನ್ನ ಸಹಿಸೋಕ್ಕೆ ಸಾಧ್ಯ ಇಲ್ಲ. ರಾಜ್ಯ ಕಳ್ಕೊಂಡು ನಷ್ಟ ಆಗುತ್ತೆ ನಮಗಷ್ಟೇ, ನಿನಗೆ ಅವಮಾನವಾದರೆ ಭಾರಿ ನೋವಾಗುತ್ತೆ, ಕಳಿಸೋದಿಲ್ಲ ಅಂತ ಹೇಳ್ತಾರೆ. ಈ ಮಾತುಗಳೆಲ್ಲ ಧರ್ಮರಾಜನ ಎಷ್ಟು ಮೇಲಕ್ಕೆ ಹೋಗುತ್ತೆ ಅಂದರೆ, ಆ ಮಾತಾಡ್ಲಿಕ್ಕೂ ಏನು ಬೇಕೋ ಒಳ್ಳೆ ಸಂಸ್ಕಾರ ಬೇಕಾದ್ರೆ. ನಿನಗೆ ಅವಮಾನ ಮಾಡಿ ನಾವಿದು ಮಾಡೋದಕ್ಕೆ ಎಂದೂ ಸಾಧ್ಯ ಇಲ್ಲ. ಮನೆಯಲ್ಲಿ ಬೇಕಿದು, ಮನೆ ಗಲಾಟೆ ಮಾಡ್ತಾರೆ, ಮನೆ ಬೇರೆ ಮಾಡೋಣ ಅಂತ. ಮನೆ ಬೇರೆ ಜೋಡಿಸಿರು ಹೇಳಬೇಕು, ಹಾಗೆಲ್ಲ ಮಾಡೋಕ್ಕೆ ಸಾಧ್ಯ ಇಲ್ಲ. ದೊಡ್ಡವರು ಹೇಳೋಕ್ಕೆ ಇವ್ರು ಗೊತ್ತಿದ್ದಿರ್ತಾರೆ, ಹೇಳೋದಕ್ಕೆ ಅದೆಲ್ಲ ಸಾಧ್ಯ ಇಲ್ಲ. ನೋಯ್ಸ್ ಹೋಗಬಾರ್ದು ನಾವು ಅಂತ ಹೇಳಿದರೆ ಆಗುತ್ತೆ. 4 ದಿವಸ ಹಾಗೆ ಮಾಡ್ತಾರೆ, ಆಮೇಲೆ ಸರಿಗೆ ಹೋಗ್ಬಿಡ್ತಾರೆ. ಇವರೇ ಅವಸರ ಬಿದ್ದು ಹೋಗ್ತಾರೆ, ಕೆಟ್ಟು ಹೋಗ್ಬಿಡುತ್ತಾರೆ. ಇಲ್ಲಿ ರಾಜ್ಯದ ಪ್ರಶ್ನೆ ನಮಗೆ ಬರೋದಿಲ್ಲ, ಸಣ್ಣ ಪುಟ್ಟ ಜಗಳಗಳೇ ದೊಡ್ಡದಾಗಿಬಿಡೋದು ಕೊನೆಗೆ. ತೌ ಅಥ ಅನಾಗತೌ ಜ್ಞಾತ್ವ ಮಂತ್ರಯಾಮಾಸ ಚೌರಿಣ ಸೋಪಿ ಆಹ ಅಹಂ ಗಮಿಷ್ಯಾಮಿ ಸಭಾಯಾಂ ಋಷಿ ಸನ್ನಿಧೌ. ಇಲ್ಲ, ನಾನು ಹೋಗ್ತೇನೆ, ಸಭೆಯಲ್ಲೇ ಹೇಳ್ತೇನೆ, ಆಯ್ತಾ? ಜಗತ್ತು ಗೊತ್ತಾಗಬೇಕಿದು. ಈಗ ಬಂದು ಹೋಗಿದ್ದೆಲ್ಲ ಒಂದು ಸೈಡ್ ಆಗಿದೆ, ಈಗ ಲೋಕಕ್ಕೆ ಗೊತ್ತಾಗಬೇಕು ಎಲ್ಲ ರೀತಿ ನಡೀತು ಅಂತೇಳಿ. ಧರ್ಮರಾಜ ನಾಳೆ ನಿನ್ನ ಬೈತಾರೆ, ಗೊತ್ತಾ? ಇವರೆಲ್ಲ ಮೂರ್ಖರು, ಧರ್ಮರಾಜ ಹೀಗೆ ಮಾಡೋದು ನಿನ್ನ ಬೈತಾರೆ, ಅದು ಸರಿಯಲ್ಲ, ಗೊತ್ತಾಯ್ತು? ನಿಮಗೆ ಅನ್ಯಾಯ ಆಗಲಿ, ನಾನು ಬಿಡೋದಿಲ್ಲ. ಮತ್ತು ನನ್ನೂ ಬೈತಾರೆ, ಗೊತ್ತಾಯ್ತಾ? ಕೃಷ್ಣ ಏನು ಮಾಡಿದ ನನಗೆ ಕೇಳ್ತಾರೆ. ಸೊ ನಾನು ಉತ್ತರ ಕೊಡಬೇಕು, ನೀನು ಉತ್ತರ ಕೊಡಬೇಕು. ಅದಕ್ಕೆ ಏನು ಮಾಡಬೇಕು ನಾವೀಗ? ನೆಗೆಟಿವ್ ರಿಪ್ಲೈ, ಅದು ಪಾಸಿಟಿವ್ ರಿಪ್ಲೈ ಬರಬೇಕು. ನೆಗೆಟಿವ್ ರಿಪ್ಲೈ ಏನದು? ಬರದೇ ಹೋದ ರಾಜ್ಯ ಮುಗಿದೋಯ್ತು. ಆದರೆ ಪಾಸಿಟಿವ್ ಆಗಲಿಲ್ಲ, ಅದು ಯಾವುದೋ ಕಾರಣಕ್ಕೆ ಏನಾಗಿರ್ಬೋದು, ಅದು ಬರದೇ ಹೋಗಿರ್ಬೋದು. ಇದು ಸ್ವಲ್ಪ ಪ್ರಯತ್ನ ಪಟ್ಟರೆ ಆಗಬಹುದು. ಇದು ನಮ್ಮ ಲೆವೆಲಲ್ಲಿ ಯೋಚನೆ ಮಾಡಬೇಕು ನಾವು. ಆದ್ದರಿಂದ ನಾನು ಹೋಗ್ತೇನೆ. ಕೋಟಿ ಜನ ಸಾಯ್ತಾರೆ, ಅಂಥ ಜನ ಸಾವನ್ನು ತಪ್ಪಿಸೋದಕ್ಕೆ ಅದಷ್ಟು ಪ್ರಯತ್ನ ಪಡಬೇಕು. ಪಾಂಡವರು ಧರ್ಮ ಅದನ್ನೇ ಅರ್ಜುನ ಹೇಳಿದ್ದ, ಕಥಂ ನಜ್ಞೇಯಮಸ್ಮಾಭಿ ಪಾಪಾದಸ್ಮಾನ್ ನಿವರ್ತಿತು. ಗೊತ್ತಾಯ್ತಾ? ಯದ್ಯಪೇತೆ ನ ಪಶ್ಯಂತಿ ಲೋಭೋಪಹತ ಚೇತಸ. ಎಲ್ಲಿ ಮಾತದೆಲ್ಲ ಗೀತದಲ್ಲೇ ಬಂದಿರೋದು, ಮೊದಲೇ ಅಧ್ಯಾಯ. ಇವರೆಲ್ಲ ಲೋಭೋಪಹತ ದುರಾಶೆಯ ಜನ. ಮುಂದೇನಾಗುತ್ತೆ ಗೊತ್ತಿಲ್ಲ ಇವರಿಗೆ, ಅದನ್ನು ನಾವು ಹಾಗೆ ಮಾಡಬಾರ್ದು. ಕಥಂ ನಜ್ಞೇಯಮಸ್ಮಾಭಿ ಪಾಪಾನ್ ಅಸ್ಮಾನ್ ನಿವರ್ತಿತು. ನಾವು ಹಾಗೆಲ್ಲ ಮಾಡಬೇಕು. ಯಾತಕ್ಕೆ? ಕುಲಕ್ಷಯ ಕೃತಂ ದೋಷಂ ಪ್ರಪಶ್ಯದ್ಭಿ ಜನಾರ್ದನ. ಮುಂದೇನಾಗುತ್ತೆ ನನಗೆ ಗೊತ್ತಿದೆ, ನಮಗೆ ಗೊತ್ತಿದೆ, ನಾವು ಹೀಗೆ ಮಾಡಬಾರ್ದು ಅಂತ ಹೇಳ್ತಾನೆ. ಇದು ಭಾಳ ದೊಡ್ಡದಿದೆ. ಅವರಂತೆ ನಾವು ಮಾಡಿದರೆ ಅವ್ರಿಗೇನು ವ್ಯತ್ಯಾಸ ಅಂತ ಹೇಳೋದಿಲ್ಲ. ಹಾಗೆ ಅವರು ತಪ್ಪು ಮಾಡ್ತಾರೆ ಅಂತ ಏನು ಮಾಡಬಾರ್ದು, ನಾವು ತಪ್ಪು ಮಾಡಬಾರ್ದು. ಇವತ್ತು ಹಾಗಲ್ಲ, ಅವರು ನಾವ್ಯಾಕೆ ಮಾಡಬಾರ್ದು ಅಂತ ಇದು ವಾದ ಹಾಗೆ ತಾನೇ. ಈಗ ಅವ್ರು ಕರಪ್ಟ್ ಆಗಿ ನಾವ್ಯಾಕೆ ಕರಪ್ಟ್ ಆಗಬಾರ್ದು? ಓಪನ್ ರಿಪ್ಲೈ ಇವೆಲ್ಲ ಕೊಡ್ತಿರೋದು ಅವರು. ಜನ ಏನು ಮಾಡ್ತಾರೆ? ತಲೆ ಹಾಕ್ತಾರೆ. ಅದು ಹಾಕಬಾರ್ದು. ಏನಂತ ಹಾಕ್ಬೇಕಂದ್ರೆ, ನಾವು ತಪ್ಪು ಮಾಡಬಾರ್ದು. ಇನ್ನೊಬ್ಬರ ತಪ್ಪು ನಮ್ಮ ತಪ್ಪಿಗೆ ಏನಾಗಬಾರ್ದು? ಸಮರ್ಥನೆ ಆಗಬಾರ್ದು. ಅರ್ಥ ಆಯ್ತಾ? ಯಾರೋ ಮಾಡಿದ ತಪ್ಪನ್ನು ನಾವು ಮಾಡಿಬಿಟ್ಟು ಮಾತ್ರಕ್ಕೆ ಏನಾಗೋದಿಲ್ಲ, ಅದು ಸರಿ ಆಗೋದಿಲ್ಲ. ಆದ್ದರಿಂದ ನಾನು ಹೋಗೇ ಬರ್ತೀನಿ, ಏನೂ ಆಗೋದಿಲ್ಲ. ಆಗ ಧರ್ಮ ಹೇಳ್ತಾರೆ, ಇದೇ ಯಾವಾಗ ನಿನಗೆ ಅನ್ಯಾಯ ಆಗಬಾರ್ದು ಅಂತ ಇವರಂದರು, ನಿಮಗೆ ಅನ್ಯಾಯ ಆಗಬಾರ್ದು ಕೃಷ್ಣ ಅಂದ. ಅರ್ಥ ಆಯ್ತಾ? ಈಗ ಪರಸ್ಪರಂ ಭಾವ. ನಾವೇನು ಮಾಡಿ ದೇವರಿಗೆ ಅನ್ಯಾಯ ದೇವ್ರ ಪೂಜೆ ಮಾಡೋದಿಲ್ಲ, ದೇವ್ರ ಬಾರಿ ಒಳ್ಳೇದು ಮಾಡಬೇಕು. ಯಾವ ಲೆಕ್ಕ ಇದು? ಒನ್ ಸೈಡೆಡ್ ಆಗಲಿಲ್ಲ. ಆಗ ನಮ್ಮ ಕೆಲಸ ನಾವು ಮಾಡಿದರೆ ದೇವ್ರು ಮಾಡ್ತಾರೆ, ಅದಿಲ್ಲೇ ಇಲ್ಲ. ಹಾಂ
ಯಾರನ್ನ? ಅದೇ ಹೇಳ್ತಿರೋದು. ಅವ ಹೇಳ್ತಾರೆ, ಇದು ನೋಡಿ ರೆಕಾರ್ಡ್ ಇದೆ ಈಗ. ಅರ್ಥ ಆಯ್ತಾ? ಈಗ ರೆಕಾರ್ಡ್ ಇದೆ, ಆಯಿತಾ? ಮುಗೀತು. ವಕ್ಷೇ ಪತ್ತಿ ಇವತ್ತು ಸರ್ಕಾರ ಕೂಡ ಏನು ಮಾಡುತ್ತೆ ಉದಾಹರಣೆ ನೋಟಿಸ್ ಬರುತ್ತೆ ಅಂತ ತಿಳ್ಕೊಳ್ಳಿ. 7 ದಿವಸಕ್ಕೆ ಆನ್ಸರ್ ಬರಲಿಲ್ಲ, ಅವ್ರು ಮತ್ತೆ ಆ್ಯಕ್ಷನ್ ತೊಗೊಂಡು ಮತ್ತೆ ಇನ್ನೊಂದು ನೋಟಿಸ್ ಕಳಿಸ್ತಾರೆ. ಯಾಕೆ? ಅದು ತಲುಪಿರ್ಲಿಕ್ಕಿಲ್ಲ, ಅವ್ನು ಕಳಿಸಿದ ನಮಗೆ ತಲುಪಿರ್ಲಿಕ್ಕಿಲ್ಲ, ಅಥವಾ ಎರಡರಲ್ಲೊಂದು ಅವರಿಗೆ ನಮ್ಮ ಇದು ತಲುಪಿರ್ಲಿಕ್ಕಿಲ್ಲ, ಮತ್ತೆ ಮಾಡ್ತಾರೆ, ರಿಪೀಟೆಡ್ಲಿ ಮಾಡ್ತಾರೆ. ಅಲ್ಲಿಗೂ ಬರದೆ ಹೋದಾಗ ಏನು ಮಾಡ್ತಾರೆ? ಆ್ಯಕ್ಷನ್ ಮೊದಲು ತೊಗೊಳೋದಿಲ್ಲ. ಅದು ದೇವ್ರು ಹಾಕಿಕೊಟ್ಟಿರೋ ಪದ್ಧತಿ ಅದು. ವಕ್ಷೇ ಪಥ್ಯಾನಿ ಸೋಪ್ಯಾಹ ಅಹಂ ಗಮಿಷ್ಯಾಮಿ ಸಭಾಯಾಂ ಋಷಿ ಸನ್ನಿಧೌ. ಅವನು ಕೇಳೋದಕ್ಕೆ ಹೇಳಬೇಕಾಗಿಲ್ಲ, ಕೋರ್ಟ್ ಜಡ್ಜ್ಮೆಂಟ್ ಕೊಡುತ್ತೆ. ಯಾರು ಕೇಳಬೇಕಾಗಿಲ್ಲ ಅದನ್ನು? ಫಸ್ಟು ಅಪರಾಧಿ ಒಪ್ತಾನೆ, ಅದನ್ನೆಲ್ಲ ಒಪ್ಪೋದಿಲ್ಲ ಅವನು. ಅಪರಾಧಿ ಒಪ್ಪಲಿಂದ ಜಡ್ಜ್ಮೆಂಟ್ ಕೊಡೋದಿಲ್ಲ. ಏನದು ಕೊಡ್ತಾರೆ? ಅದನ್ನು ನ್ಯಾಯ ಒಪ್ಪಲಿಂದ ಕೊಡ್ತಾನೆ. ಅವನು ವೆದರ್ ಲೈಕ್ಸ್ ಇಟ್ ಆರ್ ನಾಟ್ ಏನು ಮಾಡಬೇಕಂತ ಜನ ಒಪ್ಪಲೇಬೇಕು. ಸಾಮಾಜಿಕ ನ್ಯಾಯ ಅಂದ್ರೇನು? ಜನಕ್ಕೂ ಅರ್ಥ ಆಗೋ ನ್ಯಾಯ ಆಗಬೇಕು. ಹೌದು ನ್ಯಾಯವಾಗಿದೆ ಅಂತ ಹೇಳಬೇಕು. ಇವ್ರು ಕಳ್ಳ ಅವನೇ ಒಪ್ತಾನೆ, ಬಿಡಿ ಅವನು ಮೂರ್ಖ ಅಂತ ಹೇಳ್ತಾರೆ. ಇಬ್ಬರು ಒಪ್ಸೋದಕ್ಕೋಸ್ಕರ ಯಾರೂ ಕೊಡೋದಿಲ್ಲ. ವಕ್ಷೇ ಪಥ್ಯಾನಿ ಯುಕ್ತಾನಿ, ಅವರೆಲ್ಲರ ಮುಂದೆ ನಾನು ಹೇಳ್ತೇನೆ, ಪಥ್ಯವನ್ನು ಯುಕ್ತವಾದ್ದು ಹೇಳ್ತೇನೆ. ಯದಿನಾಸೌ ಗ್ರಹಿಷ್ಯತಿ, ಆಗ ಅವನು ಕೇಳದೆ ಹೋದರೆ ವಧ್ಯ ಸರ್ವಸ್ಯ ಲೋಕಸ್ಯ ಸಭವೇತ್ ಸರ್ವಧರ್ಮ. ಇವತ್ತು ಕೋರ್ಟಲ್ಲಿ ತೀರ್ಮಾನ ಆದ ಜನ ಏನು ಮಾಡ್ತಾರೆ? ಮತ್ತೆ ಮಾತಾಡಲ್ಲ ಆ ಬಗ್ಗೆ. ಅವರವರೇ ಮಾಡಿದ್ರೆ ಬೈತಾನೆ ಇರ್ತಾರೆ, ತಮ್ಮ ತೀರ್ಮಾನ ಹೇಳ್ತಾನೆ ಇರ್ತಾರೆ. ಕೋರ್ಟ್ ತೀರ್ಮಾನ ಬಂದಮೇಲೆ ಮಧ್ಯೆ ತಲೆ ಹಾಕ್ಲಿಕ್ಕೆ ಹೋಗೋದಿಲ್ಲ. ಅದೇ ರೀತಿಯಲ್ಲಿ ಇವತ್ತು ನಾನು ಹೇಳಿದ ಮೇಲೆ ಏನಾಗೋದಿಲ್ಲ, ಮತ್ತೆ ನಿಮಗೆ ಅಪಕೀರ್ತಿ ಬರೋದು. ಇಷ್ಟಾದರೂ ಕೂಡ ಜನ ಪಾಂಡವರು ಬೈಯೋರಿದ್ದಾರೆ ಈಗಲೂ ಕೂಡ. ಗೊತ್ತಾಯ್ತಾ? ರಾಜ್ಯಕ್ಕೆ ಆಸೆಗೆ ಬಿದ್ದು ಮಾಡಿದರು ಅಂತೇಳಿ. ಅಲ್ಲ ಅಂತ ಎಷ್ಟು ಹೇಳಿದ್ರು ಕೇಳೋದೇ ಇಲ್ಲ ಅವರು. ಅದಾಗಬಾರ್ದು ಅಂತ ಕೃಷ್ಣ ಹೇಳಿದ್ರು. ವಧ್ಯ ಸರ್ವಸ್ಯ ಲೋಕಸ್ಯ ಆಚಾರ್ಯ ದುರ್ಮತ ಖಂಡನೆ ಮಾಡ್ತಾರೆ. ಆಯಿತು, ಖಂಡನೆ ಮಾಡ್ತಾರೆ. ಏನು ಮಾಡಿದ್ದಾರೆ ನೋಡಿದ್ದಾರೆ? ಹೋಗಲಿ, ಸುಮ್ಮನೆ ಖಂಡನೆ ಮಾಡ್ತಾರೆ ಅಂತ ಹೇಳಿದರೆ ಅರ್ಥ ಏನು? ಏನು ಮಾಡಿದ್ದಾರೆ ಅವರು? ಖಂಡನೆ ಹೇಗೆ ಮಾಡಿದ್ದಾರೆ? ಸರಿಯಾಗಿ ಮಾಡಿದ ಮೇಲೆ ಏನಂತ ಹೇಳಬಾರ್ದು, ಅದನ್ನು ಖಂಡನೆ ಅಂತ ಕರಿಬಾರ್ದು. ಸರಿಯಾದ ಮಾರ್ಗ ತೋರಿಸಿದ್ದಾರೆ ಅಂತ ಹೇಳಬೇಕೆ ಹೊರತು ಬೈದಿದ್ದಾರೆ ಅಂತ ಹೇಳಬಾರ್ದು. ನಾವೇನು ಮಾಡಿದ್ವಿ ಕೊನೆಗೆ? ಈ ಥರ ಅಭ್ಯಾಸ ಶುರು ಮಾಡಿದ್ದರಿಂದ ಬರೀ ಬೈತಾರೆ ಅಂಥೇಳಿ ಕೊನೆಗೆ ಕಾರಣನೇ ಬಿಟ್ಟು ಹೋಗ್ಬಿಟ್ಟು ಹೇಳಬೇಕಾದ್ರೆ ನಮ್ಮ ತಪ್ಪಾಯಿತು, ಅವ್ರದ್ದು ಇನ್ನೊಂದು ತಪ್ಪಾಯಿತು. ಅವ್ರೇನು ಮಾಡಿ ಏನು ಹೇಳ್ತಾರೆ ನೋಡಿಬಿಡೋಣ. ಅದು ನೋಡಿದಂತೆ ಮಾಡಿಬಿಟ್ಟಿದ್ದಾರೆ. ಬೈತಾರೆ ಅಂತ ಹೇಳಿ ಯಾವ ಸ್ಥಿತಿ ತಂದಿದ್ದಾರೆ ಅಂದರೆ ಆಚಾರ್ಯಂತ ಓದಲಿಕ್ಕೆ ಹೋಗಿ ಯಾರು ಬೈದಿರ್ತಾರೆ ಬಿಡ್ರಿ, ಹಾಗಾಗಿಬಿಟ್ಟಿದೆ. ತುಂಬ ತಪ್ಪದು. ಅದು ನಾವೇ ಮಾಡಿಕೊಂಡು ದೊಡ್ಡ ಅಪರಾಧ. ಏನಂತ ಹೇಳಿದರು, ಕಂಡಿದ್ದು ಸುಳ್ಳು ಅಂತ ಹೇಳ್ತಾರೆ. ಹೇಗೆ ಸಾಧ್ಯ? ಅದು ಆಚಾರ್ಯ ಕೇಳಿದರು, ಉತ್ತರ ಕೊಟ್ಟು ಆಮೇಲೆ ಹೇಳಿಬೇಕಾದ್ರೆ ಉತ್ತರ ಕೊಡೋಕ್ಕೆ ಸಾಧ್ಯ ಇಲ್ಲ. ಗೊತ್ತಾಯ್ತಾ? ಅದು ಜನಕ್ಕೆ ತಿಳಿ ಹಾಗೆ ಹೇಳಬೇಕು. ಸಭೆಯಲ್ಲಿ ಹೇಳಬೇಕು ಅಂತ ಹೇಳಲಿಲ್ಲ. ಸಭೆಯಲ್ಲಿ ಹೆಚ್ಚಿನ ಯಾರು ಕೂತಿರ್ತಾರೆ? ಯಾವಾಗಲೂ ಯಾರು ಕೂತಿರ್ತಾರೆ? ಎಲ್ಲ ಜನ ಇರ್ತಾರೆ. ಸೊ ಎಲ್ಲರಿಗೂ ತಿಳಿಯೋ ರೀತಿ ಹೇಳಬೇಕು. ಅವ್ರದ್ದು ಯಾರಿಗೂ 4 ಜನಕ್ಕೆ ತಿಳಿದ್ರೆ ಸಾಲದದು. ಇದು ಮುಖ್ಯ. ಆ ತಪ್ಪು ನಮ್ಮಿಂದ ಆಗಿರೋ ದೊಡ್ಡ ತಪ್ಪು. ಸೋಪ್ಯಾಹ ಅಹಂ ಗಮಿಷ್ಯಾಮಿ ಪಕ್ಷೇ ಪಥ್ಯಾನಿ ಯುಕ್ತಾನಿ ಯದಿ ನಾಸೌ ಗ್ರಹಿಷ್ಯತಿ ವಧ್ಯ ಸರ್ವಸ್ಯ ಲೋಕಸ್ಯ ಸಭವೇತ್ ಸರ್ವಧರ್ಮ. ಏನಾಗ್ತಾನವನು? ಸರ್ವಧರ್ಮ, ಎಲ್ಲ ಧರ್ಮಗಳನ್ನು ಬಿಟ್ಟವನು, ಹಾಳು ಮಾಡಿದವನು ಅಂತ ಕೆಟ್ಟವನು, ಲೋಕದಲ್ಲಿ ವಿಖ್ಯಾತನಾಗ್ತಾನೆ. ಆಗ ನಮಗೆ ಯಾರೂ ಆಬ್ಜೆಕ್ಷನ್ ಮಾಡೋದಿಲ್ಲ. ಶಾಸ್ತ್ರದ ಪ್ರಕಾರನೂ ದೋಷ ಆಗಲಿಲ್ಲ, ಲೋಕದ ಪ್ರಕಾರನೂ ದೋಷ ಆಗಲಿಲ್ಲ. ಅದಕ್ಕೆ ಯಾವಾಗಲೂ ಧರ್ಮ ಹೇಗಿರಬೇಕು ಅಂದರೆ ಶಾಸ್ತ್ರನೂ ಒಪ್ಪಬೇಕು, ಜನನೂ ಒಪ್ಪಬೇಕು. ಅದು ಪರ್ಫೆಕ್ಟ್ ಅಂತ ಹೇಳ್ತಾರೆ. ಶಾಸ್ತ್ರನೂ ಒಪ್ಪಬೇಕು, ಜನನೂ ಒಪ್ಪಬೇಕು. ಆದರೆ ಎರಡರಲ್ಲಿ ಒಬ್ಬರು ಓದ್ತಾ ಹೋದ್ರೆ ಏನಾಗುತ್ತೆ? ಅಲ್ಲಿಗೆ ಸ್ವಲ್ಪ ಅದಕ್ಕೆ ಲೋಪ ಇದ್ದಾಗ ಲೆಕ್ಕ. ಎರಡೂ ನಡಿಬೇಕು. ವಧ್ಯ ಸರ್ವಸ್ಯ ಲೋಕಸ್ಯ ಸಭವೇತ್ ಸರ್ವಧರ್ಮ ಇತ್ಯುಕ್ತೆ ವೈರವಾತ್ಮೋತ್ತಂ ಲೋಕಮಧ್ಯೆ ಪ್ರಹಾಪಯನ್ ಲೋಕಸಂಗ್ರಹಣಾರ್ಥಾಯ ಭೀಮಸೇನೋ ಅಬ್ರವೀದ್ವಚಃ. ಈಗ ಹೊರಟಿದ್ದೀನಿ. ಈಗ ನಿಮ್ಮ ಅಭಿಪ್ರಾಯ ಹೇಳಿಬಿಡಿ. ಈಗ ನಾನು ಹೊರಟಿದ್ದೇನೆ, ಏನು ಹೇಳಬೇಕು ಹೇಳಿ, ನಿಮ್ಮ ಪ್ರಕಾರ ಏನು ಮಾಡಬೇಕು, ನಿಮ್ಮ ಸ್ಟ್ಯಾಂಡ್ ಏನೇ ಅಂತ ಕೇಳ್ತಾರೆ. 5 ಜನ ಮುಖ್ಯ ತಾನೇ ಈಗ, ಮತ್ತು ದ್ರೌಪದಿ ಇವರು ಪ್ರಧಾನ. ನಿಮ್ಮ ಒಪಿನಿಯನ್ ಮೇಲೆ ಏನು ಮಾಡಬೇಕು? ನಾನೀಗ ಕೇಸ್ ಪ್ರೆಸೆಂಟ್ ಮಾಡಬೇಕು. ನಿಮ್ಮ ಅಭಿಪ್ರಾಯ ಭೀಮಸೇನ ನೀನು ಹೇಳಿ ಫಸ್ಟು. ಭೀಮಸೇನ ಮೊದಲು ಕೇಳೋದಕ್ಕೇನು ಕಾರಣ ಗೊತ್ತಾಯ್ತು? ಈಗ ಇಂಪಾರ್ಟೆನ್ಸ್ ಇದೆ ಅಂತ ಅರ್ಥ. ಮಹಾಭಾರತ ಪ್ರಕಾರ ಕೂಡ ಫಸ್ಟ್ ಕೇಳಿದ್ದಾರೆ ಭೀಮಸೇನೇ. ಭೀಮಸೇನ ಇವರು ಟಿ ವಿ ಪ್ರಕಾರ ಇಲ್ಲ ಮೂಲೆಯಲ್ಲಿ ಕೂಡ ವ್ಯಕ್ತಿಯಾಗಿದೆ, ಅವ್ರನ್ನೇ ಕೇಳ್ತಾರೆ. ಇಷ್ಟು ಕಾಮನ್ ಸೆನ್ಸ್ ಬೇಕು. ಭೀಮಸೇನ ವಿಚಾರವಂತ, ಭೀಮನ್ನೇ ಕೇಳಬೇಕು. ಅದು ಮತ್ತು ಯುವರಾಜ, ಲೋಕದೊಳಗೆ ಅಪಾಯಿಂಟ್ಮೆಂಟಲ್ಲಿ ಪವರಲ್ಲಿ ಯುವರಾಜ, ತಿಳುವಳಿಕೆಯಲ್ಲಿ ಮಹಾರಾಜನೇ ಕೇಳಬೇಕು. ಫಸ್ಟ್ ಭೀಮಸೇನ ನೀನು ಹೇಳಿ ಏನು ಹೇಳ್ತೀಯ? ಇತ್ಯುಕ್ತೆ ವೈರಮಾತ್ಮೋತ್ತಂ ಲೋಕಮಧ್ಯೆ ಪ್ರಹಾಪಯನ್ ಲೋಕಸಂಗ್ರಹಣಾರ್ಥಾಯ ಭೀಮಸೇನೋ ಅಬ್ರವೀದ್ವಚಃ. ಭೀಮಸೇನ ಮಾತು ಕೇಳಿದ ತಕ್ಷಣ ಲೋಕಮಧ್ಯೆ ಆತ್ಮೋತ್ತಂ ವೈರಂ ಪ್ರಹಾಪಯನ್ ಒಂದು ಜನ ಮಾಡ್ತಾರೆ. ಭೀಮನಿಂದ ಆಯಿತು. ಇವತ್ತು ಬೈಯೋರಿದ್ದಾರೆ, ದ್ರೌಪದಿ ಹಠಮಾರಿ ಹೆಂಗಸು. ಮಹಾಭಾರತಕ್ಕೆ ಯಾರು ಕಾರಣ? ಒಬ್ಬ ದ್ರೌಪದಿ ಕಾರಣ. ದ್ರೌಪದಿಯ ಹಠದಿಂದ ಏನಾಯಿತು? ಯುದ್ಧ ಆಯಿತು, ಎಷ್ಟು ಜನ ಸತ್ತು ಹೋಗಿಬಿಟ್ರು ಅಂತ ದ್ರೌಪದಿನ ಬೈಯೋರಿದ್ದಾರೆ ಇವತ್ತಿಗೂ ಕೂಡ.
ಅದಕ್ಕೆ ನನ್ನ ಬೈಬಾರದು ಜನ, ಭೀಮನ ಹಠಕ್ಕೆ ಹೀಗಾಯಿತು ಅಂಥೇಳಿ, ಗೊತ್ತಾಯ್ತಾ? ಭೀಮ ತನ್ನ ಪ್ರತಿಜ್ಞೆ ತಾತ್ವ ಏನೋ ಮಾಡಿಬಿಟ್ಟ ಅಂತ ಹೇಳಬಾರ್ದು. ಅದಕ್ಕೆ ಭೀಮಸೇನ ಹೇಳ್ತಾರೆ, ಲೋಕಮಧ್ಯೆ ಪ್ರಹಾಪಯನ್ ಹಾಪಯನ್ ಲೋಕ ಸಂಗ್ರಹಣಾರ್ಥಾಯ, ಲೋಕಕ್ಕೂ ಧರ್ಮ ತಿಳಿಸ್ಬೇಕು. ಇಲ್ಲಿ ಭೀಮ ನಡವಳಿಕೆ ನೋಡಬೇಕೀಗ. ಅವರು ಪ್ರತಿಜ್ಞೆ ಮಾಡಿ ಆಗಿದೆ ಈಗ, ಆದರೂ ಕೂಡ ರಾಜ್ಯ ಕೊಡೋದಾದರೆ ನಾನು ಬಿಡ್ತೇನೆ, ದೊಡ್ಡದಿದೆ ಒಂದು. ಆದರೆ ಧರ್ಮ ಅವನೇನು ಮಾಡಿ ಪ್ರತಿಜ್ಞೆ ಬಿಡೋದಿಲ್ಲ, ಧರ್ಮರಾಜನ ಪ್ರತಿಜ್ಞೆ ಬಿಡೋದಿಲ್ಲ ನಾನು ಅಂತ ಹೇಳಿದ. ಹೋಗ್ತೇನೆ ದ್ಯೋತಕ್ಕೆ ಅಂತ ಭೀಮಸೇನ ಮಾತನಾಡಿದರೆ ಒಳ್ಳೆಯ ಒಂದು ಮೆಸೇಜ್ ಇದೆ. ಯಾವ ಪ್ರತಿಜ್ಞೆ ಮಾಡಿದರೂ ಕೂಡ ಆ ಪ್ರತಿಜ್ಞೆ ಬಿಡೋದರಿಂದ ಲೋಕ ಕಲ್ಯಾಣವಾಗುತ್ತೋ ಪ್ರತಿಜ್ಞೆ ಏನು ಮಾಡಬೇಕಾಗ ಬಿಡಬೇಕು. ಇದರ ಕೃಷ್ಣ ಮುಂದೆ ಹೇಳೋದು ಕೂಡ ಅದನ್ನೇ ಹೇಳೋದು. ಯಾವುದು ಹೇಳೋದರಿಂದ, ಸತ್ಯ ಹೇಳೋದ್ರಿಂದ ಜಗತ್ತಿಗೆ ಕೆಟ್ಟದಾಗುತ್ತೋ ಆ ಸತ್ಯ ಹೇಳಬಾರ್ದು. ಸುಳ್ಳು ಹೇಳಿದರೆ ಒಳ್ಳೆಯದಾಗೋದಾದರೆ ಸುಳ್ಳನ್ನೇ ಹೇಳಬೇಕು. ಇದು ಧರ್ಮ ಸೂಕ್ಷ್ಮ, ಧರ್ಮ ಬೇರೆ, ಧರ್ಮ ಸೂಕ್ಷ್ಮ ಬೇರೆ. ಧರ್ಮ ಸೂಕ್ಷ್ಮವನ್ನು ಭೀಮಸೇನ ತೋರಿಸ್ತಾ ಇರೋದು. ಈಗ ನನ್ನಿಂದ ಯುದ್ಧ ಆಯಿತು ಅಂತ ಜನ ತಿಳ್ಕೊಬಾರ್ದು. ಲೋಕಕ್ಕೂ ನಾನು ಆದರ್ಶವಾಗಬೇಕು. ಕೃಷ್ಣ ಹೇಳಿದ ಲೋಕ ಸಂಗ್ರಹಮೇವಾಪಿ ಪಶ್ಯನ್, ನೀನು ಲೋಕ ಸಂಗ್ರಹಕ್ಕೋಸ್ಕರ ಯುದ್ಧ ಮಾಡಬೇಕು ಅರ್ಜುನ, ಇಲ್ಲದ್ರೆ ತಪ್ಪಾಗುತ್ತೆ ಅಂತ ಹೇಳ್ತಾರೆ. ಇದೇ ಮಾತನ್ನು ಹೇಳ್ತಾರೆ. ಭೀಮಸೇನ ಹೇಳಿಸ್ಕೊಳ್ಳದೆ ಲೋಕ ಸಂಗ್ರಹ ಮಾಡಿದ್ದು, ಅರ್ಜುನ ಹೇಳಿಸ್ಕೊಂಡು ಮಾಡಬೇಕಾಯ್ತು, ಅಷ್ಟೇ ಡಿಫರೆನ್ಸ್. ಕೃಷ್ಣ ಹೇಳಿದ ಮೇಲೆ ಅದಾಯಿತು. ಭೀಮಸೇನ ಸ್ವತಃ ಮಾಡ್ತಿರೋದು. ಲೋಕ ಸಂಗ್ರಹಣಾರ್ಥಾಯ ಭೀಮಸೇನೋ ಅಬ್ರವೀದ್ವಚಃ. ಏನದು? ಅಸ್ಮಾನ್, ಇದು ನಾನು ಈ ರೀತಿ ಲೋಕಕ್ಕೆ ತೋರಿಸ್ಕೊಡ್ಬೇಕು. ನನ್ನ ಹಠದಿಂದ ಯುದ್ಧ ಆಯಿತು ಅಂತ ಆಗಬಾರ್ದು. ಯಾವ ಸ್ಟೇಜಲ್ಲೂ ಯಾವುದಕ್ಕೆ ಸಿದ್ಧ ನಾನೀಗ? ಸಂಧಿಗೆ ಸಿದ್ಧ. ಏನಾಗೋದಾದರೆ ಲೋಕ ಉಳಿಬೇಕಾದ್ರಿಂದ. ನಾಸ್ಮನ್ ನಿಮಿತ್ತಂ ನಾಶಸ್ಯಾತ್ ಕುಲಸ್ಯಾಪಿ ವಯಂ ಕುಲಂ ರಕ್ಷಿತು ಧಾರ್ತಾರಾಷ್ಟ್ರಸ್ಯ ಭವೇವ ಅಧಶ್ಚರ ಇತಿ. ನ ಅಸ್ಮನ್ನಿಮಿತ್ತಂ ನಾಶಃ ಸ್ಯಾತ್ ಕುಲಸ್ಯ. ನನ್ನ ನಿಮಿತ್ತದಿಂದ, ನನ್ನ ಕಾರಣದಿಂದ ಏನಾಗಬಾರ್ದು? ಕುಲ ನಾಶ ಆಗಬಾರ್ದು. ವಯಂ ಕುಲಂ ರಕ್ಷಿತು ಧಾರ್ತಾರಾಷ್ಟ್ರಸ್ಯ ಭವೇವ ಅಧಶ್ಚರ ಇತಿ. ನಾ ಕುಲದ ರಕ್ಷಣೆಗೋಸ್ಕರವಾಗಿ ಏನು ಮಾಡ್ತೇವೆ ನಾವೀಗ? ದುರ್ಯೋಧನ ಮಾತನ್ನು ಕೆಳಗ್ತಾ ಇರೋದು. ಪದಕ್ಕೆ ಕರೆಕ್ಟ್ ಅರ್ಥ ಏನು ಗೊತ್ತಾ? ಕರೆಕ್ಟ್ ಅರ್ಥ ಏನು ಅಂದರೆ ಅಧಶ್ಚರಾಹ, ಕೆಳಗಾಗಿಬಿಡ್ತೇವೆ ನಾವೀಗ, ಕೆಳಗೆ ನಡೀತೇವೆ. ಆತ ಮೇಲೆ ಇರಲೇಬೇಕಾದ್ರೆ ನಾವು ಕೆಳಗಿರ್ತೇವೆ ಅಂಥೇಳಿ. ಮೇಲೆ ಇರಲಿ, ನಾವು ಕೆಳಗಿರ್ತೇವೆ. ಅದರ ಅರ್ಥ ಏನು? ಸೋಲ್ತೇವೆ ಅಂತ ಅರ್ಥ. ಯಾತಕ್ಕೆ ಸೋಲ್ತೇವೆ ನಾವೀಗ? ಯಾತಕ್ಕೆ ಸೋಲ್ತೇವೆ ಅಂದರೆ ಲೋಕ ಕಲ್ಯಾಣಕ್ಕೋಸ್ಕರ, ಲೋಕ ಕಲ್ಯಾಣಕ್ಕೋಸ್ಕರ. ಸಂಧಾನ ಮಾಡ್ಕೋಬಾರ್ದು ನಾವೀಗ, ಮಾಡ್ಕೋಬಾರ್ದು. ಆದರೆ ಯಾತಕ್ಕೆ ಮಾಡ್ತೇವೆ? ಲೋಕ ಸಂಗ್ರಹಕ್ಕೋಸ್ಕರ ಮಾಡ್ತಿದ್ದೇವೆ. ನಾವು ಸೋಲ್ತಾಗ ಆಗುತ್ತೆ, ಆಗಲಿ ಪರವಾಗಿಲ್ಲ. ಇದು ಭೀಮಸೇನ ದೊಡ್ಡ ಮಾತಿದು. ಒಂದು ಇಲ್ಲಿ ಅರ್ಥ ಮಾಡ್ಕೋಬೇಕು. ವಜ್ರಾಸ ಒಳ್ಳೆ ವಿಶೇಷ ಅರ್ಥ ಬರೀತಾರೆ. ಇದು ಬರಿಬೇಕಾದ್ರೆ ಭಾಳ ಒಳ್ಳೆಯ ಅರ್ಥ. ಏನಂದರೆ ಭೀಮಸೇನ ನಾವು ಕೆಳಗಿರ್ತೇವೆ, ದೊಡ್ಡ ಮೇಲಿರಲಿ ಅಂತಾಯಿತು. ಏನು ಮಾಡ್ತಾ ಆಯಿತು? ಒಪ್ಕೊಂಡಾಗಾಯ್ತು. ಈಗ ಅವ್ರು ಕೆಳಗಿರಬಾರ್ದು ತಾನೆ. ಧರ್ಮಿಷ್ಠ ಕೆಳಗೆ ಹಾಕಿರಬೇಕು, ಮೇಲಿರಬೇಕು. ಹೊರಗಿನ ಲೋಕ ಸಂಗ್ರಹಕ್ಕೆ ಈ ಮಾತು. ಒಳಗಿನ ಅರ್ಥ ಏನು ಅಂದರೆ ದುರ್ಯೋಧನ ಮೊದಲು ಸಾಯ್ತಾನೆ, ಸ್ವಲ್ಪ ಸ್ವರ್ಗದಲ್ಲಿರ್ತಾನೆ, ಪಾಂಡವರು ಇಲ್ಲಿರ್ತಾರೆ. ಸೊ ಯಾರು ಕೆಳಗಿದ್ದಾಗಾಯ್ತು? ಈಗ ಯಾರು ಕೆಳಗಿದ್ದಾಗಾಯ್ತು? ನಾವು ಕೆಳಗಿದ್ದಾಗಾಯ್ತು. ಆಗಲಿ, ಅದೇನು ತೊಂದರೆ ಇಲ್ಲ. ಅರ್ಥ ಆಯ್ತಾ? ಈಗ ಪರಿವಾರ ಬಂದ ಮೊದಲು ಪರಿವಾರ ಬರುತ್ತೆ ಮುಂದೆ, ಆಮೇಲೆ ರಾಜ ಬರ್ತಾನೆ. ಯಾರು ದೊಡ್ಡವರು ಇದರಲ್ಲಿ? ರಾಜನೇ. ಲೇಟಾಗಿ ಬಂದ ಅಂತಲ್ಲ, ಮೊದಲು ಬಂದವನಿಗೆ ಅಗ್ರ ಪೂಜೆ ಅಂತಲ್ಲ. ಆ ಥರ ನಾವು ಕೆಳಗಿರ್ತೇವೆ ಅಂದರೆ ನಾವು ಇನ್ನೂ ಇಲ್ಲೇ ರಾಜ್ಯ ಆಡ್ತಿರ್ತೇವೆ, ಆದ್ದರಿಂದ ಕೆಳಗಿರ್ತೇವೆ. ಅವ್ರ ಮೇಲಿರ್ತಾರೆ ಅಷ್ಟೇ. ಅದು ಒಳಗಿನ ಅರ್ಥ. ಅವ್ರ ಮಾತು ಏನಾಗಬಾರ್ದು? ಸುಳ್ಳಾಗಬಾರ್ದು. ಯಾವ ರೀತಿ ಸುಳ್ಳಾಗಬಾರ್ದು ಆದ್ದರಿಂದ ನಡೀತೆ. ಯಾಕೆ ಸತ್ಯಲೋಕಾಧಿಪತಿಗಳ ಮಾತು ಸುಳ್ಳಾಗಬಾರ್ದು. ಅದು ಆಗ ಸರ್ವಮೂಲ ಯಾವ ರೀತಿ ಓದಬೇಕು ಗೊತ್ತಾಗುತ್ತೆ. ಆಚಾರ್ಯ ಯಾವ ಮಾತನ್ನು ಏನಂತ ತಿಳ್ಕೊಬಾರ್ದು ನಾವು. ಸೆಕೆಂಡರಿ ಸೆಲ್ಸ್ ತೊಗೊಳೋದು, ಅದನ್ನು ಅನ್ಇಂಪಾರ್ಟೆಂಟ್ ಕರೆಯೋದು ಮಾಡಬಾರ್ದು. ಅದನ್ನು ಗೊತ್ತಾಯ್ತಾ? ಪ್ರತಿಯೊಂದು ಮಾತನ್ನು ಗಮನಿಸಬೇಕು. ಅದನ್ನೇ ಪ್ರತ್ಯಕ್ಷರಂ ಪ್ರತಿಪದಂ ಅಂತ ಕರೆಯೋದು. ಪ್ರತ್ಯಕ್ಷರ ಪ್ರತಿಪದನೂ ಓದಬೇಕು. ಅಪಾಯಿಂಟ್ಮೆಂಟ್ ಆರ್ಡರ್ ಬರುತ್ತೆ, ಪ್ರತಿ ಭಾಗ ಓದ್ತಾನೆ ಅವನಿಗೆ. ಬರೀ ಸ್ಯಾಲ್ರಿ ಅಪಾಯಿಂಟ್ ಹೋಗೋದಿಲ್ಲ, ಕಂಡೀಷನ್ಸ್ ನೋಡ್ತಾನೆ ಕೆಳಗಡೆಗೆ. ಕಂಡೀಷನ್ಸ್ ವಿರೋಧ ಇದ್ದರೆ ಹೋಗೋದಿಲ್ಲ ಅವರು. ಗೊತ್ತಾಯ್ತಾ? ಅದಕ್ಕೆ ಒಪ್ಪೋದಿಲ್ಲ. ಪ್ರತಿಯೊಂದು ಓದಲಿಲ್ಲ ಅಂದರೆ ನೀವು ಕತ್ತೆಗಾರಿ ಯಾತಕ್ಕೆ ಕಳಿಸಿದ್ದು ಆರ್ಡ್ರ್ ನಿನ್ನ ಕೈಲೇ? ನಾವು ಓದಲಿಲ್ಲ ಅಂತ ಹೇಳೋ ಕಾರಣ ಕೊಡಬಾರ್ದು. ಅವನು ಓದ್ದೆ ಹೋಗಿದ್ರು ಕೂಡ ಓದಿಲ್ಲ ಅಂತ ಹೇಳಬಾರ್ದು. ಇನ್ನೊಂದು ತಪ್ಪಾಗುತ್ತೆ ಓದ್ದೆ ಹೋದರೆ. ಓದ್ದೆ ಹೇಗೆ ಒಪ್ಕೊಂಡಿದ್ದೀನಿ ನೀನೀಗ ಅಂತ ಕೇಳ್ತಾರೆ. ಅದಕ್ಕೆ ಯಾವುದಲ್ಲೂ ಸರಿಯಾಗಿ ಓದಿದ್ರೆ ಗೊತ್ತಾಗುತ್ತೆ. ಇವತ್ತು ಆಚಾರ್ಯನ ಬೈಯೋರು ಯಾರು? ಓದೇ ಇಲ್ಲ. ಫಸ್ಟ್ ಆಫ್ ಆಲ್ ಮಹಾಭಾರತ ಬೈಯೋರು ಮಹಾಭಾರತ ಓದಿಲ್ಲ, ರಾಮಾಯಣ ಬೈಯೋರು ರಾಮಾಯಣ ಓದಿಲ್ಲ. ತಿಳಿತಿಲ್ಲ. ಇನ್ನು ಸುಮ್ಮನೆ ಗಲಾಟೆ, ಅವ್ರ ಬೈ ಇವ್ರ ಬೈ ಅಷ್ಟೇ. ಏನ? ಹಾಂ ಹಾಂ ಅದೇ ಹೇಳ್ತಿದ್ದೀಗ. ಅದನ್ನೇ ಹೇಳಿದ್ದ, ವಜ್ರಸ್ವಾಮಿ ಹೇಳಿದ್ದಾರೆ ಅಂತ ಹೇಳಿದ್ದಲ್ಲ, ಅವರೇ ಬರ್ತಾರೆ. ಅರ್ಥ ಭಾಳ ಒಳ್ಳೆಯ ಅರ್ಥ. ಗೊತ್ತಾಯ್ತಾ? ಮುಂದೆ ಏನಾಗುತ್ತೆ ಎಂಬುದನ್ನು ಇಲ್ಲಿ ತಿಳಿಸಿ ಹೇಳಿದ ಮಾತದು.
ನಾಸ್ಮನ್ ನಿಮಿತ್ತಂ ನಾಶಸ್ಯಾತ್ ಕುಲಸ್ಯಾಪಿ ವೈ. ಇದರಿಂದ ನಮಗೇನು ಮೆಸೇಜ್ ಕೊಟ್ಟಾಗಾಯಿತು ಅಂದರೆ, ನಾವು ಕಾಂಪ್ರಮೈಸ್ ಆಗೋದ್ರಿಂದ ದೊಡ್ಡ ಸಾಧನೆ ಆಗುತ್ತೆ, ಲೋಕ ಕಲ್ಯಾಣವಾಗುತ್ತೆ ಅನ್ನೋ ಕಾಂಪ್ರಮೈಸ್ ಮಾಡಿಕೊಳ್ಳಿ. ನಮಗೆ ಸಂದೇಶನೇ ಅದು ಗೊತ್ತಾ. ಅವರು ಸರ್ವಜ್ಞರು ಬೇರೆ ವಿಚಾರ, ನಮಗೆ ಮಾತ್ರ ಸಂದೇಶನೇ. ಎಂದೂ ಕೂಡ ನಾವು ನಮ್ಮ ಹಠಕ್ಕೋಸ್ಕರ ಏನೋ ಮಾತಾಡಿದ್ದೆ ನಡೆಸಬೇಕು. ತುಂಬ ಜನ ಅದು ಪ್ರೆಸ್ಟೀಜ್ ಇಶ್ಯೂ ಆಫ್ ಪ್ರೆಸ್ಟೀಜ್ ಮತ್ತು ನಡೀತಿರೋದು ಹಾಗೆ. ನಮ್ಮ ಮಠಗಳು ನಡೀತಿರೋ ಕೆಲಸ ಏನೇ ಹೆಚ್ಚು ಕಡಿಮೆ ಪ್ರೆಸ್ಟೀಜ್ ಇಶ್ಯೂ. ನಾವ್ಯಾಕೆ ಸೋಲ್ಬೇಕು ಅಂತೇಳಿ ಕೊನೆಯ ಸಮಾಜ ಸೋತು ಹೋಗ್ಬಿಡೋದು. ಹಾಗಾಗಬಾರ್ದು. ನಾವು ತಯಾರಿದ್ದೆ ಸರಿಯಾದ ರೀತಿಯಲ್ಲಿ ಬರೋದ ಏನು ನಾವು ತಯಾರೇ ಇಲ್ಲ ಅಂತ ಹೇಳಿದರೆ ಕತೆ ಮುಗಿತಾರೆ. ಕಾಂಪ್ರಮೈಸ್ಗೆ ತಯಾರಿಲ್ಲ ಅಂತ ಹೇಳಿದರೆ ಅದಕ್ಕೆ ನಾವು ಹಾಗಿದ್ರೆ ಅನ್ಯಾಯ ಆಗಲಿಕ್ಕೆ ಒಪ್ಕೋತೀವಿ ಅಂತ ಆಗಿಬಿಡುತ್ತೆ. ನೀವು ನ್ಯಾಯದ ಹಠ ಮಾಡೋದು ಕೂಡ ನ್ಯಾಯದ ಒಳ್ಳೆಯ ಮುಖ ಅಲ್ಲ. ಅದು ಗೊತ್ತಾಯ್ತು. ಲೋಕ ಕಲ್ಯಾಣಕ್ಕೋಸ್ಕರ ಏನು ಮಾಡಬೇಕಾದ್ರೆ ಹಠನ ಬಿಡಬೇಕಾಗತ್ತೆ. ಕೆಲವು ಹಠ ಬಿಡೋದ್ರಿಂದ ಒಳ್ಳೆಯದಾಗದರೆ ಬಿಡಬೇಕು. ಅದಕ್ಕೆ ನಾನು ತಯಾರಿದ್ದೇನೆ. ರಕ್ಷಿತು ಧಾರ್ತರಾಷ್ಟ್ರಸ್ಯ ಭವೇವ ಅಧಶ್ಚರ ಇತಿ ಇಚ್ಛತಾಪಿ ಅಖಿಲಾಹಂತು ಧಾರ್ತರಾಷ್ಟ್ರಾನ್ ದೃಢಾತ್ಮನ. ಭೀಮೇನು ಇಷ್ಟೆಲ್ಲ ಕೊಲ್ಲೇಬೇಕು ಅಂತ ನಿಶ್ಚಿತ. ಇದರಿಂದ ದುರ್ಯೋಧನ ಒಳ್ಳೆಯರು ಅಂತ ತೀರ್ಮಾನ ಭೀಮಸೇನ ಒಪ್ಕೊಂಡಿದ್ದಾನೆ ಅಂತ ಅರ್ಥ ಅಲ್ಲ. ಲೋಕ ಕಲ್ಯಾಣಕ್ಕೋಸ್ಕರ ಮಾತ್ರ ಹೇಳ್ತಿರೋದೇ ಹೊರತು ಬೇರೆದಕ್ಕಲ್ಲ. ಭೀಮೇನೋಕ್ತೋ ವಾಸುದೇವೋ ಲೋಕಸಂಗ್ರಹಣೇಚ್ಛಯ. ಮತ್ತು ಇದಿಷ್ಟು ಕೂಡ ಕೃಷ್ಣ ಭೀಮರ ಮಧ್ಯೆ ಏನು ನಡೀತಾ ಇದೆ, ಲೋಕಸಂಗ್ರಹಕ್ಕೆ ನಡೀತಾ ಇರೋದು. ನಾನು ತಯಾರಿದ್ದೇನೆ ಆಯಿತಾ, ಅವ್ನು ಕೊಡೋದಾದರೆ ಓಕೆ ಅಂತ ಹೇಳಿಬಿಟ್ಟ. ಆಗ ಕೃಷ್ಣ ಮಾತಾಡ್ತಾನೆ. ಕೃಷ್ಣ ಏನು ಭೀಮಸೇನ ಹೀಗಿದ್ದು ಆಶ್ಚರ್ಯ. ಏನಾಯಿತು ಗೊತ್ತಾ, ಮೇರು ಪರ್ವತ ಹಗರಾದಾಗಾಯಿತು, ಸೂರ್ಯ ಪಶ್ಚಿಮಕ್ಕೆ ಹುಟ್ಟಿದಾಗಾಯಿತು, ಗೊತ್ತಾಯ್ತಾ. ನಿನ್ನ ಬಾಯಿಂದ ಇಂಥ ಮಾತು ಬರುತ್ತಾ ಎಂದಾರು ಕೂಡ ಸಾಧ್ಯನಾ? ಎಲ್ಲರೂ ತಿಳ್ಕೊಂಡಿರೋದೇನೋ ಭೀಮ ಅತ್ಯಂತ ದೃಢವಾದ ನಿಶ್ಚಯ ಮಾಡ್ತಾರೆ ಅಂತೇಳಿ. ನೀನು ಚೇಂಜ್ ಆಗಿಬಿಟ್ಟಾಗಾಯ್ತಲ್ಲ, ಯಾಕೆ ಭಯ ಆಯಿತಾ ಅಂತ ಕೇಳಿದ್ರು. ಭಯ ಆಯಿತಾ ಯುದ್ಧ ನೋಡಿ. ಇದಿಷ್ಟು ಕೃಷ್ಣ ಯಾಕೆ ಕೇಳ್ತಾರೆ ಅಂದರೆ, ಕೃಷ್ಣನಿಗೆ ಗೊತ್ತೆಲ್ಲ ವಿಷಯ, ಜನಕ್ಕೆ ಅರ್ಥ ಆಗಬೇಕದು. ಭೀಮ ಹೇಳಿದ ಮಾತು ಯಾರಿಗೆ ಅರ್ಥ ಆಗಬೇಕೀಗ? ಭೀಮಸೇನ ಮಧ್ವಾಚಾರ್ಯ ಏನು ಮಾಡ್ತಾರೆ, ವ್ಯಾಸರ ಮಾತು ಅರ್ಥ ಆಗಬೇಕು ಅಂತ ಅವರು ಬರೀತಾರೆ. ಇವರು ಮಧ್ವಾಚಾರ್ಯ ಮಾತಾಡ್ತವೆ ಅವ್ರು ಹೇಳ್ತಾರೆ. ಇಬ್ಬರು ಮಾತಾಡ್ತಾರೆ ಸರಿ ಅಂತ ಅರ್ತಾರೆ. ಇವ್ರದ್ದು ಅವ್ರದ್ದು ಸರಿಯಲ್ಲ, ಇಬ್ಬರದ್ದು ಸರಿಯಾಗಿರೋದ್ರಿಂದ ಇಬ್ಬರು ಸಪೋರ್ಟ್ ಮಾಡ್ತಾರೆ. ಭಾಳ ಮುಖ್ಯ ಅದು. ಇಚ್ಛತಾಪಿ ಅಖಿಲಾನ್ ಹಂತು ಭೀಮೇನೋಕ್ತೋ ವಾಸುದೇವ ಲೋಕಸಂಗ್ರಹಣೆ ಇಚ್ಛೆಯ ವಧಂ ತೇಷಾಂ ಧರ್ಮಮೇವ ಲೋಕೆ ಖ್ಯಾಪಯಿತು ಹರಿಹಿ. ಲೋಕದಲ್ಲಿ ವಧನೇ ಧರ್ಮ. ಭೀಮಸೇನ ಹಠ ಅದು ತಾತ್ವಿಕವಾದದ್ದೇ ಹೊರತು ವೈಯಕ್ತಿಕ ಅಲ್ಲ, ಪ್ರೆಸ್ಟೀಜ್ ಇಶ್ಯೂ ಅಲ್ಲ. ಇದನ್ನೇ ಬಿಟ್ಕೋಬೇಕು. ಪ್ರೆಸ್ಟೀಜ್ ಇಶ್ಯೂ ಏನು ಮಾಡೋದು, ಸಾಮಾನ್ಯವಾಗಿ ತಪ್ಪನ್ನು ಸಮರ್ಥನೆ ಮಾಡೋಕ್ಕೆ ಹೋಗ್ತಾರೆ. ಭೀಮಸೇನ ವಿಷಯ ಮಾಡಿಕೊಂಡಿಲ್ಲ, ಪ್ರೆಸ್ಟೀಜ್ ವಿಷಯ ಬಂದಿಲ್ಲ ಇಲ್ಲಿ. ಆಕ್ಷಿಪನ್ನಿವ ಭೀಮಂ ತಮ್ಮ ಯುದ್ಧಾಯ ಪ್ರೇರೆಯ ದೃಢಂ. ಏನೋ ಮೆಸೇಜ್ ಅಷ್ಟೇ. ಅದಕ್ಕೋಸ್ಕರ ಭೀಮಸೇನ ಯಾತಕ್ಕೆ ಮಾಡಿದ್ದಾನೆ ಅಂತ ತನಗೆ ಗೊತ್ತು, ಭೀಮನಿಗೆ ಗೊತ್ತು, ಉಳಿದವ್ರಿಗೆ ಗೊತ್ತಿಲ್ಲ. ಅದಕ್ಕೇನು ಹೇಳ್ತಾರೆ, ಈಗ ಭೀಮನ ವಿಷಯ ಗೊತ್ತಾಗಬೇಕು ಅಂತ ಭೀಮಸೇನ ಎದ್ಕೊಂಡ್ಬಿಟ್ಟಿಯಾ, ಭಯ ಆಯಿತಾ ಅಂತ ಕೇಳ್ತಾರೆ. ಆಗ ಭೀಮಸೇನ ಹೇಳ್ತಾನೆ, ನನಗೆ ಗೊತ್ತಿಲ್ಲದ್ರೆ ಒಂದೇ ಪದ ಅಂದರೆ ಅದು ನನಗೆ ಗೊತ್ತಿದ್ದ ಒಂದು ಪದ ಭಯ. ಭಯ ಆಗೋದು ಯಾರಿಗೆ? ಶಕ್ತಿ ಇಲ್ಲದೆ ಹೋದರೂ ಭಯ ಆಗುತ್ತೆ. ಪರೀಕ್ಷೆ ಹೋಗ್ಲಿಕ್ಕೆ ಭಯ ಯಾತಕ್ಕೆ? ಓದಿಲ್ಲ. ಜ್ಞಾನ ಇಲ್ಲದೆ ಹೋದರೂ ಭಯ ಆಗುತ್ತೆ, ಶಕ್ತಿ ಇಲ್ಲದೆ ಹೋದರೂ ಭಯ ಆಗುತ್ತೆ. ನನಗೆ ಜ್ಞಾನ ಇದೆ, ಶಕ್ತಿನೂ ಇದೆ, ಭಯ ಯಾಕೆ ನನಗೀಗ? ಭಯದ ಹೆಸರೇ ನನಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ನನಗೆ ಶಕ್ತಿ ಎಷ್ಟಿದೆ ಗೊತ್ತಾ? ಭೀಮಸೇನಗಳ ಮಾತುಗಳಲ್ಲಿ ಇಂದ್ರಾದಿ ದೇವತೆಗಳು ಬಂದರೂ ಕೂಡ ಬರೀ ಕೈಲಿ ಎಸಗಿದರೆ ಅವ್ರು ಎಸ್ಕೇಪ್ ಆಗಲಿಕ್ಕೆ ಸಾಧ್ಯ ಇಲ್ಲ. ಬರೀ ಕೈಲೇ ಇಂದ್ರಾದಿ ದೇವತೆಗಳು ಫುಲ್ ಫ್ಲಡ್ಜ್ ಆಗಿ ಬಂದರೆ, ಭೂಮಿ ಮೇಲಲ್ಲ ಮೂಲ ರೂಪದಲ್ಲಿ ಬಂದರೂ ಕೂಡ ನಾನು ಬರೀ ಕೈಯಿಂದ ಹೆಸಿಗೆ ಹಾಕ್ತೇನೆ, ತಪ್ಪಿಸ್ಕೊಳ್ಳೋಕ್ಕಾಗೋದಿಲ್ಲ ಅವ್ರ ಕೈಲಿ. ನನ್ನ ಶಕ್ತಿ ಇಷ್ಟು, ಗೊತ್ತಾಯ್ತಾ? ಅವ್ನು ಮಾತಾಡ್ತಾರೆ ಮೊದಲು, ಕೃಷ್ಣ ನೀನು ಹೇಳಿದ್ದೆ ಅಂತ ಹೇಳ್ತೇನೆ, ಇದ್ರೆ ಹೇಳೋದಿಲ್ಲ ನಾನು. ನಿರ್ವಾಹ ಇಲ್ಲ ಹೇಳೋ ಪ್ರಸಂಗ ಬಂದಿದೆ. ಸರ್ವಥಾ ಅನಾರ್ಯಕರ್ಮ ಏತತ್ ಪ್ರಶಂಸಾ ಸ್ವಚ್ಛಾತ್ಮನಃ. ತನ್ನ ಬಗ್ಗೆ ತಾನೇ ಹೇಳಿಕೊಳ್ಳೋದು ಸರಿಯಲ್ಲ ಅದು. ಬಟ್ ಪ್ರಸಂಗ ಬಂದಿದೆ, ಅದಕ್ಕೆ ಹೇಳ್ತಾ ಇದ್ದೇನೆ, ಹೊರತು ಹೇಳ್ತಿರಲಿಲ್ಲ. ಇದು ಭೀಮನ ವಿಶೇಷವಾದ ಮತ್ತೊಂದು ಗುಣ. ಪ್ರಸಂಗ ಬಂತು ಅಂತ ಹೇಳ್ತಾ ಇದ್ದೇನೆ, ಇಲ್ಲದೆ ಹೇಳ್ತಿರಲಿಲ್ಲ. ನನಗೆ ಭಯ ಗೊತ್ತೇ ಇಲ್ಲ. ಭಯ ಅಶಕ್ತರಿಗೆ. ನನ್ನ ಶಕ್ತಿ ಎಷ್ಟೊಂದು ಇಂದ್ರ ದೇವತೆಗಳು ಹಿಸಿ ಆಗ್ತಕ್ಕಂಥ ಶಕ್ತಿ ನನಗಿದೆ. ತಿಳುವಳಿಕೆಯಲ್ಲಿ ನನಗೇನೂ ಇದಿಲ್ಲ. ಆದ್ದರಿಂದ ನಾನು ಸತ್ಯ ಅಷ್ಟಕ್ಕೆ ಹೇಳಿದ್ದೇನೆ ಹೊರತು ಭಯದ ಪ್ರಶ್ನೆ ಬಂದಿಲ್ಲ. ಲೋಕ ಕಲ್ಯಾಣವೇ ನನಗೆ ಬಿಡೀ ಭೂಮಿನ ನಾನು 2 ಹೋಳು ಮಾಡಬಲ್ಲೆ, ಸೀಳಬಲ್ಲೆ, ಅದು ತಾಳ ಕಟ್ಟದು ಬಿಡಬಲ್ಲೆ. ಇಷ್ಟು ಭೀಮಸೇನ ಮಾತುಗಳು ನಿಜ. ಕೂರ್ಮ ಹೊತ್ತಿರೋದ್ರಿಂದ ಸಾಧ್ಯ. ಅದು ಭೂಮಿನೇ ಹೊತ್ತಿರೋದು ನನಗೆ, ಇನ್ನು ಸೀಳು ಹಾಕೋದು ದೊಡ್ಡ ಕೆಲಸನಾ? ನನಗೆ ಅಶಕ್ತಿ ಪ್ರಶ್ನೆ ಇಲ್ಲ ಅಂತ ಹೇಳಿದ. ಇದೆಲ್ಲ ಮಹಾಭಾರತ ಹಾಗೆ ಬರುತ್ತೆ. ಅದಕ್ಕೆ ಕೃಷ್ಣ ಸಮರ್ಯ ಮಾಡಿಬಿಟ್ರೆ ಆಯ್ತು. ಆಕ್ಷಿಪನ್ನಿವ ಭೀಮಂ ತಂ ಯುದ್ಧಾಯ ಪ್ರೇರೆಯ ದೃಢಂ. ಈಗ ಯುದ್ಧಕ್ಕೆ ತಾನು ಅಪ್ಪಣೆ ಕೊಡ್ತೇನೆ ಅಂತ ಆಗಬೇಕೀಗ. ಭೀಮಸೇನಿಗೆ ಭಯ ಇಲ್ಲ ಅಂತ ತೋರಿಸ್ಬೇಕು. ಈ ಮಾತಾಡ್ದ ಅಭಿಪ್ರಾಯಂ ಕೇಶವಶ್ಯ ಜಾನನ್ ಭೀಮೋರಿಜಂ ಬಲಂ. ಭೀಮನಿಗೆ ಗೊತ್ತಿಲ್ಲ ಅಂತ ಕೃಷ್ಣ ತಪ್ಪು ತಿಳ್ಕೊಂಡಿಲ್ಲ, ಕೃಷ್ಣನಿಗೆ ಗೊತ್ತಿಲ್ಲ ಅಂತ ಭೀಮ ತಪ್ಪು ತಿಳ್ಕೊಂಡಿಲ್ಲ. ಅರ್ಥ ಆಯ್ತಾ? ಈಗ ಇಬ್ಬರು ಮಾತೇನು, ಇಬ್ಬರು ತಪ್ಪು ತಿಳ್ಕೊಳ್ಬಾರ್ದು, ಇಬ್ಬರ ಬಗ್ಗೆನೂ ತಾನು ಮಾತಾಡ್ತಿರೋದು. ಇಷ್ಟಾಗಿ ತಪ್ಪು ತಿಳ್ಕೊಂಡ್ರೆ ಅವ್ರ ಸ್ವಭಾವನೇ ತಪ್ಪು ತಿಳ್ಕೊಳ್ಳೋದು ಅಂತ.
ಅಭಿಪ್ರಾಯಂ ಕೇಶವಸ್ಯ ಜಾನನ್ ಭೀಮೋ ನಿಜಂ ಬಲಂ ಆಕ್ಷಿಪನ್ ಇವ ಆಕ್ಷೇಪ ಮಾಡೋ ಹಾಗೆ. ಏನು ಆಕ್ಷೇಪ? ಭಯ ಆಯಿತಾ ಅಂತ ಹೇಳಿದ ಆಕ್ಷೇಪ, ಅದು ಭಯ ಆಯಿತಾ ಅಂತ ಆಕ್ಷೇಪ. ಆಕ್ಷಿಪನ್ ಇವ ನಿಜವಾದ ಆಕ್ಷೇಪ ಅಲ್ಲ, ಅದು ಆಕ್ಷೇಪ ಮಾಡಿದ ಹಾಗೆ ಮಾಡುತ್ತಾನೆ ಹೊರತು ಬೇರೆ ಅಲ್ಲ. ಅಭಿಪ್ರಾಯಂ ಕೇಶವಸ್ಯ ಜಾನನ್ ಭೀಮೋ ನಿಜಂ ಬಲಂ ರಾಜ್ಞಾಂ ಮಧ್ಯೆ ಅವದತ್ತಚ್ಚ ಕೃಷ್ಣೋ ಹಿ ಅಧಿಕ. ಇಲ್ಲಿ ಯಾತಕ್ಕೆ ಗೊತ್ತಾ ಇದೆಲ್ಲ ತಪ್ಪು ತಿಳುವಳಿಕೆ ಬಂದಿತ್ತು, ಸರಿಯಾದ ಗ್ರಂಥ ಓದಲಿಲ್ಲ. ವೀಣೆ ಸಂಹಾರ ಅಂತ ಒಂದು ಪುಸ್ತಕ ಇದೆ ಸಂಸ್ಕೃತದಲ್ಲಿ, ನಾಟಕ ಅದು ಒಂದು, ಅಲ್ಲಿ ಮಾತು ಬರುತ್ತೆ. ಭೀಮಸೇನ ಕೇಳಿದ ತಕ್ಷಣ ನಾನು ಯುದ್ಧಕ್ಕೆ ರೆಡಿ, ಸಂಧಾನ ಸಾಧ್ಯ ಇಲ್ಲ, ಪೂರ್ತಿ ವಿರುದ್ಧ ಹೇಳಿಸ್ಬಿಟ್ಟಿದ್ದಾನೆ. ಇಲ್ಲದಿರೋ ಭೀಮನ ಮಾತುಗಳೇ ಬೇರೆ, ಹೇಳೋ ಮಾತುಗಳೇ ಬೇರೆ. ನಾನು ಯಾರ ಮಾತು ಕೇಳೋದಿಲ್ಲ, ಆಯಿತಾ ಇಲ್ಲ, ಈಗ ಯುದ್ಧನೇ ಎಷ್ಟಿದ ಭೀಮನ ಮಾತಿದ್ದು ನೋಡೋದಕ್ಕೆ ಜನ ಏನು ತಿಳ್ಕೊ, ಓ ಭೀಮನಿಂದನೇ ಅನಾಹುತ ಆಯಿತು, ದ್ರೌಪದಿಯಿಂದನೇ ಆಯಿತು, ಕಾಪುರ ತಯಾರಿದ್ದಾರೆ ಎಂಬ ಅಂಶ ಬಿಟ್ಬಿಟ್ರು ಅವರು. ವೀರಾವೇಶ ತರಲಕ್ಕೆ ಹೋಗಿ ಕ್ಯಾರೆಕ್ಟರ್ ಇದನ್ನೇ ಹಾಳು ಮಾಡಿಬಿಟ್ರು. ಜನ ಮೂಲ ಗೊತ್ತಿಲ್ಲ ಆದರೆ ಅರ್ಥನೇ ಆಗೋದಿಲ್ಲ ಅವ್ರಿಗೆ. ಮೂಲ ನೋಡಿದವ್ರು ತಾನೇ ಗೊತ್ತಾಗೋದು, ಮೂಲನೇ ಓದಿಲ್ಲ ಯಾರು ಕೂಡ. ಹೀಗಾಗಿ ಮಿಥ್ಯಾಜ್ಞಾನ ಭಾರಿ ವ್ಯಾಪಕ ಪ್ರಸಾರ ನಡೀತು. ಕಲಿಯೋದು ಪ್ರಾರಂಭದಲ್ಲೇ ಸಿಲೆಬಸ್ಸೇ ಈ ರೀತಿ ಮಾಡಿದ್ರಿಂದ ಮುಂದೆ ಜನ ಉದ್ಧಾರ ಆಗೋ ಚಾನ್ಸಸ್ ಬರೋದಿಲ್ಲ. ಕರೆಕ್ಟ್ ಮಾಡೋ ವ್ಯವಸ್ಥೆ ನಮ್ಮಲ್ಲಿ ಆಲ್ಮೋಸ್ಟ್ ಝೀರೋ, ಆಲ್ಮೋಸ್ಟ್ ಝೀರೋ ಆ ಥರ ಇದೆ. ಮುಂದೆ ಅದು ಯಾರು ಹೇಳಬೇಕು ತಪ್ಪು ಮಾಡ್ತಿದ್ದಾರೆ ಅಂತ. ಆ ಕವಿ ನಾಟಕಕಾರ ಹೋದರು, ಸ್ಟೇಜ್ ಮಾಡಿದ್ರು, ಡ್ರಾಮಾ ಆಡಿದ್ರು, ಈಗೊಂದು ಸಿನಿಮಾ ತೆಗೆದಾಕ್ಬಿಡ್ತಾರೆ, ಮುಗಿದೋತರಿಗೆ. ಇಲ್ಲೇ ಇಲ್ಲ, ಪೂರ್ತಿ ಹೋಗ್ಬಿಟ್ಟಿದೆ, ಹಾಳಾಗಿ ಹೋಗ್ಬಿಟ್ಟು. ಈಗ ಬದೇ ಇದೆ, ಮುಂದೆ ಬರುತ್ತೆ, ಈಗ ಬರದೇ ಮುಂದೆ ಅದು ಹೇಳ್ತೆ, ಅದು ಬರುತ್ತೆ, ಈಗ ಅದು ಬರುತ್ತೆ. ಭೀಮಸೇನ, ನಾನು ನಿನಗೆ ಹೇಳಿದ್ದು ಅಷ್ಟೇ ಹೊರತು, ಸುಮ್ಮನೆ ಹೇಳಿದ್ದೆ ಹೊರತು ನಿನ್ನ ಶಕ್ತಿ ಏನು ಹೇಳ್ಕೊಂಡಿಯಲ್ಲ ಅದ್ರ ಬಗ್ಗೆ ನನಗೆ ಗೊತ್ತಿದೆ. ಏನು ಗೊತ್ತಿದೆ ಹೇಳಿ. ಯತ್ಕಿಂಚ ಆತ್ಮನಿ ಕಲ್ಯಾಣಂ ಸಂಭಾವಯಸಿ ಪಾಂಡವ ಸಹಸ್ರ ಗುಣಮಪ್ಪೇತ ತ್ವಯಿ ಸಂಭಾವಯಾಮ್ಯ. ಏನು ಹೇಳಿದ್ದೀನಿ ನೀನೀಗ, ಹಾಗೆ ಮಾಡ್ತೀನಿ ಹೀಗೆ ಮಾಡ್ತೀನಿ ಅಂತ ಹೇಳಿದೆ, ಹೌದಲ್ಲೋ? ಆ ಶಕ್ತಿ ನಿನ್ನಲ್ಲಿದೆ ಅಷ್ಟೇ, ಅದಕ್ಕಿಂತ ಭಾರಿ ಜಾಸ್ತಿ ಇದೆ ಅಂತ ನನಗೆ ಗೊತ್ತಿದೆ. ಎಷ್ಟು ಜಾಸ್ತಿ ಇದೆ? ಸಹಸ್ರ ಗುಣಮಪ್ಯತ. ನೀನು ಹೇಳ್ಕೊಂಡ ಶಕ್ತಿ ಎಷ್ಟೀಗ? ಸ್ವಲ್ಪ ಅಷ್ಟೇ ಹೇಳ್ಕೊಂಡಿದ್ದು. ನಿಜವಾದ ಶಕ್ತಿ ಎಷ್ಟು ನಿಂದು? ತುಂಬ ಜಾಸ್ತಿ ಇದೆ. ಈ ರೀತಿ ಯಾರ ಬಗ್ಗೆನೂ ಕೃಷ್ಣ ಹೇಳಿದ. ಅರ್ಜುನ ಹೇಳಿದಾಗೆಲ್ಲ ಬೈತಿರ್ತಾರೆ, ಹಾಗೆಲ್ಲ ಹೇಳಬೇಡ ಸುಮ್ಮನಿರು ಅಂತೇಳಿ, ಗೊತ್ತಾಯ್ತಾ? ಭೀಮ ಹೇಳಿದ್ದು ಕಡಿಮೆ ಹೇಳ್ಕೊಂಡಿದ್ದೀನಿ, ಹೆಚ್ಚು ಹೇಳ್ಕೊಂಡಿಲ್ಲ. ಅದಕ್ಕೆ ಗೀತಾ ಭಾಷೆ ಬರೆದ್ರಲ್ಲ, ಕಡಿಮೆ ಬರೆದಿದ್ದೀರಿ, ಹೆಚ್ಚು ಬರೆದಿಲ್ಲ ನೀವು. ಲೇಷತಃ. ಸೊ ಬಲದಲ್ಲೂ ಲೇಷತಃ, ಜ್ಞಾನದಲ್ಲೂ ಲೇಷತಃ. ಅವ್ರು ಫುಲ್ ಶಕ್ತಿ ಉಪಯೋಗಿಸೋ ಪ್ರಸಂಗ ಬರಲಿಲ್ಲ, ಫುಲ್ ಜ್ಞಾನ ಉಪಯೋಗಿಸೋ ಪ್ರಸಂಗನೂ ಬರಲಿಲ್ಲ, ಗೊತ್ತಾಯ್ತಾ? ಒಬ್ಬ PhD ಆದವನು 1ನೇ ಕ್ಲಾಸಿನ ಆನ್ಸರ್ ಬರಬೇಕು ಅವ್ರು, ಹೇಗೋ ಹಾಗೆ. ಇವತ್ತು ಅವ್ರಿಗೂ ಹೆಲ್ಪ್ ಬೇಕಾಗ್ಬೋದು, ಬರ್ತು ಬಿಟ್ಟಿರ್ತಾರೆ. ಆದರೆ ಭೀಮಸೇನಂದು ಹಾಗಲ್ಲ, ಆ ಲೆವೆಲ್ಲಲ್ಲಿರೋದು. ಆ ಮಾತು ಮಹಾಭಾರತದ್ದೇ. ಕೃಷ್ಣ ಯಾರು ಇವತ್ತು ತೆಗೆದಿಲ್ಲ, ಪುಣ್ಯಕ್ಕೆ ಯಾರು ತೆಗೆದಿಲ್ಲ, ಅದನ್ನು ಹಾಗೇ ಇದೆ. ಓದಿಲ್ಲ ಆದರೆ ತೆಗೆದ್ರು ಮೇಕ್ಸ್ ನೋ ಡಿಫರೆನ್ಸ್. ಓದಿದರೆ ಗೊತ್ತಾಗುತ್ತೆ, ಯಾರೂ ಮಾತಾಡೋದಿಲ್ಲ. ಆದರೆ ಎಷ್ಟು ಸುಲಭವಾದ ಜನಗಳಿಗೆಲ್ಲ ಎಷ್ಟು ಎಜುಕೇಟ್ ಮಾಡ್ಬೋದಾಗಿದೆ ಗೊತ್ತಾ? ಎಜುಕೇಟ್ ಮಾಡೋದು ಬಿಟ್ಟರು ಪೂರ್ತಿಯಾಗಿ. ಬಿಟ್ಟಿದ್ದಕ್ಕೆ ಎಷ್ಟು ಅನರ್ಥ ಆಗ್ತಾಯಿದೆ. ಈಗ ಅವರಿಬ್ಬರೂ ಕೃಷ್ಣನೂ ಬೈತಾ ಇದ್ದಾರೆ, ಭೀಮನ್ನೂ ಬೈತಾರೆ. ಜವಾಬ್ದಾರಿ ಯಾವುದಾದಾಗ ಆಯ್ತು? ಈಗ ವಿಷಯ ಹೇಳದೇ ಇದ್ದವ್ರು ಮಾಡಿದಾಗ ಆಯ್ತು. ವಧಂ ಕುರುಣಾಂ ಸದ್ಧರ್ಮಂ ಶಶಂಸ ಸತ್ಯಸ್ಯ ಹೇಳ್ತಾ ಮುಂದೆ ರಾಜ್ಞಾಂ ಅಭಿಪ್ರಾಯಂ ಕೇಶವಸ್ಯ ಜಾನನ್ ಭೀಮೋ ನಿಜಂ ಬಲಂ. ಇಲ್ಲಿ ಆಚಾರ್ಯ ಹೇಗೆ ಹೇಳ್ತಾರೆ, ಕೃಷ್ಣ ಅಭಿಪ್ರಾಯ ಭೀಮನಿಗೆ ಗೊತ್ತು, ಕೃಷ್ಣನಿಗೆ ಗೊತ್ತು, ಜನಕ್ಕೆ ಗೊತ್ತಿಲ್ಲ. ಜನಕ್ಕೆ ಗೊತ್ತಾಗ್ಲಿಕ್ಕೆ ಹಾಗೆ ಮಾಡಿದ್ದು. ಭೀಮನಿಗೆ ಭಯ ಇಲ್ಲ ಅಂತ ಜಗತ್ತು ಗೊತ್ತಾಗಬೇಕು. ರಾಜ್ಞಾಂ ಮಧ್ಯೆ ಅವದತ್ತಚ್ಚ ಕೃಷ್ಣೋ ಸಾಧೆ ಹಿ ಅಧಿಕಮೇ ವಹಿ ಶಶಂಸ ಸತ್ಯೈ ತದ್ವಾಕ್ಯೈ ರಾಜ್ಞಾಂ ಮಧ್ಯೆ ಪ್ರಕಾಶೇ. ಅಷ್ಟು ಜನಗಳ ಮುಂದೆ ಕೃಷ್ಣ ಅನೌನ್ಸ್ ಮಾಡ್ತಾನೆ, ಶಕ್ತಿ ಭಾರಿ ಜಾಸ್ತಿ ಇದೆ. ಅಂದರೆ 1000 ಹೇಳ್ಕೊಂಡಿಲ್ಲ ನೀನೀಗ, ಅಷ್ಟು ಜಾಸ್ತಿ ಇದೆ. ಡಬಲ್ ಇದೆ, ಟ್ರಿಬಲ್ ಇದೆ ಅಲ್ಲ, 1000 ಕೂಡ ಹೇಳ್ಕೊಂಡಿಲ್ಲ ಅಂದಮೇಲೆ ಭೀಮನ ಶಕ್ತಿ ಎಷ್ಟು ಜಾಸ್ತಿ ಅಂತ ಗೊತ್ತಾಗುತ್ತೆ. ಪ್ರಕಾಶೀಯ ಎಷ್ಟಾನೆ? 5000 ಅಷ್ಟೇನಾ? ಇಡೀ ಜಗತ್ತೋರ ಭೀಮಸೇನಿಗೆ 5000 ಬೇರೆಲ್ಲ. ಇವತ್ತು ಎಷ್ಟಿರಬೇಕು ಭೀಮಸೇನಿಗೆ? ಪೂರ್ವದಲ್ಲಿ ಲೀಲಾಜಾಲ ಶೇಷದೇವರ ಸಮೇತ ಹೊತ್ತಿರಬೇಕಾದ್ರೆ 8000 ಹೇಳಬೇಕು. ಅದಕ್ಕೆ ಯೂನಿಟ್ ಹೇಳೋಕ್ಕೆ ಬರೋಲ್ಲ, ಗೊತ್ತಾಯ್ತಾ? ಬಿಯಾಂಡ್ ಎಕ್ಸ್ಪ್ರೆಷನ್ ಅಷ್ಟೇ ಅದಿರೋದು, ಅಷ್ಟು ಶಕ್ತಿ ಹೇಳಬೇಕು. ಅವರೆಲ್ಲ ಹೇಳೋದಲ್ಲ 10,000 ಆನೆ ಬಲ ಅಂತ ಹೇಳೋದು. ಕುಮಾರವ್ಯಾಸರೆಲ್ಲ ಬರೀಬೇಕಾದ್ರೆ ಮಹಾಭಾರತದ ಕೆಲ ಮಾತು ಉಪಯೋಗಿಸ್ತಾರೆ. ನಾಗಾಯುತ ಸಮಪ್ರಾಣ, ನಾಗಾಯುತ ಆಯುತ ಅಂದರೆ 10,000, ನಾಗ ಅಂದರೆ ಆನೆಗಳು. 10,000 ಆನೆ ಬಲ ಅಂತ ಕವಡೆಯೆಲ್ಲ ಬರೀತಾರೆ. ಕುಮಾರದೇವತೆ ಅವ್ರಿಗೆ ಬರ್ತದೆ, ಮಹಾಭಾರತಲ್ಲೂ ಬರುತ್ತದೆ. ಲೋಕದೃಷ್ಟಿಯಲ್ಲಿ ಅದು ನಿಜ. ಅದು ಒಂದು ಆನೆ ಬಲೆ ಎಷ್ಟು ಗೊತ್ತಾ? ಒಂದು ಆನೆಗೆ ಎಷ್ಟು ಶಕ್ತಿ ಇರುತ್ತೆ? 1000 ಜನರ ಶಕ್ತಿ ಒಂದು ಆನೆಗಿರುತ್ತೆ. 1000 ಜನರ ಶಕ್ತಿ ಒಂದು ಆನೆಗಿದೆ. ಅಲ್ಲ ಕೆ ಜಿಗೆ ಲೆಕ್ಕ ಹಾಕಬಾರ್ದು. ಆ ಸ್ಟ್ರೆಂತ್ ಹೇಳ್ತಿರೋದು ನಾವು. ಸ್ಟ್ರೆಂತ್ ಬೇರೆ, ವೇಟ್ ಬೇರೆ. ಇಬ್ಬರದು ಈ ಸೇಮ್ ವೇಟ್. ಅವ್ನು ಗೆಲ್ತಾನೆ, ಅವ್ನು ಸೋಲ್ತಾನೆ.
ವೇಟ್ ಕೌಂಟ್ ಆಗಲ್ಲ. ಏನು ಬೇಕು ಅದಕ್ಕೀಗ? ಅಪ್ಲಿಕೇಶನ್ ಆಫ್ ವೇಟ್ ಫೋರ್ಸ್ ಬೇಕು. ಹಾಂ, ನಿಜವಾಗ್ಲೂ 10,000 ಆನೆ ಬಲ ಅಂತ ಇಟ್ಕೊಂಡ್ರೆ ನಿಮಗೆ ಎಕ್ಸಾಂಪಲ್ ಎಲ್ಲಿ ಸಿಗುತ್ತೆ ಅಂದರೆ, ರಥೋತ್ಸವ ನೋಡ್ತಾ ಇರ್ತೀರಿ ಉಡುಪಿ ಅಂತಲ್ಲಿ ಹೋದಾಗೆಲ್ಲ ಒಂದು ಕಡೆ ನಿಂತು ಬಿಡುತ್ತೆ, ರಥ ಮುಂದೆ ಹೋಗೋದಿಲ್ಲ. ಅವು ಎಷ್ಟು ಹೇಳಿದ್ರು ಮುಂದೆ ಹೋಗೋದಿಲ್ಲ. ಸಾವಿರಾರು ಸೇರಿರ್ತಾರೆ ಆ್ಯಕ್ಚುಲಿ, ಹಿಂದೆ ಆನೆ ಇಟ್ಕೊಂಡಿರ್ತಾರೆ ಯಾವಾಗಲೂ. ಸುಮ್ಮನೆ ಹೀಗೆ ಅನ್ನತ್ತಷ್ಟೇ, ಏನಾಗುತ್ತದ ಸರ್ರ ಅಂತ ಬಿಡು, ಸುಮ್ಮನೆ ಟಚ್ ಮಾಡುತ್ತಷ್ಟೇ. ಎಷ್ಟು ಶಕ್ತಿ ಇರ್ಬೇಕು, ಸಾವಿರಾರು ಜನಕ್ಕಿಂತ ಹೆಚ್ಚು ಶಕ್ತಿ ಇದೆ ಅಂತ ಆಗಲಿಲ್ಲ. ಅದು 10,000, ಅದು ಆಗಿನ ಕಾಲದ ಆನೆಗಳು, ಈಗಿನ ಕಾಲದ ಆನೆಗಳಲ್ಲ. ಆಗಿನ ಕಾಲದ ಆನೆಗಳ ಶಕ್ತಿ ಪ್ರಕಾರ ಎಷ್ಟಾಗುತ್ತೆ ಅಲ್ಲಿಗೆ? ಭಾಳ ಜಾಸ್ತಿ ಆಯಿತು. ನವಕೋಟಿ ನಾರಾಯಣ ಅಂತ ಅವ 15ನೇ ಶತಮಾನದಲ್ಲಿ ನವಕೋಟಿ ಅಂದರೆ ಇವತ್ತು ಎಷ್ಟು ದುಡ್ಡಾಗುತ್ತೆ ಈಗ? ಆ ಟೈಪ್ ಲೆಕ್ಕ ಇಟ್ಕೊಂಡ್ರೆ ಭೀಮಸೇನ ಪದ ಲೋಕದೃಷ್ಟಿಯಲ್ಲೇ, ಆ ಲೋಕದೃಷ್ಟಿಯ ಮಾತು ಅಷ್ಟೇ, ಇದಕ್ಕಲ್ಲ. ಇದು ಲೋಕಕ್ಕೆ ಗೊತ್ತಿದ್ದ ಸಂಗತಿ. ಆಗ ಭೀಮಸೇನಷ್ಟು ಫಲ ಯಾರಿಗೂ ಇಲ್ಲ ಅಂತೇಳಿ. ಅದು ಹೇಳಿದ್ನಲ್ಲ, ಅದೇ ಹೇಳ್ತಿರೋದು. ಈಗ ಇಂಥ ಕೆಲಸ ಬೇಕಾಷ್ಟು ಕಡೆ ಇತ್ತು, ಒಂದೆರಡು ಕಡೆ ಅಲ್ಲ. ಇದು ವಿಜಯನಗರದ ಏನೇನು ದೊಡ್ಡ ದೊಡ್ಡದು ಕಟ್ಟಿದಾರಲ್ಲ ದೇವಸ್ಥಾನಗಳೆಲ್ಲ, ಅದೆಲ್ಲ ಆನೆಗಳಿಂದ ಮೇಲೆ ಕೂತಿದ್ದು ಬಂಡೆಗಳನ್ನೆಲ್ಲ. ಇವತ್ತಿಗೂ ಕ್ರೇನಲ್ಲೂ ಇಲ್ಲಕ್ಕಾಗಲ್ಲ ಅವನ್ನ. ಎಷ್ಟು ತಮಾಷೆ ಗೊತ್ತಾ? ಇವತ್ತವ್ರಿಗೆ ಒಗಟದು ಒಂದು ಎಲ್ಲ ಒಂದೆರಡು ಕಟ್ಟಿಲ್ಲ, ಕಟ್ಟಡ ಇರೋದೆಲ್ಲ ಹಾಗಿರೋ ಕಾಲಕ್ಕೆ. ಅಂದರೆ ಆಗ ಅಷ್ಟು ಕಲ್ಲು ತಂದು ಆ ಮೇಲೆ ಹೇಗೆ ಇಟ್ಟರು ಅದನ್ನೆಲ್ಲ ಕೂಡ. ಎಷ್ಟೋ ಪೀಸ್ ಜೋಡಿಸಿಲ್ಲ ಅವರು, ಪೀಸ್ ಜೋಡಿಸಿ ಅನಾಮತ್ತು ಹಾಗೆ ಇಟ್ಟಿದ್ದಾರೆ. ಅದು ಇವತ್ತು ಕ್ರೇನ್ನಲ್ಲಿ ಯೋಚನೆ ಮಾಡಬೇಕಾಗತ್ತೆ ನಾವು. ಅಂಥದ್ದು ಮಾಡಿದರು ಅಂದರೆ ಸೂಪರ್. ಅದು ಅವ್ರು ಏನು ಟೆಕ್ನಾಲಜಿ ಇತ್ತು ನಮಗೆ ಅರ್ಥ ಆಗಿಲ್ಲ ಅಂತ ಹೇಳ್ತೀವಿ. ಇವತ್ತಿಗೂ ಹೇಳ್ತಾರೆ ಟೆಕ್ನಾಲಜಿ ನಮ್ಗೆ ಅರ್ಥ ಆಗೋದಿಲ್ಲ. ಅದು ಒಂದೆರಡು ಮಾಡಿ ಏನೋ ಕಷ್ಟಪಟ್ಟು ಮಾಡಿ ಉದ್ದಕ್ಕೆ. ಇವತ್ತು ಟ್ರಾನ್ಸ್ಪೋರ್ಟೇಷನ್ ಮಾಡೋಕ್ಕೆ ಬರೋದಿಲ್ಲ, ಗೊತ್ತಲ್ಲ ನಿಮಗೆ. ಎಷ್ಟೋ ದೊಡ್ಡ ಮೂರ್ತಿ ಮಾಡ್ತಾರೆ ಅಂತ ತಿಳ್ಕೊಳ್ಳಿ, ಅದು ಒಯ್ಯೋಕ್ಕಾಗಲ್ಲ. ಯಾಕೆ? ಅಷ್ಟು ಹೆವಿ ಲೋಡ್ ಅದು, ವೆಹಿಕಲ್ ಸಿಗೋದಿಲ್ಲ. ಸಿಕ್ಕರೆ ಟರ್ನಿಂಗ್ನಲ್ಲಿ ಟರ್ನ್ ಆಗಲ್ಲ, ಅದು ಭಾರಿ ಕಷ್ಟ. ತಿಂಗಳಿಗಟ್ಟಲೆ ಬೇಕದು ಕೆಲವು ಕಿಲೋಮೀಟ್ರ್ ಹೋಗ್ಬೇಕಾದ್ರೆ. ನಿಧಾನ ಹೋಗ್ತಾನೆ ಕೆಲಸ. ಅಷ್ಟಾಗಿ ಅಲ್ಲಿ ಹೈದರಾಬಾದ್ ಕತೆ ಗೊತ್ತಲ್ಲ ನಿಮಗೆ. ಅಲ್ಲಿ ಹುಸೇನ್ ಸಾಗರ್ ಅಂತ ಒಂದಿದೆ, ಅದ್ರ ಮಧ್ಯೆ ಬುದ್ಧ ನಿಲ್ಲಿಸಿದ್ದಾರೆ. ನಿಲ್ಲಿಸ್ಲಿಕ್ಕೆ ಎಲ್ಲೋ ಮಾಡಿಸಿ ಒಯ್ದರು, ಇಡ್ಲಕ್ಕೆ ಕೊರು ಬಿಡ್ಕೊಬಿಡ್ತದೆ. ಎತ್ತಲಕ್ಕೆ 8-10 ವರ್ಷ ಬೇಕಾಯ್ತು ಬೇರೆ ಎತ್ಬೇಕಾರೆ. 8-10 ವರ್ಷ ಆಮೇಲೆ ಎತ್ತಿ ಈಗ ನಿಲ್ಲಿಸಿದ್ದಾರೆ. ಮತ್ತು ಅದು ಇರಲಿಲ್ಲ, ತಂದಿದ್ದು ಮುಡಿ ಹೋಗ್ಬಿಡ್ತಾಗೆ. ಎಷ್ಟು ಸ್ಟೇಜಲ್ಲಿ ಕಷ್ಟ ಬಂದೇ. ಮತ್ತೆ ಅಂಥದ್ದು ಎಷ್ಟಿವೆ ಗೊತ್ತು ವಿಜಯನಗರದಲ್ಲಿ ನಿಮಗೆ, ಸಿಕ್ಕಾಬಟ್ಟಿದೆ ಅಂತದ್ದು. ಇದು ಹೇಗೆ ಮಾಡಿದಾರೆ ಇನ್ನು ಕಾಲಕ್ಕೆ? ಇದು ಒಗಟದು. ಆ ದೃಷ್ಟಿಯಿಂದ ಆಗಿರೋಷ್ಟಂತೆ ಬೇರೆ ಅಲ್ಲಿಗಿರಲಿ. ನಾಳೆ ದಿವಸ ಮುಂದಿನ ಭಾಗ ಅದು ಸರಿಯಾಗಿ ಓದಿದರೆ ಉದ್ಯೋಗ ಪರ್ವದಲ್ಲಿ ಎಷ್ಟು ಕೆಲಸ ನಡೆಯುತ್ತೆ. ಅದರ ಮೂಲ ಯಾರು ಓದೋದಿಲ್ಲ. ಈ ಕನ್ನಡ ಓದ್ಬಿಡ್ತಾರೆ, ಹೇಳ್ಬಿಡ್ತಾರೆ ಅಷ್ಟೇ, ಎಲ್ಲ ಒಂದು ಕಡೆ ಹೋಗಿ. ಹಾಂ, ನಾಳೆ ಪಾಠ ಇಲ್ಲ, ನೋಟ್ ಮಾಡ್ಕೊಬಿಡ್ತೀವಿ. ಜನರಲ್ ಹಾಲಿಡೇಸ್ ಎಲ್ಲ ಲಿಸ್ಟ್ ಮಾಡ್ಕೊಬಿಟ್ಟು ಈಗಾಗಲೇ ಮುಂದಿನ ವರ್ಷ ಅನೌನ್ಸ್ ಮಾಡಿಬಿಟ್ಟಿದ್ದಾರೆ ಗೌರ್ಮೆಂಟ್ನವರು. ಅದು ಇಟ್ಕೊಬಿಟ್ಟಿರ್ತಾರೆ ಎಲ್ಲ. ಯಾವ ಸಿ ಎಲ್ ಹಾಕಬೇಕು, ಏನು ಮಾಡಬೇಕು, 10 ಡೇಸ್ ಯಾವಾಗ ಆಗುತ್ತೆ ಬಿಟ್ಟೆ ಎಲ್ಲ ಪ್ಲ್ಯಾನ್ ಮಾಡಿಬಿಟ್ಟಿರ್ತಾರೆ. ಹಾಂ ಹಾಂ ಏನ ಪೋತಂಪಲ್ಲಿಯಲ್ಲಿ ಏನಾಗುತ್ತಲ್ಲೇ? ಹೌದು ಇವತ್ತು ಹೌದು ಭೀಮನ ಮಹಿಮೆ. ನಿಜವಾಗ್ಲೂ ಭೀಮನ ಬಗ್ಗೆ ಯೋಚನೆ ಮಾಡಿದರೆ ಯಾರು ಕೂಡ ಇದು ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಇವತ್ತು ನೋಡಿ ಕೆಲವು ಹೀರೋಸ್ ಇರ್ತಾರೆ, ಅವ್ರ ಬಗ್ಗೆ 100 ಆರೋಪ ಬಂದರೂ ಕೂಡ ಈಸ್ ಗ್ರೇಟ್. ಯಾಕೆ ಅವರು ಒಂದು ಇದು ಗೊತ್ತಾಗ್ಬಿಟ್ಟೆ ಹೀರೋ ಅಂತ ಹೇಳ್ಬಿಟ್ಟು. ಅವರಲ್ಲಿ ಬೇಕಾಷ್ಟು ದೋಷ ಇದ್ದರೂ ಬಿಟ್ಬಿಡ್ತಾರೆ. ಭೀಮರು ಬಂದೂ ದೋಷ ಇಲ್ಲದೆ ಹೀರೋ. ಅದು ಗೊತ್ತಾಗಿಲ್ಲ ಅಂದರೆ ಜನಗಳಿಗೆ ಬರೀ ತಪ್ಪೇ ತಿಳ್ಕೊಂಬಿಟ್ಟಿದ್ದ. ಹುಂಬ ಹಾಗಿದ್ದ ಹೀಗಿದ್ದ, ವಾಲ್ಟ್ ಮಾತಾಡ್ತಿದ್ದ, ಸಿಕ್ಕಾಪಟ್ಟೆ ತಿಂತಿದ್ದ, ಇಷ್ಟೇ ಭೀಮನ ಪರಿಚಯ ಅಂದರೆ ಇಷ್ಟೇ ಗೊತ್ತಿರೋ ಜನಗಳಿಗೆ. ಭೀಮನ ಜ್ಞಾನದ ಆ್ಯಂಗಲ್ ಆಗಲಿ ನಿಜವಾಷ್ಟಂತಾಗಲಿ ಯಾರಿಗೂ ಗೊತ್ತಿಲ್ಲ.